ಎಲ್ಲರಿಗೂ ನಮಸ್ಕಾರ. ಎಲ್ಲ ಆತ್ಮ ಬಂಧುಗಳು ಇಲ್ಲಿ ನೆರೆದಿರುವಂಥವ್ರು ಎಲ್ರಿಗೂ ನಮಸ್ಕರಿಸುತ್ತಾ, ಮೊದಲನೆಯದಾಗಿ ಬ್ರಹ್ಮಶ್ರೀ ಪತ್ರಿಜಿ ಪಿತಾಮಹ ಸುಭಾಷ್ ಪತ್ರಿಜಿಯವ್ರಿಗೂ, ಮಹಾತೌರ್ ಬಾಬಾಜಿಯವ್ರಿಗೂ ಹಾಗೂ ನಮ್ಮ ರಂಗನಾಥ್ ಸರ್ ಅವ್ರಿಗೂ ನಮಸ್ಕಾರ ಮಾಡ್ತಾ, ನಮ್ಮ ಪ್ರೀತಿಯ ತಂದೆ ತಾಯಿಯವ್ರಿಗೂ ನಮ್ಮ ಎಲ್ಲರ ಕಡೆಯಿಂದ ನಮಸ್ಕಾರ ಹೇಳ್ತಾ, ಇಲ್ಲೆಲ್ಲ ಆತ್ಮ ಬಂಧುಗಳಿದ್ದೀರಿ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆತ್ಮ ಬಂಧುಗಳೇ, ನೀವೆಲ್ಲರೂ ಕೇಳ್ತಿದ್ರಿ ಪಿರಮಿಡ್ ಕ್ಯಾಪ್ ಎಲ್ಲಿ ಸಿಗುತ್ತೆ ಅಂತ. ಪಿರಮಿಡ್ ಕ್ಯಾಪ್ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಡಾಕ್ಟರ್ ಯಶೋಧ ಅವರು ಇನ್ಬಾಕ್ಸಲ್ಲಿ ಹಾಕಿರ್ತಾರೆ, ದಯವಿಟ್ಟು ಅದರಿಂದ ತಗೊಳ್ಳಿ. ನಂತರ ಇವತ್ತಿನ ಕಾರ್ಯಕ್ರಮ ಏನೇನಿರುತ್ತೆ ಅಂತ ಹೇಳಿದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಡಾಕ್ಟರ್ ಯಶೋಧ ಅವರು ಮುದ್ರೆಗಳ ಬಗ್ಗೆ ತಿಳಿಸ್ಕೊಳ್ತಾ ಇದ್ದಾರೆ. ನಂತರ ಧ್ಯಾನ ಇರುತ್ತೆ. ಧ್ಯಾನದ ನಂತರ ಶಿವಕುಮಾರ್ ಸರ್ ಅವರು ಯೋಗ ಮಾಸ್ಟರ್, ಅವರು ಬಂದು ನಮಗೆ ಯೋಗಾಸನಗಳು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರೆ. ಹಾಗಾಗಿ ಅವ್ರದ್ದು ಧ್ಯಾನದ ನಂತರ ಅವ್ರ ಕಾರ್ಯಕ್ರಮ ಇರುತ್ತೆ, ಈಗಲೇ ಇರೋಲ್ಲ. ಧ್ಯಾನ ಅರ್ಧ ಗಂಟೆ ಬೇಕು, ಅರ್ಧ ಗಂಟೆ ನಂತರ ಅವ್ರ ಕಾರ್ಯಕ್ರಮ ಇರುತ್ತೆ. ನಂತರ ಅದರ ನಂತರ ನೀವು ಯೋಗಾಸನಗಳಲ್ಲಿರ್ಬೋದು ಅಥವಾ ಮುದ್ರೆಗಳಲ್ಲಿರ್ಬೋದು ಅಥವಾ ನಾಳೆ ನಾಳಿದ್ದು ಕಾರ್ಯಕ್ರಮ ಏನೇನಿದೆ ಅನ್ನೋದ್ರ ಬಗ್ಗೆ ಇರ್ಬೋದು, ನೀವು ಯಾವುದೇ ಒಂದು ಸಂದೇಹವಿದ್ದಲ್ಲಿ ನೀವು ಕೇಳಬಹುದು. ಖಂಡಿತ ಅದಕ್ಕೆ ನಾವು ಉತ್ತರ ಕೊಡಬಲ್ಲವರಾಗಿದ್ದೀವಿ. ಈಗ ನಾವು ಕಾರ್ಯಕ್ರಮನ ಶುರು ಮಾಡ್ಬೋಣ. ಡಾಕ್ಟರ್ ಯಶೋಧ ಅವರು ಮುದ್ರೆಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಮೇಡಮ್, ಓವರ್ ಟು ಯು. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ವಸ್ಥ ವಿಷಯ ಸಮಗ್ರ ಜೀವನ ಶೈಲಿಯ ಕಾರ್ಯಕ್ರಮದಲ್ಲಿ ಸ್ವಸ್ಥ ವಿಷಯವಾಗಿ ವಾಯು ಮುದ್ರೆ ಬಗ್ಗೆ ತಿಳ್ಕೊಳ್ಳೋಣ. ವಾಯು ಮುದ್ರೆ ಮಾಡ್ಲಿಕ್ಕೆ ಹೆಬ್ಬೆರಳು ಮತ್ತೆ ತೋರು ಬೆರಳನ್ನ ಹೀಗೆ ಮಡಚಿ ಹೆಬ್ಬೆರಳನ್ನು ಅದ್ರ ಮೇಲೆ ಇಟ್ಕೋಬೇಕು. ಮಾಡ್ತೀರಾ? ಯಾರಾದ್ರೂ ಮಾಡ್ತಾ ಇದ್ದೀರಾ? ಗೊತ್ತಾಗ್ತಾ ಇದೆಯಾ? ಯಾರಾದ್ರೂ ಒಬ್ರು ಹೇಳಲಿಕ್ಕಾಗುತ್ತಾ ಹೆಬ್ಬೆರಳು ಯಾವ ತತ್ವ ತೋರಿಸುತ್ತೆ ಅಂತ? ಯಾರಾದ್ರೂ ಒಬ್ರು ಹೇಳಲಿಕ್ಕಾಗುತ್ತಾ? ಇಷ್ಟು ದಿವಸ ಮುದ್ರಾ ಮಾಡ್ತಾ ಇದ್ದೀರಲ್ಲ, ಹೇಳಿಸ್ಕೊಳ್ತಾ ಇದ್ದೀರಲ್ಲ, ಯಾರಾದ್ರೂ ಅನ್ಮ್ಯೂಟ್ ಮಾಡಿ. ಅಗ್ನಿ ತತ್ವ. ಎಸ್ ಮೇಡಮ್. ಇದು ತೋರು ಬೆರಳನ್ನ ಮಡಚಿ ಅಗ್ನಿ ತತ್ವದ ಹೆಬ್ಬೆರಳನ್ನು ಹೀಗೆ ಕುಡಿಸ್ಕೋಬೇಕು. ಇದು ವಾಯು ಮುದ್ರ. ಓಕೆ, ಇದನ್ನ ಮಾಡೋದ್ರಿಂದ ನಮ್ಮಲ್ಲಿ ಕುತ್ತಿಗೆ ನೋವು, ಮಂಡಿ ನೋವು, ಮೊಣಕಾಲ್ ನೋವು, ಬೆನ್ನು ನೋವು, ಸೊಂಟ ನೋವು ಎಲ್ಲದಕ್ಕೂ ಪರಿಹಾರ ಆಗುತ್ತೆ. ಇದು ವಿವಿಧ ನೋವುಗಳು, ಏನೇನ್ ತರ ನೋವುಗಳು ಬರುತ್ತೆ ದೇಹದಲ್ಲಿ, ಎಲ್ಲಾ ರೀತಿಯ ನೋವುಗಳಿಗೂ ಇದು ಪರಿಹಾರವನ್ನ ಕೊಡುತ್ತೆ. ಇದನ್ನ 20 ರಿಂದ 25 ನಿಮಿಷಗಳ ಕಾಲ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡಿದಾಗ, ಕೆಳಗಡೆ ಕುತ್ಕೊಳ್ಳೋರು ಸ್ಥಿರ ಸುಖಾಸನದಲ್ಲಿ ಕುತ್ಕೊಂಡು ಮಾಡಬಹುದು. ಕೆಳಗಡೆ ಕುತ್ಕೊಳ್ಳಿದ್ದಕ್ಕೆ ಕಷ್ಟ ಆಗಂತವ್ರು ಚೇರಲ್ಲಿ ಕುತ್ಕೊಂಡು ಇದನ್ನ ತೊಡೆಯ ಮೇಲೆ ಇಟ್ಟು ಕಣ್ಣುಗಳನ್ನ ಮುಚ್ಚಿ ಬೆನ್ನು ನೇರ ಮಾಡಿ ಆಗ್ನೇಯ ಚಕ್ರದಲ್ಲಿ ಗಮನ ಕೇಂದ್ರೀಕರಿಸಿ ಈ ಮುದ್ರೆಯನ್ನ ಅಭ್ಯಾಸ ಮಾಡತಕ್ಕದ್ದು. ಇದನ್ನು ಕೇವಲ ನೋವು ಶಮನ ಆಗುವವರೆಗೆ ಮಾತ್ರ ಮಾಡಬೇಕು, ಆಮೇಲೆ ಮಾಡಬಾರ್ದು. ಇದನ್ನ ನಿಲ್ಲಿಸ್ಬೇಕಾಗುತ್ತೆ. ನಮ್ಮ ದೇಹದಲ್ಲಿ ಪಂಚ ಪ್ರಾಣಗಳಿದೆ, ಪಂಚ ಉಪಪ್ರಾಣಗಳಿದೆ. ವಾಯು ತತ್ವ ಜಾಸ್ತಿ ಆದಾಗ, ಏರುಪೇರಾದಾಗ ನಮ್ಮ ದೇಹದಲ್ಲಿ ವಾತ ಪಿತ್ತ ಕಫ ಇರುವಂತದ್ದು ನಿಮ್ಗೆ ಗೊತ್ತು. ಸೊ ವಾತ ಎಲ್ಲಿ ದೂಷಿತ ಆಗುತ್ತೋ ಅವಾಗ ಪಿತ್ತವನ್ನು ದೂಷಿತ ಮಾಡುತ್ತೆ, ಕಫವನ್ನು ದೂಷಿತ ಮಾಡುತ್ತೆ. ಅದು ಪ್ರಧಾನ ದೋಷ ಆಗಿರೋದ್ರಿಂದ ಉಳಿದೆರಡು ದೋಷಗಳನ್ನು ಅದು ದೂಷಿತ ಮಾಡುತ್ತೆ, ಸೊ ಪ್ರಕೋಪ ಮಾಡುತ್ತೆ. ಸೊ ಆವಾಗ ಉಳಿದಂತಹ 5 ಪ್ರಾಣಗಳು, ವಾಯು ತತ್ವಗಳು ಹೆಚ್ಚಾಗಿ ದೂಷಿತವಾದಾಗ ಬೆನ್ನು ನೋವು ಬರುವಂಥದ್ದು, ಸೊಂಟ ನೋವು ಬರೋದು ಎಲ್ಲ ಆಗುತ್ತೆ. ಸೊ ಆವಾಗ ಈ ಮುದ್ರೆಯನ್ನ ಮಾಡೋದ್ರಿಂದ ನೀವು ಅದಕ್ಕೆ ಉಪಶಮನವನ್ನ ನೀವು ಕಂಡುಕೊಳ್ಬಹುದು. ಎಸ್ ಮ್ಯಾಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ತುಂಬ ಚೆನ್ನಾಗಿ ವಾಯುತತ್ವವನ್ನು ಹೇಳ್ಕೊಟ್ರಿ. ಎಲ್ಲರೂ ಇದು ನೀವು ನಿಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ತೀರಿ ಅಂತ ನಂಬ್ತಾ, ನಿಮ್ಮೆಲ್ಲರಿಗೂ ಒಂದು ವಿಷಯವನ್ನ ಹೇಳಬೇಕು. ಈಗಾಗಲೇ ನಿಮಗೆ ತಿಳಿದಿರೋ ಥರ ನಾಳೆ ನಾಳಿದ್ದು ನಮ್ಮ ಮಹಾವತಾರ್ ಫೌಂಡೇಶನ್ನ ಸಮಗ್ರ ಸ್ವಾಸ್ಥ್ಯ ಹಬ್ಬ ಇದೆ.
ದಯವಿಟ್ಟು ನೀವೆಲ್ಲರೂ ಭಾಗವಹಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಅಲ್ಲಿ ಅನ್ನದಾನ ಕೂಡ ನಡೆಯುತ್ತೆ. ಯಾಕೆಂದ್ರೆ ತುಂಬಾ ದೂರ ದೂರ ಊರುಗಳಿಂದ ಬಂದಂತಹ ಮಹನೀಯರು ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತಾರೆ. ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಹಾಗಾಗಿ ನಾವ್ ಎಲ್ಲ ಆತ್ಮ ಬಂಧುಗಳು ಎಷ್ಟೆಷ್ಟು ಆಗುತ್ತೋ, 200 ರೂಪಾಯಿ ಆದ್ರೆ 200 ರೂಪಾಯಿ, 300 ರೂಪಾಯಿ ಆದ್ರೆ 300 ರೂಪಾಯಿ, ಎಷ್ಟು ಸಾಧ್ಯವೋ ಅಷ್ಟನ್ನ ಅಲ್ಲಿ ನಾವು ಕೊಡೋದ್ರ ಮೂಲಕ ಸಾಕಷ್ಟು ಜನಕ್ಕೆ ಅನ್ನದಾನ ಕೂಡ ಮಾಡ್ತಾ ಇದ್ದಾರೆ ರಂಗನಾಥ್ ಸರ್ ಅವರು. ಹಾಗಾಗಿ ಅಲ್ಲಿರುವಂಥವ್ರು ಎಲ್ರಿಗೂ ಊಟ ಕೂಡ ಸಿಗುತ್ತೆ. ನಂತರ ಅಲ್ಲಿ ಸಿಗತಕ್ಕಂಥ ಎಲ್ಲ ತರಹದ ಒಂದು ಆಯುರ್ವೇದ ಚಿಕಿತ್ಸೆ ಇರ್ಬೋದು, ಯಾವುದೇ ಚಿಕಿತ್ಸೆ ಇರಲಿ, ಸಾಕಷ್ಟು ನಿಮಗೆ ಮಾಹಿತಿ ಎಲ್ಲ ನಿಮಗೆ ಗ್ರೂಪ್ನಲ್ಲಿ ಬರ್ತಾನೆ ಇದೆ. ಎಲ್ಲವೂ ಸಿಗುತ್ತೆ ನಿಮಗೆ. ಮರ್ಮ ಥೆರಪಿ ತಗೊಂಡಂಥವ್ರು ಸಾಕಷ್ಟು ಜನ ಇಲ್ಲಿ ಇದ್ದಾರೆ. ಶಾಂತ ಅಂತ ಒಬ್ರು, ಅವರು ಬಹಳ ತಡ್ಕೊಳ್ಳಲಾರ್ದಂತ ನೋವಿನಲ್ಲಿದ್ರು. ಅವರು ಬಂದು ಅಲ್ಲಿ ಒಂದು 4 ಸಿಟ್ಟಿಂಗಲ್ಲಿ ಕಂಪ್ಲೀಟ್ಲಿ ಅವ್ರಿಗೆ ಬೆನ್ನು ನೋವು ಮತ್ತೆ ಸೊಂಟ ನೋವು ಹೋಗಿದೆ. ಕೂತ್ಕೊಳ್ಳೋಕ್ಕೆ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಸೊ ಇದು ಮರ್ಮ ಥೆರಪಿ ಮಾಡುವಂತ ಏನು ಅದ್ಭುತವಾದ ಒಂದು ಶಮನ ಕ್ರಿಯೆ ಅದು. ಸೊ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳು ನಿಮಗೆ ಗ್ರೂಪ್ನಲ್ಲಿ ಎಲ್ಲರೂ ಎಸ್ ಆನ್ಲೈನ್. ಸುನೀತಾ ಅವ್ರು ಕೇಳ್ತಿದ್ದಾರೆ ಡೊನೇಷನ್ ಯಾವ್ದು ಆನ್ಲೈನಲ್ಲಿ ಮಾಡ್ಬೋದು ಅಂತ. ಖಂಡಿತ ಹೌದು. ಗೂಗಲ್ ಪೇ ಮತ್ತೆ ಫೋನ್ ಪೇ ನಂಬರ್ಗಳಿವೆ. ಗೂಗಲ್ ಪೇ ಫೋನ್ ಪೇ ನಂಬರ್ನ ನಾನು ಇವಾಗ ಹೇಳ್ತೀನಿ. ಡಾಕ್ಟರ್ ಯಶೋಧ ಅವರು ಅಲ್ಲಿ ಇನ್ಬಾಕ್ಸ್ನಲ್ಲಿ ಹಾಕ್ತಾರೆ. ಈಗ ಆಕ್ಚುಲಿ ನಿಮಗೆ ಅಲ್ಲಿ ರಂಗನಾಥ್ ಸರ್ ಅವರ ನಂಬರ್ನ ನಾನು ಕೊಡ್ತಾ ಇದ್ದೀನಿ, ರಂಗನಾಥ್ ಸರ್ ನಂಬರು. ಆದರೆ ಯಾರೂ ಅವ್ರಿಗೆ ಕಾಲ್ ಮಾಡೋದಾಗ್ಲಿ ಈ ಥರ ಇತ್ತು ಅಂದರೆ ಅವ್ರು ಖಂಡಿತ ಕಾಲ್ನ ತಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ತೊಂದರೆ ಇದೆ. ಯಾಕೆಂದರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿರ್ತಾರೆ. ಸೊ ಹಾಗಾಗಿ ಸಾಧ್ಯವಾಗಲಿಲ್ಲ ಅಂದರೆ ದಯವಿಟ್ಟು ಬೇಸರಿಸ್ಬೇಡಿ ನೀವು ಯಾರೂ. ನಂಬರ್ಗಳನ್ನು ಹೇಳ್ತೇನೆ. 9036216555 9036216555 ಈ ಒಂದು ನಂಬರ್ಗೆ ನೀವು ಖಂಡಿತವಾಗಿಯೂ ನೀವು ದುಡ್ಡನ್ನ ಕಳಿಸ್ಬೋದು. ಅದು 100 ರೂಪಾಯಿ ಇರ್ಬೋದು, 200 ಇರ್ಬೋದು. ಮಿನಿಮಮ್ ಒಂದು 200 ರೂಪಾಯಿ ಅಂತ ಮಾಡ್ಕೊಳ್ಳಿ ಆತ್ಮ ಬಂಧುಗಳೇ. ಒಂದು 200 ರೂಪಾಯಿ ನಾವು ಕೊಡೋದ್ರಿಂದ ನನಗನ್ಸೋ ಪ್ರಕಾರ ನಮಗೆ ಏನೂ ಲಾಸ್ ಆಗಲ್ಲ ಅನ್ಕೋತೀನಿ. ನಮ್ಮನ ಜೀವನ ಶೈಲಿ ಯಾವತ್ತೂ ಬದಲಾಗಲ್ಲ ಕೇವಲ 200 ರೂಪಾಯಿಂದ. ದಯವಿಟ್ಟು ಆ ದುಡ್ಡನ್ನ ಕೊಟ್ಟು ಅಲ್ಲಿ ಅನುಕೂಲ ಆಗೋ ರೀತಿ ನೀವು ಸಹಾಯ ಮಾಡ್ಬೋದು ಅಂತ ಕೇಳ್ಕೊಳ್ತಾನೆ. ಒಂದು ಸೆಕೆಂಡ್ ಎಲ್ಲರೂ ಬರ್ಕೊಳ್ಳಿ ಅಥವಾ ಬಂಧುಗಳೇ ನಂಬರು. ಯಶೋಧ ಅವರೇ ಇನ್ನೊಂದ್ಸರಿ ಹೇಳಿ ಆ ನಂಬರು ಅವ್ರಿಗೆ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ ಮ್ಯಾಮ್. ಮ್ಯಾಮ್ ಮೈಕ್ ಆನ್ ಮಾಡ್ಕೊಳ್ಳಿ ಮಾಲಿನಿ ಮ್ಯಾಮ್. ಓಕೆ 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 ಸಾರಿ. ಓಕೆ, ಈ ನಂಬರ್ ಮತ್ತೊಮ್ಮೆ ಹೇಳ್ತೀನಿ. 9036216555 ಈ ನಂಬರ್ಗೆ ನೀವು ಗೂಗಲ್ ಪೇ ಅಥವಾ ಫೋನ್ ಪೇನ ಮಾಡಬಹುದು. ಆತ್ಮ ಬಂಧುಗಳೇ, ಇಲ್ಲಿ ನೀವು ಅನ್ಸ್ಬೋದು ಉಚಿತ ಕ್ಲಾಸ್ ಅಂತ ಅಂದ್ರು, ಫ್ರೀ ಕ್ಲಾಸ್ ಅಂತ ಅಂದ್ಬಿಟ್ಟು ಇವಾಗ ದುಡ್ಡು ಕೇಳ್ತಿದ್ದಾರೆ ಅಂತ. ಖಂಡಿತ ಇಲ್ಲ. ಇದು ನಿಮಗೆ ಕ್ಲಾಸ್ಗೆ ಯಾವುದೇ ಥರ ನಿಮಗೆ ದುಡ್ಡನ್ನು ನಾವು ಕೇಳೋದಿಲ್ಲ. ಇವೆಲ್ಲವೂ ಉಚಿತವಾದ ಅಂತ ಸೇವೆಯನ್ನು ಮಾಡುವಂಥ ಪ್ರಯತ್ನದಲ್ಲಿ ರಂಗನಾಥ್ ಸರ್ ಅವರು ಮಹಾವತಾರ್ ಫೌಂಡೇಶನ್ ಅವರು ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲರೂ ಇಲ್ಲಿ ಭಾಗಸ್ಥರು ಅಂತ ಹೇಳ್ತಾ, ಎಲ್ಲರೂ ಸಾಕಷ್ಟು ನಾವು ಇಲ್ಲಿ ಮಾಹಿತಿಗಳನ್ನು ಪಡ್ಕೊಳ್ತಿದ್ದೀವಿ, ಅನುಕೂಲಗಳನ್ನು ಪಡ್ಕೊಳ್ತಾ ಇದ್ದೀವಿ. ಸೊ ಇದು ನಿಮಗೆ ಅನ್ನಿಸ್ಬೋದು ಎಷ್ಟು ಸುಂದರವಾದ ಒಂದು ತರಗತಿನಲ್ಲಿ. ಜಸ್ಟ್ ಜಾಯಿನ್ ಆದೆ. ನಂಬರು ಇನ್ಬಾಕ್ಸ್ ಅಲ್ಲಿ ಇದೆ ಮೇಡಮ್. ರತ್ನ ಮೇಡಮ್ ಇನ್ಬಾಕ್ಸ್ ಅಲ್ಲಿ ಇದೆ, ದಯವಿಟ್ಟು ತಗೊಳ್ಳಿ. ಇನ್ಬಾಕ್ಸ್ ಅಲ್ಲಿ ನೀವು ಹಳಬ್ರು, ನಿಮಗೆ ಗೊತ್ತಿರಬೇಕು, ನಿಮ್ಗೆ ಅಲ್ಲಿ ಇನ್ಬಾಕ್ಸ್ ಅಲ್ಲಿ ಇದೆ, ಖಂಡಿತ ತಗೊಳ್ಳಿ. ಓಕೆನಾ?
ಓಕೆ. ಆಮೇಲೆ ನಾಳೆ ದಯವಿಟ್ಟು ಎಲ್ಲರೂ ಭಾಗವಹಿಸಲೇಬೇಕು ಅಂತ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಎಲ್ಲರೂ ದಯವಿಟ್ಟು ಹೋಗಿ ಬನ್ನಿ ನಾಳೆ. ಹೋಗಿ ಬನ್ನಿ, ಎಲ್ಲ ಎಲ್ಲರೂ ಸೇರೋಣ ಅಲ್ಲಿ ಅಂತ. ಸೊ ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತೀನಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆವರೆಗೂ ಕಾರ್ಯಕ್ರಮ ಇರುತ್ತೆ, ನಾಳೆ ಮತ್ತು ನಾಳಿದ್ದು ಎರಡು ದಿನವೂ. ಡಾಕ್ಟರ್ ನಾಗರಾಜ್ ಸರ್ ಅವರು ನಿಮಗೆ ಯೋಗ ಥೆರಪಿಗಳನ್ನೆಲ್ಲ ಹೇಳ್ಕೊಡ್ತಾರೆ ಅಲ್ಲಿ. ಇವನ್ ಇವತ್ತು ನಮಗೆ ಬಂದಿರತಕ್ಕಂಥ ಶಿವಕುಮಾರ್ ಸರ್ ಅವರು ಕೂಡ ಬರ್ತಾರೆ. ಆಮೇಲೆ ಡಾಕ್ಟರ್ ಯಶೋಧ ಅವರು ನಿಮಗೆ ಆಯುರ್ವೇದ ಚಿಕಿತ್ಸೆಗಳು ಯಾವ ರೀತಿ ಏನು ಎತ್ತ ಮುದ್ರೆಗಳು ಇವನ್ನೆಲ್ಲ ಹೇಳ್ಕೊಡ್ತಾರೆ. ಹಾಗೂ ಸತ್ಯೇಂದ್ರ ಸರ್ ಅವರು ವಾಸ್ತುಶಿಲ್ಪ ಅಂದೆ, ಕ್ಷಮಿಸಿ, ವಾಸ್ತು ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿನ ಕೊಡ್ತಾರೆ. ನಿಮ್ಮ ಮನೇಲಿ ಎಲ್ಲಿ ನೀರಿಡಬೇಕು, ಎಲ್ಲಿ ಹಾಲಿಟ್ರೆ ನಿಮ್ಗೆ ಅನುಕೂಲ, ಯಾವ ಕೋಣೆನಲ್ಲಿ ಯಾವ ರೀತಿ ಇಟ್ಕೊಂಡ್ರೆ ನೀವು ಅನುಕೂಲ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಡ್ತಾರೆ. ಯಾವುದ್ರನ್ನು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಹಾಗೂ ಮಹಾವತಾರಲ್ಲಿ ಸಿಗತಕ್ಕಂಥ ಸಾಕಷ್ಟು ಥೆರಪಿಗಳು ಯಾವ್ದ್ಯಾವ್ದು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ದಿನವೂ ಕೂಡ ಗ್ರೂಪ್ನಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಎಲ್ಲರೂ ಓದಿ ಹಾಗೆ ಸುಮ್ಮನೆ ಆಗಬೇಡಿ, ನಾಳೆ ಹೋಗಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಮುದ್ರೆಗಳು ಮುಗಿದಿದೆ, ಈಗ ನಾವು ಧ್ಯಾನದತ್ತ ಮೊರೆ ಹೋಗೋಣ ಅಂತ ಹೇಳ್ತಾ, ಯಶೋಧ ಮೇಡಮ್ ಧ್ಯಾನ ಮಾಡಿಸ್ತೀರಾ? ಎಸ್ ಮ್ಯಾಮ್, ಎಸ್ ಮ್ಯಾಮ್. ನಾನು ಧ್ಯಾನಕ್ಕೆ ಕೂತ್ಕೊಳ್ಳೋಣ ಅಂತ. ಓಕೆ ಮ್ಯಾಮ್, ಓಕೆ, ಓಕೆ, ಫೈನ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಶುರು ಮ್ಯಾಮ್. ಮಾಡಿ ಮೇಡಮ್. ಓಕೆ, ಇವತ್ತಿನ ಧ್ಯಾನ ನಮ್ಮ ನಿಶ್ಶಬ್ದವಾಗಿರುತ್ತೆ. ನಿಶ್ಶಬ್ದತೆಯಲ್ಲಿ ಎಲ್ಲವೂ ಅಡಗಿದೆ ಅಂತ ಮಹನೀಯರು ಹೇಳ್ತಾರೆ. ಸೊ ಈ ನಿಶ್ಶಬ್ದ ಅನ್ನೋದು ಇದೆಯಲ್ಲ, ನಾವು ಯಾವುದೇ ಥರ ಮ್ಯೂಸಿಕ್ ಇರಲ್ಲ, ನಮ್ಮೊಳಗಡೆ ನಾವು ಹೋಗೋಕ್ಕೆ ಇನ್ನೂ ಈಸಿ ಆಗುತ್ತೆ. ಯಾರ ಹತ್ರ ಪಿರಮಿಡ್ ಕ್ಯಾಪ್ ಇದೆ ದಯವಿಟ್ಟು ಹಾಕ್ಕೊಳ್ಳಿ. ಈಗ ಯಶೋಧ ಮೇಡಮು ಧ್ಯಾನವನ್ನು ಮಾಡಿಸ್ತಾರೆ. ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ಕೆಳಗಡೆ ಕೂತಿರೋರು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರಲ್ಲಿ ಕುತ್ಕೊಳ್ಳೋರು ಬೆನ್ನು ನೇರ ಮಾಡಿ, ಕಾಲನ್ನು ಇಳಿಬಿಟ್ಟು ಪಾದಗಳನ್ನು ಕ್ರಾಸ್ ಮಾಡಿಕೊಳ್ಳಿ. ಹೀಗೆ ಬೆರಳುಗಳನ್ನು ಜೋಡಿಸಿ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ ಕನ್ನಡಕಗಳನ್ನು ತೆಗೆದಿಡಬೇಡಿ. ಕನ್ನಡಕಗಳ ಅವಶ್ಯಕತೆ ಇಲ್ಲ. ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ ಮುಖದಲ್ಲಿ ಮುಗುಳ್ನಗೆ ಇರಲಿ. ಯಾವುದೇ ಚಿಂತೆ ಈಗ ಈ ಕ್ಷಣದಲ್ಲಿ ಈ ಅರ್ಧ ಗಂಟೆಗಳಲ್ಲಿ ಧ್ಯಾನ ಮಾಡುವಾಗ ಬೇಡ. ಕೇವಲ ಸಾಧಾರಣ ಉಸಿರಾಟ. ಮೊದಲಿಗೆ 3 ಬಾರಿ ದೀರ್ಘವಾದ ಆಳವಾದ ಉಸಿರಾಟವನ್ನು ಮಾಡೋಣ. ಹಾಗೆಯೇ ನಿಧಾನವಾಗಿ ಸಹಜವಾದ ಸರಳವಾದ ಉಸಿರಾಟವನ್ನು ಮಾಡುತ್ತಾ ಬ್ರಹ್ಮಾಂಡದ ಪ್ರಾಣಶಕ್ತಿ ಏನಿದೆಯೋ ಅದು ನಮ್ಮ ನೆತ್ತಿಯ ಭಾಗದಲ್ಲಿರುವ ಬ್ರಹ್ಮರಂಧ್ರದ ಮೂಲಕ ನಮ್ಮ ದೇಹವನ್ನು ಸೇರಿ ನಿಧಾನವಾಗಿ ನಮ್ಮ ದೇಹದ ಪ್ರಾಣಶಕ್ತಿಯೊಡನೆ ಎಲ್ಲಾ ಅಂಗಾಂಗಗಳೊಡನೆ ಬೆರೆತು ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ, ಆತ್ಮದಲ್ಲಿ, ಇಂದ್ರಿಯಗಳಲ್ಲಿ ಚೈತನ್ಯವನ್ನು ಮೂಡುವಂತೆ ಮಾಡುತ್ತಾ ನಮ್ಮ ಗಮನ ಕೇವಲ ಮೂಗಿನಿಂದ ಉಸಿರಾಡುವ ಉಸಿರಾಟದ ಮೇಲಿರಲಿ. ಹಾಗೆಯೇ ಮುಂದುವರಿಸಿ.
ಗುಡಿ ಹನ್ನೊಂದು ಗುಡಿ ಧಾರ್ಮಿಕ ಮಾಡಿದ್ವಿ. ಮಾಡಿದ್ವಿ ಮತ್ತೆ ಈ ಮಠಕ್ಕೆ ಬಂದಿದ್ವಿ.
2 ನಿಮಿಷಗಳ ಧ್ಯಾನ. ಒಂದು ನಿಮಿಷ ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ಸೆಕೆಂಡುಗಳು. ಐದು, 4, 3, 2, 1, 0. ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳುತ್ತಾ ಕಾಲುಗಳನ್ನು ಬಿಡಿಸಿಕೊಳ್ಳಿ. ಜೋಡಿಸಿಕೊಂಡ ಕೈ ಬೆರಳುಗಳನ್ನು ಬಿಡಿಸಿ ನಿಧಾನವಾಗಿ ಉಜ್ಜಿಕೊಳ್ಳುತ್ತಾ ಕಣ್ಣುಗಳ ಮೇಲೆ, ಕಿವಿಗಳಲ್ಲಿ ಶಕ್ತಿಯನ್ನು ತೆಗೆದುಕೊಳ್ಳಿ. ಹಾಗೆಯೇ ಕೈಗಳನ್ನು ನೋಡುತ್ತಾ ಮಂದಹಾಸದೊಂದಿಗೆ ಕಣ್ಣುಗಳನ್ನು ತೆರೆಯಿರಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಓವರ್ ಟು ಯು. ಎಲ್ಲ ಆತ್ಮಬಂಧುಗಳಿಗೂ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಕೋರುತ್ತಾ, ಎಲ್ಲರೂ ತುಂಬಾ ಚೆನ್ನಾಗಿ ಧ್ಯಾನದಲ್ಲಿ ಮುಳುಗಿದ್ರಿ. ನಿಮ್ಮೆಲ್ರಿಗೂ ಒಂದು ಪ್ರೀತಿಯ ಚಪ್ಪಾಳೆ. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಹೇಳ್ತಾ ಇದ್ದೀನಿ ಆತ್ಮಬಂಧುಗಳೇ, ನೀವೆಲ್ಲರೂ ನಾಳೆ ಮತ್ತೆ ನಾಳಿದ್ದು ನಮ್ಮ ಮಹಾವತಾರಲ್ಲಿ ನಡೆಯುವಂಥ ಸಮಗ್ರ ಸ್ವಾಸ್ಥ್ಯ ಹಬ್ಬ ಏನಿದೆ, ಖಂಡಿತವಾಗಿಯೂ ನೀವೆಲ್ಲರನ್ನು ಭಾಗವಹಿಸಬೇಕು ಅಂತ ಹೇಳ್ತಾ, ಇವತ್ತು ನಮಗೆ ಯೋಗ ಮಾಸ್ಟರು ನಮ್ಮ ಶಿವಕುಮಾರ್ ಸರ್ ಬಂದಿದ್ದಾರೆ. ಏನು ಹೇಳ್ಕೊಡ್ತಾರೆ ಅಂದರೆ, ಬೆನ್ನು ನೋವು ಇರುವಂಥವ್ರಿಗೆ ಯಾವ ತರಹದ ಯೋಗಾಸನಗಳನ್ನು ಮಾಡಬೇಕು ಮತ್ತು ಯಾವ್ಯಾವ ಪ್ರಾಣಾಯಾಮ ಮಾಡಬೇಕು ಅಂತ ಹೇಳಿ ನಿಮ್ಗೆಲ್ರಿಗೂ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನಮಸ್ಕಾರ ಸರ್. ಶಿವಕುಮಾರ್ ಸರ್, ನಿಮಗೆ ಸ್ವಾಗತ ಸುಸ್ವಾಗತ. ಮ್ಯೂಟ್ ಆಗಿದೆ ಸರ್, ಮ್ಯೂಟ್ ಆಗಿದೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಸರ್, ನಿಮ್ಗೆ ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮಕ್ಕೆ. ಸೊ ನಮ್ಮ ಎಲ್ಲ ಆತ್ಮ ಬಂಧುಗಳು ನಿಮಗಾಗಿ ಕಾಯ್ತಾ ಇದ್ದಾರೆ. ಬೆನ್ನು ನೋವಿಗೆ ನೀವು ಯೋಗಾಸನ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀರಿ. ದಯವಿಟ್ಟು ಹೇಳ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಓವರ್ ಟು ಯು ಸರ್. ಎಸ್, ಬ್ರಹ್ಮರ್ಷಿ ಪತ್ರಿಜಿ ಗುರುಜಿಗಳಿಗೆ ನಮಸ್ಕಾರ ಮಾಡ್ತಾ, ನನ್ನ ಯೋಗ ಗುರುಗಳಾದ ರಾಘವೇಂದ್ರ ಶೆಣೆಯವರು ಮತ್ತು ಅವರ ಗುರುಗಳಾದ ಜಗದ್ವಿಖ್ಯಾತ ಗುರುಗಳಾದಂತಹ VKS ಅಯ್ಯಂಗಾರ್ ಅವರಿಗೆ ನಮಸ್ಕರಿಸ್ತಾ, ಎಲ್ಲಾ ಗುರುಗಳಿಗೆ ಮತ್ತೆ ಯೋಗ ಬಂಧುಗಳಿಗೆ ನಮಸ್ಕಾರ. ಈ ದಿನ ಸ್ವಲ್ಪ ವಾರ್ಮ್ ಅಪ್ ಮಾಡಿಬಿಟ್ಟು
ನಂತರ ನಾವು ಬೆನ್ನು ನೋವಿಗೆ ಏನೇನು ಯಾವ ಆಸನ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಒಂದು, ಈಗ ನಾವು ಯೋಗ ಶುರು ಮಾಡಕ್ ಮೊದ್ಲೇ ಏನ್ ಮಾಡ್ತೀವಿ ಅಂದ್ರೆ 3 ಬಾರಿ ಉಸಿರು ತಗೊಂಡು ಉಸಿರು ಬಿಡ್ತಾ ಓಂಕಾರ ಹೇಳ್ತೀವಿ. ನಂತರ ಪತಂಜಲಿ ಮುನಿಗಳಿಗೆ ನಮನ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೆಲ್ಲ ಸಮಯ ಇಲ್ಲ, ಸಮಯ ಅಭಾವದಿಂದ ನಾನು ಪತಂಜಲಿ ಗುರುಗಳಿಗೂ ಕೂಡ ನಮಸ್ಕಾರ ಮಾಡ್ತಾ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲಿಗೆ ನಾವು ಯೋಗ ಶುರು ಮಾಡೋದು ಮೊದಲು ವಾರ್ಮ್ ಅಪ್ ಮಾಡ್ಬೇಕಾಗತ್ತೆ. ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಂಡು ಯೋಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸಮಯ ಅಭಾವ ಇರೋದ್ರಿಂದ ನಾನು ಒಂದು 2 ಯಾವ ರೀತಿ ಮಾಡ್ಬೇಕು ಅಂತ ತೋರಿಸ್ಕೊಡ್ತೇನೆ. ನಂತರ ನೀವು ಅದನ್ನ 8-10 ಕೌಂಟ್ ಮಾಡ್ಕೊಳ್ಳಿ. ಮೊದಲಿಗೆ ಏನ್ ಮಾಡೋಣ ನಾವು ಅಂದ್ರೆ ನೆಕ್ ಎಕ್ಸರ್ಸೈಸ್ ಮಾಡೋಣ. ಕುತ್ತಿಗೆಗೆ ಎಕ್ಸರ್ಸೈಸ್ ಮಾಡೋದು ಬಹಳ ಒಳ್ಳೇದು. ಥೈರಾಯ್ಡ್ ಗ್ರಂಥಿ ಕೂಡ ಆಕ್ಟಿವೇಟ್ ಆಗುತ್ತೆ, ಮತ್ತೆ ಕುತ್ತಿಗೆ ಕೂಡ ಸುಸ್ಥಿತಿಗಿರುತ್ತೆ. ಕುತ್ತಿಗೆ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ನೇರವಾಗಿ ನಿಲ್ಬೇಕು, ಕೈಗಳಲ್ಲಿ ಇಟ್ಕೊಳ್ಬಹುದು ಅಥವಾ ಹಿಂದೆ ಕಟ್ಟಿಬಿಟ್ಟು ನಿಧಾನಕ್ಕೆ ಉಸಿರು ತಗೊಳ್ತಾ ಮೇಲಕ್ಕೆ ತಲೆ ಎತ್ತದು, ಉಸಿರು ಬಿಡ್ತಾ ತಲೆ ಕೆಳಗೆ. ಇನ್ಹೇಲ್, ಎಕ್ಸೇಲ್. ಹೀಗೆ ಉಸಿರು ತಗೊಂಡು ಉಸಿರು ಬಿಡ್ತಾ ಮೇಲೆ ಕೆಳಗಡೆ ಎಕ್ಸ್ಟೆಂಡ್ ಮಾಡಿ ಕುತ್ತಿಗೆನ ಮಾಡುವಂತದ್ದು. ಇದು 8 ಬಾರಿ ಮಾಡಿದ ನಂತರ ಸೈಡ್ಗೆ ಟರ್ನ್ ಮಾಡೋದು. ಒಂದ್ ಕಡೆ ಉಸಿರು ತಗೊಳ್ತಾ ಇನ್ನೊಂದ್ ಕಡೆ ಉಸಿರು ಬಿಡ್ತಾ ಹೀಗೆ ಕುತ್ತಿಗೆನ ಪೂರ್ತಿ ಬಲಕ್ಕೆ ಎಡಕ್ಕೆ ತಿರುಚುದು. ಇದು 8 ಬಾರಿ ಮಾಡೋಣ. ಅದಾದ ನಂತರ ಕುತ್ತಿಗೆಯನ್ನ ಸೈಡ್ ಬೆಂಡ್ ಮಾಡೋಣ. ಒಂದ್ ಕಡೆ ಇನ್ಹೇಲ್ ಮಾಡ್ತಾ ಮತ್ತೆ ಎಕ್ಸೇಲ್ ಮಾಡ್ತಾ ಕುತ್ತಿಗೆಯನ್ನ ಸೈಡ್ ಬೆಂಡ್ ಮಾಡಿ ಇದು 8 ಬಾರಿ ಮಾಡಿ. ಸಮಯದ ಅಭಾವದಿಂದ ನಾನು 2-3 ಬಾರಿ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಮಾಡ್ಬೇಕಾದ್ರೆ ಹೆಚ್ಚು ಮಾಡಿ. ನಂತರ ತಲೆಯನ್ನ ರೊಟೇಷನ್ ಮಾಡಬೇಕು. ಇನ್ಹೇಲ್ ಅಪ್, ಎಕ್ಸೇಲ್. ಉಸಿರು ತಗೊಳ್ತಾ ಮೇಲಕ್ಕೆ, ಉಸಿರು ಬಿಡ್ತಾ ಕೆಳಗಡೆ. ಇದು ಒಂದು 8 ಬಾರಿ ಮಾಡಿದ ನಂತರ ರಿವರ್ಸ್ ಆಗಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ. ಹೀಗೆ ನಮ್ಮ ಕುತ್ತಿಗೆಗೆ ವಾರ್ಮ್ ಅಪ್ ಮಾಡಿದ ನಂತರ ಭುಜಗಳು, ಇದು ಬಹಳ ಇಂಪಾರ್ಟೆಂಟ್. ಭುಜಗಳಿಗೆ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಭುಜದ ಮೇಲೆ ಕೈ ಇಟ್ಕೊಂಡು ದೂರ ಮಾಡೋಣ. ಮೊಣಕೈನ ಹತ್ರ ತಕೊಂಡು ಉಸಿರು ತಗೊಳ್ತಾ ಮೇಲೆ ದೂರ ಮಾಡೋಣ, ಉಸಿರು ಬಿಡ್ತಾ ಕೆಳಗಡೆ. ಹೀಗೆ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಹೀಗೆ 8 ಬಾರಿ ಮಾಡಿ ರಿವರ್ಸ್ ಅಪೋಸಿಟ್ ಡೈರೆಕ್ಷನ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಇದು ರಿವರ್ಸ್ ಆಗಿ 8. ಇದು ಭುಜಕ್ಕಾಗುತ್ತೆ. ನಂತರ ಸೊಂಟ ರೊಟೇಟ್ ಮಾಡೋದು. ಎಡಕ್ಕೆ ಮುಂದೆ, ಬಲಕ್ಕೆ ಹಿಂದೆ. ಹೀಗೆ ಸೊಂಟವನ್ನ ತಿರುಗಿಸ್ಬೇಕು. ಸೊಂಟನ ಇದೊಂದು 5-6 ಬಾರಿ ತಿರುಗಿಸಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ 5-6 ಬಾರಿ. ಇದು ಆದ ನಂತರ ಮಂಡಿ ಎಕ್ಸರ್ಸೈಸ್ ಕೊಡೋಣ. ಮಂಡಿ ಹಿಡ್ಕೊಂಡು ಉಸಿರನ್ನು ಬಿಡ್ತಾ ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಬೆಂಡ್ ಮಾಡೋದು, ಸ್ಟ್ರೆಚ್ ಮಾಡೋದು, ಬೆಂಡ್ ಮಾಡೋದು, ಸ್ಟ್ರೆಚ್ ಮಾಡೋದು. ಆನಂತರ ರೊಟೇಷನ್ ಮಾಡೋದು. ಎಡದಿಂದ ಬಲಕ್ಕೆ ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ಇದೊಂದು 5-6 ಬಾರಿ ಮಾಡಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ಹೀಗೆ ತಿರುಗಿಸೋದು. ಹೀಗಾಗಿ ನಮ್ಮ ಮಂಡಿಗೂ ಕೂಡ ಒಳ್ಳೆ ವ್ಯಾಯಾಮ. ಮಂಡಿ ಆದ್ನಂದ್ರೆ ಆಂಕಲ್ಸ್ ಕೂಡ ಬೇಕಾಗುತ್ತೆ. ಆಂಕಲ್ಸ್ಗೆ ಒಂದು ಹೀಲ್ಸ್ ಅಪ್, ನಮ್ಮ ಹಿಮ್ಮಡಿನ ಮೇಲಕ್ಕೆ ಎತ್ತುತ್ತಾ ಹಸ್ತ ಮುಂದೆ ಇಟ್ಟು ಇದು ಬ್ರೀದಿಂಗ್ ಎಕ್ಸರ್ಸೈಸ್ ಕೂಡ ಆಗುತ್ತೆ. ಉಸಿರು ತಗೊಳ್ತಾ ಇನ್ಹೇಲ್, ಹೀಲ್ಸ್ ಅಪ್, ಎಕ್ಸೇಲ್, ಹೀಲ್ಸ್ ಡೌನ್. ಈ ರೀತಿ ಮಾಡೋದ್ರಿಂದ ನಮ್ಮ ಆಂಕಲ್ಸ್ ಕೂಡ ಎಕ್ಸರ್ಸೈಸ್. ಈಗ ಹಲವಾರು ಬಾರಿ ಹಿಂದೆ ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೇಲ್ ಮಾಡ್ತಾ ಕೆಳಗಡೆ ಬೆಂಡ್ ಮಾಡೋದು. ಈ ರೀತಿ ಕೂಡ ಮಾಡೋದ್ರಿಂದ ಕೂಡ ಸೊಂಟಕ್ಕೆ ಆಯಾಮ ಆಗುತ್ತೆ. ಇವೆಲ್ಲ ಎಕ್ಸರ್ಸೈಸ್ ಮಾಡಿದ ನಂತರ ಆಸನಗಳನ್ನ ಶುರು ಮಾಡಬೇಕು. ಯೋಗಾಸನ ನಾವು ಇದಕ್ಕೆ ಬೆನ್ನು ನೋವಿಗೆ ಅವತ್ತು ಹೆಚ್ಚಿಗೆ ತಿರುಗಿ ಮಾಡೋ ಆಸನಗಳು ಮಾಡೋದು, ಮತ್ತೆ ಅದರ ಜೊತೆಗೆ ತಿರುಚಿ ಮಾಡೋ ಆಸನ ಜೊತೆಗೆ ಬ್ಯಾಕ್ವರ್ಡ್ ಬೆಂಡ್. ಎಷ್ಟು ಬ್ಯಾಕ್ವರ್ಡ್ ಬೆಂಡ್ ಮಾಡ್ತೀವಿ ಅಷ್ಟು ಕೂಡ ನಮ್ಮ ವರ್ಟಬ್ರೇಟ್ಸ್ ಎಲ್ಲ ರಿಲೀವ್ ಆಗುತ್ತೆ. ಅದರಿಂದ ಕೂಡ ಸುಲಭವಾಗಿ ಮಾಡೋದು ಅಂದ್ರೆ ನಮ್ಮ ಮನೆಯಲ್ಲಿ ಕಬ್ಬಿಣ ಚೇರ್ಗಳಿರುತ್ತೆ. ಇಲ್ಲಿ ಕಬ್ಬಿಣ ಚೇರ್ ಇಲ್ಲ, ಈ ರೀತಿ ಚೇರ್ ತಗೊಳ್ತಾ ಇದ್ದೀನಿ. ಕಬ್ಬಿಣ ಚೇರ್ ಹಿಂದ್ಗಡೆ ಬ್ಯಾಕ್ ಸೀಟ್ ಇರುತ್ತೆ, ಈ ಸೈಡ್ ಖಾಲಿ ಇರುತ್ತೆ. ನಾವೇನ್ ಮಾಡೋಣ, ಹೀಗೆ ಕುಳಿತುಕೊಳ್ಳೋದು. ಕಾಲುಗಳನ್ನ ಈ ರೀತಿ ಸೈಡ್ ಇಟ್ಕೊಂಡು ಈ ರೀತಿ ಕುಳಿತುಕೊಳ್ಳೋದು. ನೇರವಾಗಿ ಕುಳಿತುಕೊಳ್ಳೋದು. ನೇರವಾಗಿ ಕುಳಿತುಕೊಂಡು ಹಿಂದ್ಗಡೆ ಸೀಟ್ ಇರುತ್ತಲ್ಲ, ಸೀಟನ್ನ ಈ ಕಡೆ ಕುಳಿತುಕೊಂಡಾಗ ಬಲ ತೊಡೆ ಈ ಕಡೆ ಇದ್ದಾಗ ಬಲಗೈ ಹಿಂದೆ ಕೊಟ್ಟು ಎಡಗೈ ಮುಂದೆ ಕೊಟ್ಟು
ಬೆನ್ನನ್ನು ಯಾವತ್ತೂ ಗೂನು ಮಾಡಬಾರ್ದು. ಬೆನ್ನನ್ನ ನೇರ ಮಾಡಿ ತಿರುಗಿಸ್ಬೇಕು. ಸೊಂಟ ತಿರುಗಿಸ್ಬೇಕು, ಉಸಿರು ಬಿಡ್ತಾ ತಿರುಗಿಸ್ಬೇಕು. ಕಂಪ್ಲೀಟ್ ಹೀಗೆ ತಿರುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಈ ರೀತಿ ಒಂದ್ ಕಡೆ ತಿರುಗಿಸ್ತೀವಿ. ಇದೇ ರೀತಿ ಇನ್ನೊಂದು ಸೈಡ್ ಕೂಡ ಮಾಡ್ತೀವಿ. ನಿಮ್ಮ ಮನೇಲಿ ಸ್ಟೀಲ್ ಚೇರ್ ಯೂಸ್ ಮಾಡಿ, ಇಲ್ಲ ಅಂದ್ರೆ ಯೋಗ ಚೇರ್ಸ್ ಸಿಗುತ್ತೆ. ಯೋಗ ಚೇರ್ ಸಿಗೋದ್ರಿಂದ ಒಂದ್ ಕಡೆ ಮಾತ್ರ ಸೀಟ್ ಇರುತ್ತೆ. ಮತ್ತೆ ಇನ್ನೊಂದ್ ಕಡೆ ಕುಳಿತುಕೊಂಡು ಕೂಡ 2 ಕೈಗಳನ್ನ ಸೀಟ್ಗೆ ಇಟ್ಕೊಳ್ಳಿ. ಬೆನ್ನು ನೇರ ಮಾಡಿ, ಸೊಂಟದಿಂದ ಲಿಫ್ಟ್ ಮಾಡಿ ಉಸಿರು ತೆಗೆದುಕೊಂಡು ಉಸಿರು ಬಿಟ್ಟ ಎಕ್ಸಿ ನಿಮ್ಮ ಸೊಂಟ ತಿರುಗಿಸಿ. ನಾನು ಈ ಕಡೆ ಮಾಡ್ತೀನಿ, ನಿಮ್ಗೆ ಕಾಣುತ್ತಾ ನೋಡಿ. ತಿರುಗಿಸಿ ಕಂಪ್ಲೀಟ್. ಬೆನ್ನೇರ ಮಾಡಿ ತಿರುಗಿಸಿ. ಇನ್ನು ಹೇಗಿದ್ದು ಗ್ರಿಪ್ ಸಿಗುತ್ತೆ. ಎಷ್ಟಾಗುತ್ತೆ ಅಷ್ಟು ತಿರುಗಿಸ್ಬೋದು. ಸೊಂಟ ನಾವು ಎಷ್ಟು ತಿರುಗ್ತೀವಿ ಅಷ್ಟು ಕೂಡ ಈ ಹೊಟ್ಟೆಲಿರೋ ಕೊಬ್ಬು ಕೂಡ ಕರಗುತ್ತೆ, ಸೈಡ್ ಫ್ಯಾಟ್ ಎಲ್ಲ ಕರಗುತ್ತೆ. ಹಾಗೆ ಬೆನ್ನು ನೋವು ಕಡಿಮೆ ಆಗ್ಲಿಕ್ಕೆ ತಿರುಗಿ ಮಾಡುವ ಆಸನದಲ್ಲಿ ಚೇರ್ ಯೂಸ್ ಮಾಡಿ ಸುಲಭವಾಗಿ ಮಾಡಬೇಕಾದಂತ ಒಂದು ಆಸನ. ಇದೇ ರೀತಿ ಚೇರ್ ಉಪಯೋಗಿಸ್ಕೊಂಡು ನೀವು ಬ್ಯಾಕ್ವರ್ಡ್ ಬೆಂಡ್ ಕೂಡ ಮಾಡ್ಬೋದು. ಬ್ಯಾಕ್ವರ್ಡ್ ಬೆಂಡ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೋದು, 2 ಭುಜದ ಲೈನ್ಗೆ 2 ಭುಜದ ಹಸ್ತಗಳನ್ನು ಇಟ್ಟುಬಿಟ್ಟು ನೇರವಾಗಿಟ್ಟು ಕೈ ಕೊಡಿ, ಬೆನ್ನೇರ ಮಾಡಿ. ಹಾಗೆ ಭುಜಗಳು ದೂರ ಮಾಡ್ತಾ ನಿಧಾನಕ್ಕೆ ಬೆನ್ನನ್ನ ಕರ್ವ್ ಮಾಡ್ಬೇಕು. ಹಿಮ್ಮಡಿ ಹಿಂದಕ್ಕೆ ಒತ್ತಬೇಕು, ಭುಜ ದೂರ ಮಾಡ್ಬೇಕು, ಬೆನ್ ಕರ್ವ್ ಮಾಡ್ಬೇಕು, ಸ್ಟರ್ನಮ್ನ ಎತ್ತಬೇಕು, ಎದೆ ಎತ್ತ. ಹೀಗೆ ಮಾಡೋದ್ರಿಂದ ಬ್ಯಾಕ್ವರ್ಡ್ ಬೆಂಡ್ ಮಾಡೋದ್ರಿಂದ ಕೂಡ ನಾವು ಬೆನ್ನು ನೋವನ್ನ ಕಡಿಮೆ ಮಾಡ್ತೀವಿ. ನಂತರ ಚೇರ್ ಮೇಲೆ ಕಾಲನ್ನ ಈ ರೀತಿ ಇಟ್ಟುಬಿಟ್ಟು ತಿರ್ಚಿ ಕೂಡ ಮಾಡಬೇಕು. ಕಾಲನ್ನ ಫೋಲ್ಡ್ ಮಾಡಿ ಇಟ್ಟುಬಿಟ್ಟು ಬಲ ಮಂಡಿ ಮಡಿಸಿದಾಗ ಎಡಗೈ ಕೊಟ್ಟು ಎಡಗೈ ಹಿಂದೆ ಕೊಟ್ಟು ನಿಧಾನಕ್ಕೆ ಸೊಂಟನ್ನ ತಿರ್ಚ್ಬೋದು. ನೋಡಿ, ಸುಲಭವಾಗಿ ಮಾಡುವಂತದ್ದಿಲ್ಲ. ನಮ್ಮ ಮನೆಯಲ್ಲಿರುವಂತ ಒಂದು ಚೇರು ಅಥವಾ ಒಂದು ಸ್ಟೀಲ್ ಕೇಸ್ ದಂಡೆ ಮೇಲೆ ಇದು 2 ಕಡೆ ಮಾಡ್ಬೇಕಾಗತ್ತೆ. ಸರ್, ನಿಮ್ಮ ವಿಡಿಯೋ ಆಫ್ ಆಗಿದೆ ಸರ್. ನೋಡ್ತಾ ಇದ್ದೀನಿ ಮೇಡಮ್, ನೋಡ್ತಾ ಇದ್ದೀನಿ. ಅದು ಫೋನ್ ಬಂತು, ಇದಾಗ್ತಾ ಇದೆ. ಓಕೆ. ಸರ್, ಏನಾಯ್ತು ಸರ್? ನೋಡ್ತಾ ಇದ್ದೀನಿ ಮೇಡಮ್, ನೋಡ್ತಾ ಇದ್ದೀನಿ. 1 ನಿಮಿಷ ಸರಿ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಕಾಲನ್ನು ಕೂಡ ಹೀಗಿಟ್ಟು ಮಂಡಿ ಮಡಿಸ್ಬಿಟ್ಟು ಬೆನ್ನೇರ ಮಾಡಿ, ಎಡ ಮಂಡಿ ಮಡಿದಾಗ ಬಲಗೈ ಇಡಬೇಕು, ಬೆನ್ನು ನೇರ ಮಾಡಿ ಸೊಂಟ ತಿರುಗಿಸ್ಬೇಕು.
ಕಂಪ್ಲೀಟ್ ನೇರ ಮಾಡ್ತಾ ಉಸಿರನ್ನ ಬಿಡ್ತಾ ಬಿಡ್ತಾ ತೇರಿಸಿ. ಇದರಿಂದ ಕೂಡ ನಿಮ್ಮ ಸೊಂಟ ತಿರುಗುತ್ತೆ. ಹೀಗೆ ಮಾಡಿ ನಮ್ಮ ಬೆನ್ನು ನೋವಿಗೆ ಇದು ಕೂಡ ಕಡಿಮೆ ಮಾಡುತ್ತೆ. ಮತ್ತೆ ಇದ್ರ ಜೊತೆಗೆ ಹೊಟ್ಟೆ ಹೇಳ್ಕೊಂಡು ಕಂಪ್ಲೀಟ್ ತಿರ್ಚೋದ್ರಿಂದ ಈ ಸೈಡ್ ಅಲ್ಲಿರುವಂತ ಕೊಬ್ಬು, ಹೊಟ್ಟೆ ಕೊಬ್ಬೆಲ್ಲ ಕಚ್ಚುತ್ತೆ. ಇದು ಕೂಡ ಒಂದು ಆಸನ. ಹಾಗೆ ಈ ಮಾರ್ಜಾಲ ಶ್ವಾಸ ಅಂತ ಮಾಡಿ ಈ ಉಸಿರಾಟವನ್ನ ಈ ರೀತಿ ಎರಡು ಮಂಡಿಯನ್ನ ಸೊಂಟದ ಲೆವೆಲ್ಗೆ, ಎರಡು ಹಸ್ತವನ್ನ ಭುಜದ ಕೆಳಗಡೆ ಕೊಡ್ತೇವೆ. ಕೊಟ್ಟು ಬಿಟ್ಟು ಉಸಿರು ತಗೊಳ್ತಾ ತಲೆ ಮೇಲೆ ಕೆತ್ತೋದು. ಇನ್ಹೇಲ್, ಬೆನ್ನ ಹಳ್ಳ ಮಾಡಿ, ಎಕ್ಸೇಲ್ ಬಿಡ್ತಾ ಬೆನ್ನು ರೂಪ, ತಲೆ ಬಗ್ಸ, ಉಸಿರು ತಗೊಳ್ತಾ ಮೇಲೆ, ಇಳಿತಾ, ಕೆಳಗೆ. ಅನಿಸ್ತಿದೆ ಸರ್. ಕೆಳಗಡೆ ಇನ್ಹೇಲ್, ಹೆಡ್ ಅಪ್, ಬೆನ್ನು ಹಳ್ಳ, ಎಕ್ಸೇಲ್, ಉಸಿರು ಬಿಡ್ತಾ ಬೆನ್ನನ್ನ ದುಬ್ಬ ಮಾಡೋದು. ಈ ರೀತಿ 5-6 ಬಾರಿ ಮಾಡ್ಬೇಕು. ನಂತರ ಇನ್ಹೇಲ್ ಮಾಡ್ತಾ ತಲೆ ಎತ್ತೋದು, ಕಾಲು ಮಡ್ಚೋದು, ಬಲಗಾಲು ಮಡ್ಚೋದು, ಸರ್ ಸರ್ ಹಿಮ್ಮಡಿ ಸರ್ ಕ್ಷಮಿಸಿ ಕಾಣಿಸ್ತಿಲ್ಲ ಸರ್. ಮೇಡಮ್? ಕ್ಯಾಮ್ರಾ ಕಾಣಿಸ್ತಾ ಇಲ್ಲ. ಹಾ. ಕ್ಯಾಮ್ರಾ ಒಂಚೂರು ಡೌನ್ ಮಾಡಿ ಸರ್. ಡೌನ್ ಮಾಡಿ ನೋಡಿ ಮೇಡಮ್. ಈಗ ಎಸ್, ಪರ್ಫೆಕ್ಟ್. ಇವಾಗ ಕಾಣುತ್ತೆ. ಕಾಣಿಸುತ್ತೆ ಮೇಡಮ್? ಈಗ ಕಾಣುತ್ತೆ ಫೈನ್. ಬಲಗಾಲನ್ನು ಮಡಚಿ ತಲೆ ಎತ್ತಿ, ಹಿಮ್ಮಡಿ ತಲೆ ತಾವೋ ತರ ಬೆನ್ನು ಹಳ್ಳ ಆಗುತ್ತೆ. ಎಕ್ಸೇಲ್, ಮಂಡಿ ಮುಂದಕ್ಕೆ, ಮೊಣಕೈ ತಾಗ್ಬೇಕು, ತಲೆ ಡೌನ್ ಮಾಡಿ. ಈ ರೀತಿ 4-5 ಬಾರಿ ಮಾಡಿ ಉಸಿರು ಬಿಡ್ತಾ ಬಿಡಿ. ಮತ್ತೆ ಇದು ರಿಲ್ಯಾಕ್ಸ್ ಮಾಡಿದ ನಂತರ ಇನ್ನೊಂದು ಕಾಲು, ಎಡಗಾಲು ಕೂಡ ಮಡ್ಚೋದು, ತಲೆ ಮೇಲೆ ಎತ್ತೋದು, ಬೆನ್ನು ಹಳ್ಳ. ಹೀಗೆ ಎಕ್ಸೇಲ್, ಉಸಿರು ಬಿಡ್ತಾ ಮಂಡಿ ಮುಂದಕ್ಕೆ. ಈ ರೀತಿ ಒಂದು 4-6 ಬಾರಿ ಮಾಡೋಣ. ಇವೆರಡು ಮಾಡೋದ್ರಿಂದ ಬೆನ್ನು ನಮ್ಗೇನಾಗುತ್ತೆ, ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಇದರಿಂದ ಕೂಡ ಬೆನ್ನು ನೋವನ್ನ ಕಡಿಮೆ ಮಾಡಿ. ಇದ್ರ ಜೊತೆಗೆ ನೀಡ್ಲ್ ಅಂಡ್ ಥ್ರೆಡ್ ಅಂತ ಹೇಳ್ತಾರೆ. ಏನ್ ಮಾಡ್ಬೋದು, ಈಗ ಬಲಗೈ ಇದೆಯಲ್ಲ, ಬಲಗೈಯನ್ನ ಈ ರೀತಿ ಕೆಳಗಡೆ ಕೊಡೋದು. ಈ ರೀತಿ ಬಲಗೈಯನ್ನ ರಾಸ ಕೆಳಗಡೆ ಕೊಟ್ಟು ಎಡಗೈ ಮೇಲಕ್ಕೆ ಇನ್ಹೇಲ್, ತಲೆ ಎತ್ತೋದು, ಸೊಂಟ ತಿರುಗುತ್ತೆ. ಎಕ್ಸೇಲ್, ಉಸಿರು ಬಿಡ್ತಾ ಎಡಗೈಯನ್ನ ಕೆಳಗಡೆ ಕಂಪ್ಲೀಟ್ ಹೀಗೆ ಕೊಟ್ಟು ಇನ್ಹೇಲ್, ಸೊಂಟ ತಿರುಗಿಸಿ. ಇದೇ ರೀತಿ ಮಾಡೋದ್ರಿಂದ ನಮ್ಮ ಬೆನ್ನು ಚೆನ್ನಾಗಿ ವರ್ಟೆಬ್ರೆಗಳೆಲ್ಲ ಒಂದಕ್ಕೊಂದು ರಿಲೀವ್ ಆಗೋದ್ರಿಂದ ಬೆನ್ನು ನೋವು ಇದರಲ್ಲೂ ಕೂಡ. ಇದ್ರ ಜೊತೆಗೆ ಕುಳಿತು ಮಾಡುವಂತ ಆಸನಗಳಿದೆ. ಕುಳಿತು ತಿರ್ಚಿ ಮಾಡುವಂತ ಆಸನಗಳಲ್ಲಿ ಅದಕ್ಕೆ ಮೊದಲಿಗೆ ಬೋಟ್ ಪೋಸ್ ಕೂಡ ಮಾಡ್ಬೇಕಾಗುತ್ತೆ. ಬೋಟ್ ಪೋಸ್ ಅಂದ್ರೆ ನಾವಾಸನ ಅಂತ ಕನ್ನಡದಲ್ಲಿ. ಈ ನಾವಾಸನಕ್ಕೆ ಈಗ ಕುಳಿತುಕೊಳ್ಳೋದು, ದೇಹನ ಸ್ವಲ್ಪ ಸ್ಲ್ಯಾಂಟ್ ಮಾಡಿ, ಚೆಸ್ಟ್ ಎದೆ ಎತ್ತೋದು, ಎಕ್ಸ್ಟೆಂಡ್ ಮಾಡಿ ನಿಧಾನಕ್ಕೆ ಎರಡೂ ಕಾಲುಗಳ ಎತ್ತಿ ಬಿಟ್ಟು ಕೈಗೆ ಬಿಡಿಸೋದು. ಬೆನ್ನೇರ ಮಟ್ಟ, ಎಲ್ಲೂ ಬೆನ್ನು ಉಬ್ಬ ಮಾಡುವ. ನಾವಾಸನ ಕೂಡ ಮಾಡೋದ್ರಿಂದ ಇದು ಕೂಡ ಬೆನ್ನು ನೋವಿಗೆ ಒಳ್ಳೆಯ ಆಸನ. ಬೆನ್ನು ಚೆನ್ನಾಗಿ ಸ್ಟ್ರೆಂತ್ ಬರುತ್ತೆ. ಇವುದ್ರ ಜೊತೆಗೆ ಕೆಲವು ತಿರುಚಿ ಮಾಡುವ ಆಸನ. ಸರ್ ಒಂದೇ ಒಂದು ಮಧ್ಯೆ ಮಾತಾಡ್ತಿದ್ದೀನಿ, ಕ್ಷಮಿಸಿ ಮೇಡಮ್. ಸರ್. ಎಲ್ಲ ನಮ್ಮ ಆತ್ಮ ಬಂಧುಗಳು ಎದ್ದು ಇದನ್ನ ಮಾಡಬೇಕಾಗಿ ಕೋರ್ಕೊಳ್ತೀನಿ. ಸೊ 1 by 1 ನೀವು ಇನ್ಹೇಲ್ ಎಕ್ಸೇಲ್ ಹೇಳ್ತಾ ಇದ್ರೆ ಅವರು ಮಾಡ್ಲಿ ಸರ್. ಒಂದೆರಡು ಮಾಡಿದ್ರೆ ಮಾತ್ರನೇ ಅವ್ರಿಗೆ ಗೊತ್ತಾಗೋದು ಅಂತ ನನ್ನ ಭಾವನೆ. ಆತ್ಮ ಬಂಧುಗಳೇ, ಎಲ್ಲರೂ ದಯವಿಟ್ಟು ನಿಮ್ಮ ಕ್ಯಾಮ್ರಾಯಿಂದ ಮಾತಾಡೋ ಶ್ವಾಸ ಮತ್ತೊಮ್ಮೆ ರಿಪೀಟ್ ಮಾಡ್ಲದು.
ಮಾಡಿ ಸರ್. ಒಂದ್ 2 ಆಸನಗಳು ಹೇಳ್ಕೊಟ್ರೆ ಅವ್ರಿಗೆ ಒಂದ್ 8 ಬಾರಿನೇ ನೀವು ಬೇಕಾದ್ರೆ ನೀವು ಮಾಡ್ತಾ ಹೋದ್ರೆ ನಾನು ಇನ್ಹೇಲ್ ಎಕ್ಸೆಲ್ ಹೇಳ್ತೀನಿ ಸರ್, ಸಮಸ್ಯೆ ಇಲ್ಲ. ನಾನು ಮಾಡ್ಕೊಡ್ತಾ ಇನ್ಹೇಲ್ ಎಕ್ಸೆಲ್ ಹೇಳ್ತೀನಿ. ಮಾಡಿ. ಆತ್ಮಬಂಧುಗಳೇ ದಯವಿಟ್ಟು ಎದ್ದೇಳಿ ಎಲ್ಲರೂ. ತುಂಬಾ ಸಮಸ್ಯೆ ಇರೋರು ನೀವು ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದು ಕೆಲವು ಆಸನಗಳು. ನೀವೆಲ್ಲರೂ ಎದ್ದು ಕ್ಯಾಮ್ರಾಗಳನ್ನ ಇಟ್ಕೊಳ್ಳಿ, ಸರ್ ಹೇಳ್ತಾ ಹೋಗ್ತಾರೆ ಮಾಡಿ. ನೀವು ಒಂದ್ಸರಿ ಮಾಡೋದ್ರಿಂದ ನಿಮ್ಗೆ ಅನುಭವ ಆಗತ್ತೆ, ನೀವು ಮನೇಲಿ ಮಾಡ್ಕೊಳ್ಬಹುದು ಅಂತ. ಬೆನ್ನು ನೋವಿಗೆ ಇದು ಅತ್ಯುತ್ತಮವಾದ ಒಂದು ಆಸನ ಆಗಿರೋದ್ರಿಂದ ಎಲ್ಲರೂ ಮಾಡಿ ಅಂತ ಕೇಳ್ಕೊಳ್ತೇನೆ. ಎರಡೂ ಮಂಡಿಗಳನ್ನ ನಮ್ಮ ಸೊಂಟದಗ್ಲಿಕ್ಕೆ ಇಟ್ಕೋಬೇಕು. ಎರಡೂ ಹಸ್ತಗಳನ್ನ ಭುಜದಗ್ಲಿಕ್ಕೆ, ಭುಜದ ಕೆಳಗಡೆ ಇಟ್ಬಿಟ್ಟು. ಎಲ್ಲ ರೆಡಿ ಇದ್ದೀರಾ? ರೆಡಿ ಇದ್ದೀರಾ ಎಲ್ಲರೂ? ನೀವು ಥಮ್ಸ್ ಅಪ್ ಕೊಡ್ಬೋದು. ಹೀಗೆ ಥಮ್ಸ್ ಅಪ್ ಕೊಡಿ. ರೆಡಿ ಇದ್ದೀರಿ ಅಂದ್ರೆ ಥಮ್ಸ್ ಅಪ್ ಕೊಡಿ. ಇನ್ಹೇಲ್, ಉಸಿರು ತಗೊಳ್ತಾ ತಲೆ ಎತ್ತಿ ಬೆನ್ನ ಹಳ್ಳ ಮಾಡಿ. ದಯವಿಟ್ಟು ಎಲ್ಲರೂ ವಿಡಿಯೋಗಳನ್ನ ಆನ್ ಮಾಡಿ. ಉಸಿರು ಬಿಡ್ತಾ ತಲೆಯನ್ನ ಬೆಂಡ್ ಮಾಡಿ, ಬೆನ್ನನ್ನ ಕಾನ್ವೆಕ್ಸ್ ಉಬ್ಬ ಮಾಡಿ. ಇನ್ಹೇಲ್, ಉಸಿರು ತಗೊಳ್ಳಿ, ತಲೆ ಎತ್ತಿ ಬೆನ್ನ ಹಳ್ಳ ಮಾಡಿ. ಎಕ್ಸೇಲ್, ಬೆನ್ನನ್ನ ಉಬ್ಬ ಮಾಡಿ, ತಲೆ ಕೆಳಗಡೆ. ಇನ್ಹೇಲ್ ಅಪ್, ಬೆನ್ನ ಹಳ್ಳ. ಎಕ್ಸೇಲ್, ಹೆಡ್ ಡೌನ್, ಬ್ಯಾಕ್ ಟು ಕಾನ್ವೆಕ್ಸ್ ಉಬ್ಬ. ಈ ರೀತಿ ಹಲವಾರು ಬಾರಿ ಮಾಡಿ. ನಂತರ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ 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 ಮಾಡಿದ ನಂತರ ಮತ್ತೆ ಇನ್ಹೇಲ್ ಮಾಡಿ. ಇನ್ಹೇಲ್, ತಲೆ ಎತ್ತಿ ಬಲಗಾಲು ಮಡಚಿ ಹಿಂಬಡಿ, ತಲೆ ತಾಗೋ ತರ ಇರ್ಬೇಕು. ನಿಮ್ ತಲೆ ಹಿಂಬಡಿ ಕಡೆ ಹೋಗ್ಲಿ. ಬೆನ್ನ ಹಳ್ಳ. ಎಕ್ಸೇಲ್, ಮಂಡಿ ಮಡಚಿ ತಲೆ ಬಗ್ಸಿ ಬೆನ್ನು ಡುಬ್ಬ ಮಾಡಿ. ನಿಮ್ ಮಂಡಿ ಮೊಣಕೈ ತಾಗ್ಲಿ ಇಲ್ಲ ಹಣೆ ತಾಗ್ಲಿ, ಬೆನ್ನು ಡುಬ್ಬ ಮಾಡಿ. ಉಸಿರು ಬಿಟ್ಟಿದ್ದೀರಾ? ಈಗ ಉಸಿರು ಹೇಳ್ಕೊಡಿ. ಇನ್ಹೇಲ್, ಕಾಲು ಮಡಚಿ ಮೇಲೆ, ತಲೆ ಎತ್ತಿ. ಎಕ್ಸೇಲ್, ಮಂಡಿ ಮಡಚಿ ಹಣೆ ಕಡೆ ತಗೊಳ್ಳಿ, ತಲೆ ಬಗ್ಸಿ. ಈಗ ಮಂಡಿನ ಕೆಳಗಡೆ ಹಾಗೆ ಬಿಡಿ, ರಿಲ್ಯಾಕ್ಸ್ ಮಾಡಿ. ಇದಕ್ಕೆ ಮಾರ್ಜಾಲ ಶ್ವಾಸ ಅಂತೀವಿ, ಮತ್ತೆ ಇಂಗ್ಲಿಷ್ ನಲ್ಲಿ ಕ್ಯಾಟ್ ಅಂಡ್ ಕೌ ಪೋಸ್ ಅಂತ ಕೂಡ ಹೇಳ್ತೀವಿ. ಒಂದು ಕಾಲು ಮಾಡಿದ್ಮೇಲೆ ಇನ್ನೊಂದು ಕಾಲು ಮಾಡ್ಬೇಕು. ಇನ್ಹೇಲ್, ಎಡಗಾಲು ಮಡಚಿ ಎಡ ಹಿಮ್ಮಡಿ ತಲೆ ಕಡೆ, ತಲೆ ಎತ್ತಿ ಬೆನ್ನು ಹಳ್ಳ ಮಾಡಿ. ಎಕ್ಸೇಲ್, ಬೆನ್ನು ಡುಬ್ಬ ಮಾಡಿ, ಮಂಡಿಯನ್ನ ಮುಂದೆ ತಗೊಳ್ಳಿ. ಹಣೆ ತಾಗುವಷ್ಟು ಅಥವಾ ಮೊಣಕೈ ತಾಗುವಷ್ಟು. ಇನ್ಹೇಲ್, ಮತ್ತೆ ಎಡಗಾಲು ಮಡಚಿ ಎಕ್ಸೇಲ್. ಸಾಕು. ಈ ರೀತಿ 3-4 ಬಾರಿ ಮಾಡಿ. ಇವುದ್ರ ಜೊತೆಗೆ ಇನ್ನೂ ಒಂದು ಮಾಡಿ, ಅವತ್ತು ಹೇಳ್ಬೋದು. ಏನ್ ಮಾಡ್ಬೋದು? ಇನ್ಹೇಲ್ ಮಾಡ್ತಾ ಬಲ ಮಂಡಿ ಎತ್ತದ ಮೇಲೆ, ಮತ್ತೆ ಬಲಗಾಲು ಸ್ಟ್ರೆಚ್ ಮಾಡೋದು, ಮಡ್ಚೋದು. ಎಕ್ಸೇಲ್, ಡೌನ್. ಮತ್ತೆ ಇನ್ಹೇಲ್, ಎಡಮಂಡಿ ರೈಸ್ ಮಾಡೋದು, ಸ್ಟ್ರೆಚ್ ಮಾಡೋದು, ಮಡ್ಚೋದು. ಎಕ್ಸೇಲ್, ಡೌನ್. ಈ ರೀತಿ ಬಲಮಂಡಿಯನ್ನ ರೈಸ್ ಮಾಡಿ, ಸ್ಟ್ರೆಚ್ ಮಾಡಿ, ಮಡಚಿ ಕೆಳಗಡೆ ಇಡೋದು. ಎಡಮಂಡಿಯನ್ನ ರೈಸ್ ಮಾಡಿ, ಸ್ಟ್ರೆಚ್ ಮಾಡಿ, ಇದು ಕೂಡ ಮಾಡಿ. ಇದರ ನಂತರ ನೀಡ್ಲ್ ಅಂಡ್ ಥ್ರೆಡ್ ಪೋಸ್ ಅಂತ ಹೇಳಿದೆ. ಇದನ್ನ ಹೇಗ್ ಮಾಡ್ಬೋದು? ಈಗ ಬಲಗೈ ಇದೆಯಲ್ಲ, ಬಲಗೈ ಮೊಣಕೈ ಮಡಚಿ ಸಾಧ್ಯವಾದ್ರೆ ಹಿಂದೆ ತಳ್ಳಿ ತಳ್ಳಿ, ಭುಜ ನೆಲಕ್ಕೆ ಟಚ್ ಆಗೋಷ್ಟು ತಳ್ಳಿ. ಇನ್ಹೇಲ್, ಎಡಗೈ ಮೇಲೆ ರೈಸ್ ಮಾಡಿ, ಸೊಂಟ ತಿರುಗುತ್ತೆ, ತಲೆ ದೃಷ್ಟಿ ಎಡಹಸ್ತ. ಇನ್ಹೇಲ್ ಆಯ್ತಾ? ಎಕ್ಸೇಲ್, ಡೌನ್. ಈಗ ಎಡಗೈ ಮಡಚಿ, ಎಡಗೈ ಕಂಪ್ಲೀಟ್ ಎಡಭುಜ ಟಚ್ ಆಗೋಷ್ಟು ಮಡಚಿ. ಇನ್ಹೇಲ್, ಬಲಗೈ ಸೊಂಟಕ್ಕೆ, ನಿಮ್ಮ ದೃಷ್ಟಿ ಬಲ ಹಸ್ತ ನೋಡಿ. ಹಾಗೆ ಇದೊಂದು 3-4 ಬಾರಿ ಮಾಡಿ. ಇವೆಲ್ಲ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ. ಅದರಿಂದ ಬೆನ್ನು ನೋವು ಕಡಿಮೆ, ಮತ್ತೆ ಇವನ್ ಕತ್ತು ನೋವು ಕೂಡ ಕಡಿಮೆ ಆಗುತ್ತೆ. ಬೆನ್ನು ನೋವು, ಕತ್ತು ನೋವು ಎರಡಕ್ಕೂ ಕೂಡ ಒಳ್ಳೆಯ ಪರಿಹಾರ ಇದೆ. ಇದರ ನಂತರ ಕುಳಿತು ಮಾಡುವಂತ ಕೆಲವು ಆಸನಗಳಿವೆ. ಕುಳಿತು ತಿರ್ಚು ಮಾಡುವಂತ ಆಸನದಲ್ಲಿ ಸಿಂಪಲ್ ಆಗಿ ಮಾಡುವಂತ ಹೇಳ್ಕೊಡಿ. ನೇರವಾಗಿ ಕೂತ್ಕೊಡಿ. ಇದಕ್ಕೆ ದಂಡಾಸನ ಅಂತ ಹೇಳ್ತೀವಿ, ಸಮತಲ ಕೂಡ ಹೇಳ್ತೀವಿ. ನೇರವಾಗಿ ಕೂತ್ಕೋಬೇಕು, ಬೆನ್ನೇರ, ಬಲಗಾಲ ಮಡಚಿ, ಎಡಪಾದ ಮೇಲ್ಮುಖ,
ಬಲಗಾಲ ಹತ್ರ ಹೇಳ್ಕೊಡಿ, ಹತ್ರ ಹೇಳ್ಕೊಡಿ, ಬೆನ್ನೇರ ಮಾಡಿ. ಕೆಲವರಿಗೆ ಹೊಟ್ಟೆ ಇರುತ್ತೆ, ಇಷ್ಟು ಹೇಳ್ಕೊಳಕ್ಕಾಗಲ್ಲ, ಇಷ್ಟೇ ಸಾಕು. ಹತ್ರ ಹೇಳ್ಕೊಂಡು ಬೆನ್ನೇರ ಮಾಡಿ. ಈಗೇನ್ ಮಾಡಿ, ಬಲಹಸ್ತನ ಹಿಂದೆ, ಬಲಹಸ್ತ ಹಿಂದೆ ಕೊಟ್ಟು, ಕಾಣಿಸುತ್ತಲ್ಲ, ಹಿಂದೆ ಕೊಡಿ. ಎಡಮೊಣಕೈನ ಬಲಕೈ ಬಲಮಂಡಿ ಕೊಟ್ಟು ತಳ್ಳಿ. ಆಗ್ಲಿಲ್ಲ ಅಂದ್ರೆ ಎಡಗೈಯಿಂದ ಬಲಮಂಡಿ ಹೇಳ್ಕೊಡಿ. ಬೆನ್ನು ನೇರ ಮಾಡಿ. ಎಲ್ಲೂ ಕೂಡ ಬೆನ್ನನ್ನ ಗೂನು ಮಾಡಬಾರ್ದು. ನಾವು ಯೋಗ ಮಾಡ್ಬೇಕಾದ್ರೆ ಬೆನ್ನೇರ ಮಾಡಿ, ಹೊಟ್ಟೆ ಹೇಳ್ಕೊಡಿ. ತೊಡೆ ಮತ್ತೆ ಹೊಟ್ಟೆ ಚೆನ್ನಾಗಿ ಮಸಾಜ್ ಆಗ್ಲಿ. ಬಲಮಂಡಿಯನ್ನು ಎಡಗೈಯಿಂದ ಹೇಳ್ಕೊಡ್ತಾ ಬೆನ್ನೇರ ಮಾಡ್ತಾ, ಬಲಭುಜ ಹಿಂದಕ್ಕೆ, ದೃಷ್ಟಿ ಹಿಂದಕ್ಕೆ ತಿರುಗಿಸಿ. ಹೊಟ್ಟೆ ಹೇಳ್ಕೊಡಿ, ಉಸಿರು ತಗೊಳ್ಳಿ. ಇನ್ಹೇಲ್, ಎಕ್ಸೀಲ್, ಟನ್ ಟನ್ ಟನ್. ಇಲ್ಲಿ ಉಸಿರಾಟ ನಡೀತಾ ಇದೆ. ಮಂಡಿ ಹೇಳ್ಕೊಳ್ತಾ ಇರಿ. ಹೊಟ್ಟೆ ಒಂದು ಕಡೆ ಆಯ್ತು, ಹಾಗೆ ಇನ್ನೊಂದು ಕಡೆ ಕೂಡ. ಎಡಮಂಡಿ ಮರ್ಚಿ, ಬಲಗಾಲ ನೇರವಾಗಿರುತ್ತೆ, ಬಲಪಾದ ಮೇಲುಮುಖವಾಗಿರುತ್ತೆ. ಈಗ ಎಡಗೈ ಹಿಂದೆ ಕೊಡಿ, ಬಲ ಮೊಣಕೈ ಕೊಡಿ. ಇಲ್ಲಿ ಯಾರು ಆಗಲ್ಲ, ಕೆಲವರು ಹೊಟ್ಟೆ ಇರುತ್ತೆ, ಈಗ ಹೋಗುತ್ತೆ, ಬೇಡ. ಬಲಗೈಯಿಂದ ಮಂಡಿ ಹಿಡ್ಕೊಳ್ಳಿ, ಎಡಮಂಡಿನ ಬೆನ್ನೇರ ಮಾಡಿ. ಈ ಕೈಯಲ್ಲಿರುತ್ತಲ್ಲ, ಕಪ್ ಶೇಪ್ ಕೊಡಿ. ಎಡಭುಜ ಹಿಂದಕ್ಕೆ ತಿರುಗಿಸಿ ನೋಡಿ, ತಿರುಗಿಸಿ. ಈ ಭುಜ ಮಂಡಿ ಇದೆಲ್ಲ ಒಂದೇ ಸರಳತೆ. ಹೊಟ್ಟೆ ತೊಡೆ ಒತ್ತಬೇಕು, ಬೆನ್ನು ನೇರ ಆಗ್ಬೇಕು. ಉಸಿರು ತಗೊಂಡು ಉಸಿರು ಬಿಡ್ತಾ ತಿರುಗಿಸಿ, ಎಗ್ಸಿ, ತಿರುಗಿಸಿ. ಉಸಿರಾಟ ನಡೀತಾ ಇರಲಿ, ಎಲ್ಲೂ ಉಸಿರು ಬಿಗಿ ಹಿಡಿಬೇಡಿ. ಬೆನ್ನೇರ ಮಾಡಿ, ತಿರುಗಿಸಿ, ತಿರುಗಿಸಿ. ಮತ್ತೆ ಕಾಲಿಗೆ ರಿಲ್ಯಾಕ್ಸ್. ದೀರ್ಘವಾದ ಉಸಿರು ತಗೊಂಡು ಉಸಿರು ಬಿಡಿ. ಹೀಗೆ ದೀರ್ಘವಾದ ಉಸಿರು ತಗೊಂಡು ಉಸಿರು ಬಿಡೋದ್ರಿಂದ ನಮ್ಗೆ ಇರೋ ಸುಸ್ತಲ್ಲ. ಇದು ಈ ಆಸನದ ಹೆಸರು ವಕ್ರಾಸನ. ಈ ವಕ್ರಾಸನ ಇದು ಕೂಡ ತಿರುಚಿ ಮಾಡುವ ಆಸನ. ಹೀಗೆ ಇನ್ನೊಂದು ಆಸನ ಮಾಡೋಣ. ನೇರವಾಗಿ ಕುಳಿತುಕೊಳ್ಳೋದು, ಬಲಗಾಲ ಮಡಚೋದು. ಬಲಗಾಲು ಎಡ ತೊಡೆಯ ಕೆಳಗಡೆಯಿಂದ, ಬಲಗಾಲು ಎಡ ತೊಡೆಯ ಕೆಳಗಡೆಯಿಂದ ಎಡ ಪೃಷ್ಠ ಪಟಕ್. ಓಕೆ, ನೇರವಾಗಿ ಕುಳಿತಿದ್ದೀವಿ. ಈಗ ಎಡಗಾಲನ್ನ ಮಡಚಿಬಿಟ್ಟು ಬಲಪಾದದ ಆರ್ಚ್ ಮೇಲೆ ನೋಡಿ, ಬಲಪಾದದ ಆರ್ಚ್ ಮೇಲೆ ಕ್ರಾಸಾಗಿ ಇಡ್ತೀವಿ. ದೇಹ ಏನಾಗುತ್ತೆ, ಬಲಗಡೆ ವಾಲೆ ನೇರ ಮಾಡೋದು. ದೇಹ ನೇರ ಮಾಡೋದು, ಎಡಬಡಕನ್ನ ಕೆಳಗಡೆ ಇಳಿಸುದು. ಬಲಗೈನ ರೈಸ್ ಮಾಡಿ ಕಪ್ ಶೇಪ್ ಕೊಡಿ. ಕಪ್ ಶೇಪ್ ನಲ್ಲಿ ಕೊಟ್ಟು ಎಡಗೈ ಬಲಮಂಡಿ ಕೊಡಿ. ಇಲ್ಲೂ ಕೂಡ ಬೆನ್ನು ಗೂನಾಗಿರುತ್ತೆ, ಬೆನ್ನೇರ ಮಾಡಿ. ಹೊಟ್ಟೆ ಹೇಳ್ಕೊಡಿ. ಒಂದ್ಸರಿ ಇನ್ಹೇಲ್ ಮಾಡಿ, ಎಕ್ಸೇಲ್, ಟರ್ನ್ ಟು ರೈಟ್ ಸೈಡ್. ಬಲಕ್ಕೆ ತಿರುಗಿಸಿ, ಹೊಟ್ಟೆನ ಲಿಫ್ಟ್ ಮಾಡಿ ತಿರುಗಿಸಿ. ಉಸಿರು ತಗೊಂಡು ಉಸಿರು ಬಿಟ್ಟು ತಿರುಗಿಸಿ. ಉಸಿರು ತಗೊಳ್ಳಿ, ಇನ್ಹೇಲ್, ಎಕ್ಸೇಲ್, ಟರ್ನ್ ಟರ್ನ್. ಬೆನ್ನೇರ. ಬೆನ್ನು ಯಾವುದೇ ಕಾರಣಕ್ಕೂ ಗೂನ್ ಮಾಡಬೇಡಿ, ಲಂಬವಾಗಿರ್ಲಿ. ತಿರುಗಿಸಿ. ಬಲಭುಜ ಎಡಭುಜ ಮಂಡಿ ಎಲ್ಲ ಒಂದೇ ಲೈನ್. ತಿರುಗಿಸಿ. ಆತ್ಮ ಬಂಧುಗಳೇ, ನಿಮ್ಮ ಯಾರ ವಿಡಿಯೋಗಳನ್ನು ಕಾಣಿಸ್ತಾ ಇಲ್ಲ ಇಲ್ಲಿ. ಯಾರಾದ್ರೂ ಮಾಡ್ತಿದ್ದಾರಾ ಇಲ್ಲವಾ ಅಂತ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಅಟ್ಲೀಸ್ಟ್ ನೀವು ಮಾಡೋವಂಥದ್ದು ಕಂಡ್ರೆ ಅವ್ರು ಸರ್ ಇನ್ನೂ ಒಂದಷ್ಟು ಆಸನಗಳನ್ನ ಹೇಳ್ಕೊಡ್ತಾರೆ. ಸರ್ ಒಂದು ನಿಮಿಷ ನಿಲ್ಲಿಸಿ ಸರ್, ಒಂದು ಸೆಕೆಂಡು. ಇಲ್ಲಿ ಯಾರು ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇಲ್ಲ ನನಗೆ. ದಯವಿಟ್ಟು ಮಾಡಿ ಆತ್ಮ ಬಂಧುಗಳೇ, ಯಾಕೆಂದ್ರೆ ಇಲ್ಲಿ ಅವರು ಇಷ್ಟೊಂದು ಸಮಯ ತಗೊಂಡು ಇಲ್ಲಿ ಅಷ್ಟೊಂದು ನೀಟಾಗಿ ಹೇಳ್ಕೊಡ್ತಾ ಇರೋದು ಕಾರಣನೇ ನೀವು ಕಲ್ತ್ಕೊಳ್ಳಿ ಅಂತ. ಸೊ ಯಾರ ವಿಡಿಯೋಗಳು ಇಲ್ಲಿ ಆನ್ ಆಗಿಲ್ಲ, ಪ್ಲಸ್ ಆನ್ ಆಗಿರೋರು ಮಾಡ್ತಿದ್ದಾರೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ವಿಡಿಯೋಗಳನ್ನು ಆನ್ ಮಾಡಿ ಪ್ಲೀಸ್. ಅದೇ ಒಂದು ನೀವು ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ಮ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ಮ ಮನೇಲಿ ಮಾತಾಡೋವಂಥದ್ದು ಎಲ್ರಿಗೂ ಕೇಳೋದು ಬೇಡ. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ. ಬಟ್ ಎಲ್ರೂ ಸರ್
ಒಂದೆರಡು ಆಸನಗಳು ಎಲ್ಲರೂ ಮಾಡೋದಾದ್ರೆ ಹೇಳ್ಕೊಡಿ ಅಂತ ನನ್ನ ಭಾವನೆ ಸರ್. ಏಕೆಂದ್ರೆ ಇಲ್ಲಿ ಯಾರು ಮಾಡ್ತಿರುವಂಥದ್ದು ಕಾಣಿಸ್ತಾ ಇಲ್ಲ ನನಗೆ. ಸುಶೀಲಾ ಭಟ್ ಅವ್ರು ಮಾಡ್ತಾ ಇದ್ದಾರೆ, ನಂತರ ಉಮಾದೇವಿ ಅವ್ರು ಮಾಡ್ತಾ ಇದ್ದಾರೆ. ಅಷ್ಟೇ ಸರ್ ಕಾಣಿಸ್ತಿರೋದು. ದಯವಿಟ್ಟು ಯಾರ್ಯಾರು ಮಾಡ್ತಿದ್ದೀರಿ ಕೈ ಹೀಗೆ ಹ್ಯಾಂಡ್ ರೈಸ್ ಮಾಡಿ. ಆ, ಆ, ಬೆನ್ನು ನೋವಿಗೆ ಯಾವುದು ಬೇಕು ನೀವು ಮಾಡೋದು ನಮಗೂ ಕಾಣಿಸ್ಬೇಕು. ಯಾಕೆಂದ್ರೆ ನೀವು ಮಾಡಿದ್ರೇನೆ ಅಲ್ಲಿ ಸಾರ್ಥಕತೆ ಇರೋದು. ಅವರು ಅಷ್ಟು ದೂರದಿಂದ ಬಂದು ಅವರು ಕಷ್ಟಪಟ್ಟು ಹೇಳ್ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಮಾಡಬೇಕಾಗಿ ನಿಮ್ಗೆಲ್ರಿಗೂ ಪ್ರಾರ್ಥಿಸ್ತೀನಿ. ಮಿಕ್ಕವರು ಎಲ್ಲರೂ ದಯವಿಟ್ಟು ನೀವು ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ. ಯಾರ್ಯಾರು ಮಾಡ್ತಾ ಇದ್ದೀರಾ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಸರ್. ಅವ್ರು ಹ್ಯಾಂಡ್ ರೈಸ್ ಮಾಡಲಿ ಸರ್, ಆಮೇಲೆ ನೀವು ಕಂಟಿನ್ಯೂ ಮಾಡಿ ಸರ್. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಯಾಕೆಂದ್ರೆ ಸುಮ್ಮನೆ ಅವ್ರು ಮಾಡ್ತಾ ಹೋಗೋದು ಅಂತ ಪ್ರಯೋಜನ ಇಲ್ಲ. ಅವರು ಹೇಳ್ಕೊಡ್ತಾ ಇರೋದೇನೆ ಎಲ್ರಿಗೋಸ್ಕರ. ಸೊ ನೀವು ಯಾರು ಇಂಟ್ರೆಸ್ಟ್ ತಗೊಂಡು ಮಾಡಿದ್ರೆ ಅನುಕೂಲ ಆಗುತ್ತೆ. ಸೊ ನಿಮಗೆ ಅನುಕೂಲ ಆಗ್ತಿದೆ ಅಂತ ನಮಗೆ ಅನ್ಸುತ್ತೆ. ಓಕೆ, ಸುಶೀಲಾ ಭಟ್ ಅವರು. ಓಕೆ, ಹ್ಯಾಂಡ್ ರೈಸ್ ಅಂದ್ರೆ ನೀವು ಅಲ್ಲಿ ಹೋಗಿ ಏನು ರಿಯಾಕ್ಟ್ ಅಂತ ಇದೆ ಅಲ್ಲಿ ನೀವು ಹ್ಯಾಂಡ್ ರೈಸ್ ಅಂತ ಹಾಕ್ಬೇಕು. ಎಲ್ಲ ಹ್ಯಾಂಡ್ ರೈಸ್ಗಳು ನಮಗೆ ಕಾಣ್ಬೇಕಿಲ್ಲಿ. ನೀವು ಯಾರ್ಯಾರು ಮಾಡ್ತಾ ಇದ್ದೀರಿ ನಮಗೆ ಗೊತ್ತಾಗಬೇಕು. ತಪ್ಪಾಗಿ ಭಾವಿಸ್ಬೇಡಿ ಯಾರೂ. ಯಾಕೆಂದ್ರೆ ಸರ್ ಇಷ್ಟೊಂದು ಆಸನಗಳನ್ನ ಹೇಳ್ಕೊಟ್ರು. ನಾನು ಇಲ್ಲಿ ಅರ್ಧ ಭಾಗ ನಾನು ಮಾಡಿದೆ, ಬಟ್ ನಾ ಮಾಡೋವಾಗ್ಲೂ ಯಾರು ಕಾಣಿಸ್ಲಿಲ್ಲ ನಂಗಿಲ್ಲಿ. ಹಾಗಾಗಿ ಕೇಳ್ತಾ ಇದ್ದೀನಿ. ಶಕುಂತಲಾ ಅವರೇ ಮಾಡ್ತಾ ಇದ್ದೀರಾ ನೀವು ಅನ್ನೋದು ಗೊತ್ತಾಯ್ತು. ಹ್ಯಾಂಡ್ ರೈಸ್ ಮಾಡಿ ಅದೊಳಗಡೆಗೆ. ಇಲ್ಲಿ ಹ್ಯಾಂಡ್ ರೈಸ್ ಮಾಡ್ತಿರೋದು ಕಾಣಿಸ್ಬೇಕು ನಮಗೆ. ಇಲ್ಲಿ ಒಂದು 5 ನಿಮಿಷ ವ್ಯಯ ಆದ್ರೂ ಪರವಾಗಿಲ್ಲ. ಯಾಕೆಂದ್ರೆ ಇದು ಸಾರ್ಥಕತೆ ಸಿಗೋದು ಯಾವಾಗ? ಅವರಷ್ಟೊಂದು ಆಸನಗಳು ಹೇಳ್ಕೊಡ್ತಿದ್ದಾಗ ನೀವು ಮಾಡಿದ್ರೆ ಮಾತ್ರ ಅದಕ್ಕೆ ಸಾರ್ಥಕತೆ ಸಿಗುತ್ತೆ. ಓಕೆ, ಒಂದಷ್ಟು ಜನ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಮಿಕ್ಕವರು ಸುಮ್ಮನೆ ನೋಡ್ತಿದ್ದೀರಾ ಅಂತ ಅನ್ಕೋತೀನಿ. ತೀರಾ ನಿಮ್ಮ ಕೈಲಿ ಆಗದೆ ಇರೋರು ದಯವಿಟ್ಟು ಮೆಸೇಜ್ ಮಾಡಿ, ನಮಗೆ ಈ ಆಸನಗಳು ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋದು ಕೂಡ. ಯಾಕಂದ್ರೆ ತುಂಬಾ ಜನಕ್ಕೆ ಸಾಧ್ಯ ಆಗಲ್ಲ. ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಅವರು ಖಂಡಿತ ಮಾಡಿ, ಮತ್ತೆ ಹ್ಯಾಂಡ್ ರೈಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಶಶಿಕಲಾ ಭಟ್ ಅವ್ರಿಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ ರಿಯಾಕ್ಟ್ ಮಾಡೋದು. ಅಲ್ಲಿ ರಿಯಾಕ್ಟ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿ, ಅಲ್ಲಿ ಹೋದ್ರೆ ನಿಮ್ಗೆ ಎಲ್ಲ ತರದ ಒಂದು ಎಫೆಕ್ಟ್ ಎಲ್ಲ ಇದೆ, ರಿಯಾಕ್ಷನ್ಸ್ ಇದೆ. ಅಲ್ಲಿ ಹೋಗಿ ಹ್ಯಾಂಡ್ ರೈಸ್ ಮಾಡ್ಬೋದು. ಅದ್ರ ಕೆಳಗಡೆನೆ ರೇಸ್ ಹ್ಯಾಂಡ್ ಅಂತ ಇರುತ್ತೆ. ಅದು ಆ ರೇಸ್ ಹ್ಯಾಂಡ್ ಅನ್ನ ಮಾಡಿ. ನೀವು ರಿಯಾಕ್ಟ್ ಅಂತ ಅನ್ನೋ ಕಡೆ ಹೋದ್ರೆ ಅದನ್ನ ಕ್ಲಿಕ್ ಮಾಡಿದ್ರೆ ಅದ್ರ ಕೆಳಗಡೆ ರೇಸ್ ಹ್ಯಾಂಡ್ ಅಂತಿದೆ, ರೇಸ್ ಹ್ಯಾಂಡ್ ಮಾಡಿ. ಓಕೆ, ಒಂದಷ್ಟು ಜನ ಮಾಡ್ತಿದ್ದಾರೆ ಅಂತ ಭಾವಿಸ್ತೇನೆ. ನಿಮ್ಮ ವಿಡಿಯೋಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ದಯವಿಟ್ಟು ಆತ್ಮಬಂಧುಗಳೇ. ಇಟ್ಕೊಳ್ಳಿ. ಅವ್ರು ಏನು ಹೇಳ್ಕೊಡ್ತಿದ್ದಾರೆ ಖಂಡಿತ ನಿಮ್ಗೆ ಅನುಕೂಲ ಆಗುವಂಥದ್ದೇ ಮಾಡಿ. ಸುಶೀಲಾ ಭಟ್ ಅವರೇ ನಿಮ್ಗೆ ಗೊತ್ತಾಗ್ತಿಲ್ಲ ಅನ್ಸ್ತದೆ ಸರ್. ಕಂಟಿನ್ಯೂ ಮಾಡ್ಲಾ? ಓಕೆ, ಕಂಟಿನ್ಯೂ ಮಾಡೋದಾ? ಅವರು ಮಾಡ್ತಾ ಇರೋದನ್ನ ಫಾಲೋ ಮಾಡ್ತೀರಾ ನೀವುಗಳು? ಓಕೆ, Yes, ಎಸ್, continue ಮಾಡೋಣ. ಕಂಟಿನ್ಯೂ ಮಾಡಿ ಸರ್. ಈಗ ಭಾರದ್ವಾಜಾಸನ ಬಲಗಾಲನ್ನ ಇಂದ ಮಾಡಿದ್ವಿ, ಮತ್ತೆ ಎಡಗಾಲನ್ನ ಬಲ ತೊಡೆ ಕೆಳಗಡೆಯಿಂದ ಬಲ ಮಾಡಿದ್ವಿ, ಮತ್ತೆ ಎಡಪಾದವನ್ನ ಬಲಪಾದದ ಆರ್ಚ್ ಮೇಲೆ ಕ್ರಾಸ್ ಆಗಿರ್ತದೆ. ಕ್ರಾಸ್ ಆಗಿಟ್ಟು ನಿಧಾನಕ್ಕೆ ಎಡಗೈಯನ್ನ ಹಿಂದೆ ಕುಡಿದು ಬಲಗೈಯನ್ನ ಎಡಮಂಡಿ ಬೆನ್ನು ನೇರ ಮಾಡಿ, ನೇರ ತಲೆ ಹಿಂದಕ್ಕೆ ಸೊಂಟ ತಿರುಗಿಸ್ಬೇಕು. ಬಲಗೈಯಿಂದ ಎಡಮಂಡಿ ಗ್ರಿಪ್ ಸಿಕ್ಕಿರುತ್ತೆ, ತಿರುಗಿಸು. ಕಂಪ್ಲೀಟ್ ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಇದರಿಂದ ನಮ್ಮ ಫ್ಯಾಟ್ ಕೂಡ ಬೆನ್ನನ ವರ್ಟಬ್ರೆ ರಿಲೀವ್ ಆಗೋದ್ರಿಂದ. ಈ ಆಸನದ ಹೆಸರು ಭಾರದ್ವಾಜಾಸನ ಪ್ರಕಾರ. ಹಾಗೆ ಹೊಟ್ಟೆ ಮೇಲೆ ಮಲ್ಕೊಂಡು ಸುಲಭವಾಗಿ ಮಾಡುವಂತ ಭುಜಂಗಾಸನ. ಈ ಭುಜಂಗಾಸನದಲ್ಲಿ ಪಾದದ ಬೆರಳು ಹಿಂದಕ್ಕೆ, ಪಾದಗಳು ಹಿಂದಕ್ಕೆ,
ಕಾಣಿಸ್ತಾ ಇದೆಯಾ? ಪಾದದ ಬೆರಳು ಹಿಂದಕ್ಕೆ, ಎರಡೂ ಹಸ್ತವನ್ನ ಎದೆ ಅಕ್ಕಪಕ್ಕ ಕೊಡಿ. ಕೆಲವ್ರಿಗೆ ಆಗಿಲ್ಲ ಅಂದ್ರೆ ಸ್ವಲ್ಪ ಮುಂದೆ ಕೊಡಿ. ಇನ್ನು ಆಗುವಂತವ್ರು ಹತ್ರ ತಗೊಳ್ಳಿ. ಭುಜಗಳು ದೂರ ಮಾಡಿ, ಚೆಸ್ಟ್ ಎದೆ ಎತ್ತಿ, ಭುಜ ದೂರ ಮಾಡಿ, ಎದೆಯನ್ನ ಎತ್ತಿ, ದೊಡ್ಡ ಬೆರಕು ಒತ್ತಿ. ಉಸಿರಾಟ ನಡೀತಾ ಇದೆ. ಬಿಡ್ತಾ ಬೆನ್ನನ್ನು ಕರು ಮಾಡಿ, ಕೈಗಳನ್ನ ಭುಜ ದೂರ, ಭುಜಂಗಾಸನ. ನಿಧಾನ ಕುದುರೆ ಬಿಡ್ತಾ ಎಕ್ಸೀಲ್ ಡೌನ್. ಎರಡು ಹಸ್ತ ಕ್ರಾಸ್ ಆಗಿ ಕೊಟ್ಟು ಮಕರಾಸನದಲ್ಲಿ ರಿಲ್ಯಾಕ್ಸ್. ಎರಡು ಪಾದಗಳು ದೂರ, ಇಮ್ಮಡಿ ಒಳಗೆ ಮುಮ್ಮಡಿ ಒಳಗೆ, ಹಸ್ತಗಳು ಒಂದ್ರ ಮೇಲೆ ಒಂದು ಕೊಟ್ಟು ಮೇಲೆ ಗಲ್ಲ ರಿಲ್ಯಾಕ್ಸ್. ಇದು ಭುಜಂಗಾಸನದ ನಮ್ಮ ಬೆನ್ನು ಕಡಿಮೆ ಮಾಡಿ. ಇದ್ರ ಜೊತೆಗೆ ಶಲಭಾಸನ. ಈ ಶಲಭಾಸನದಲ್ಲಿ ಎರಡೂ ಹಸ್ತಗಳನ್ನ ಮೇಲ್ಮುಖವಾಗಿ ತೊಡೆ ಕೆಳಗಡೆ ಕೊಡೋದು. ತೊಡೆ ಕೆಳಗಡೆ ಕೊಟ್ಟು ಎರಡೂ ಪಾದದ ಬೆರಳು ಹಿಂದಕ್ಕೆ, ಪಾದಗಳನ್ನು ಚೆನ್ನಾಗಿ ಚಾಚಿ ತೊಡೆಯಿಂದ ಮೇಲೆ ಎತ್ತು. ಅದೇ ಭುಜ ದೂರ. ಶಲಭ ಫೋಕಸ್ ಪೋಸ್. ಬೆನ್ನು ಹಳ್ಳ ಆಗುತ್ತೆ. ತಲೆ ಎತ್ತಿ ಮತ್ತೆ ಕಾಲುಗಳು ಬಿಡಿಸಿ, ಹಸ್ತ ಕೆಳಗಡೆ ಕೊಡಿ, ರಿಲ್ಯಾಕ್ಸಿಂಗ್. ಹೊಟ್ಟೆ ಮೇಲೆ ಮಲಗಿ ನಾವೇನ್ ಮಾಡಿದ್ವಿ? ಭುಜಂಗಾಸನ ಮಾಡಿದ್ವಿ, ಶಲಭಾಸನ ಎರಡು ಆಸನ ಮಾಡಿದ್ವಿ. ಹಾಗೆ ಬೆನ್ನಿನ ಮೇಲೆ ಮಲಗಿ, ಬೆನ್ನಿನ ಮೇಲೆ ಮಲಗಿ ನಿಧಾನಕ್ಕೆ ಬಲಗಾಲ ಮಡಚಿ ಸುತ್ತ ಕೊಡಿ, ಹಿಡ್ಕೊಳ್ಳಿ. ಇನ್ಹೇಲ್, ಎಕ್ಸೇಲ್. ಉಸಿರು ಬಿಡ್ತಾ ಒತ್ತಿ ಎದೆ ಕಡೆ ಕಂಪ್ಲೀಟ್ ಒತ್ತಿ. ಪ್ರೆಸ್ ಮಾಡಿ. ತಲೆ ಎತ್ತೋದು ಬೇಡ. ಉಸಿರಾಟ ನಡೀತಾ ಇದೆ. ಚೆನ್ನಾಗಿ ಒತ್ತಿ. ಆವಾಗ ನಿಮ್ಮ ಲೋಯರ್ ಬ್ಯಾಕ್ ನೆಲ ಟಚ್ ಆಗುತ್ತೆ. ಯಾವಾಗ ಈ ಪೋರ್ಷನ್ ಎಲ್ಲ ಚೆನ್ನಾಗಿ ಇಷ್ಟ ಆಗುತ್ತೆ, ಆವಾಗ ಬೆನ್ನು ನೋವು ಕಡಿಮೆ ಆಗುತ್ತೆ. ಇನ್ನೊಂದು ಕಾಲು ಮಡಚಿ ಎಡಗಾಲನ್ನ ಉಸಿರು ತಗೊಳ್ತಾ ಹಿಡ್ಕೊಳ್ಳಿ. ಉಸಿರು ಬಿಡ್ತಾ ಎಕ್ಸಿ ಹೇಳ್ಕೊಳ್ಳಿ. ಹೊಟ್ಟೆ ಕಡೆ ಹೇಳ್ಕೊಳ್ಳಿ. ಭುಜ ದೂರ ಮಾಡಿ. ಉಸಿರಾಟ ನಡೀತಾ ಇದೆ. ನಿಧಾನಕ್ಕೆ ಎರಡು ಕಾಲನ್ನ ಸ್ಟ್ರೆಚ್ ಮಾಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈ ರೀತಿ ಕೂಡ ಮಾಡಬಹುದು. ಮತ್ತೆ ಇನ್ನೂ ರಿಲ್ಯಾಕ್ಸ್ ಮಾಡಿ ಬೆನ್ನು ಎರಡೂ ಮಂಡಿ ಮಡಚಿ, ಎರಡೂ ಮಂಡಿ ಮಡಚಿಬಿಟ್ಟು ಎರಡು ಮಂಡಿ ಎಳ್ಕೊಳ್ಳಿ ಹತ್ರ. ಬಲ ಮಂಡಿ ಬಲಕ್ಕೆ, ಎಡ ಮಂಡಿ ಎಡಕ್ಕೆ. ಸ್ವಲ್ಪ ಹೀಗೆ ಮಂಡಿಗಳನ್ನ ಅಗಲ ಮಾಡಿ ನಿಧಾನಕ್ಕೆ ಹಾಗೆ ಬಿಟ್ಬಿಡಿ. ದಿಸ್ ಇಸ್ ರಿಲ್ಯಾಕ್ಸ್ ಪೋಸ್ಚರ್ ಆಫ್. ಇದರಿಂದ ರಿಲ್ಯಾಕ್ಸ್ ಕೂಡ ಆಗುತ್ತೆ. ಲೋಯರ್ ಬ್ಯಾಕ್ ಚೆನ್ನಾಗಿ ಟಚ್ ಆಗುತ್ತೆ ತಲೆಗೆ. ಇದರ ಜೊತೆಗೆ ಪಾದಗಳನ್ನು ಸೇರಿಸಿ ನಿಧಾನಕ್ಕೆ ಒಂದು ಕಾಲು ರೈಸ್ ಮಾಡಿ, ಬಲಗಾಲ ರೈಸ್ ಮಾಡಿ. ಬಲಗಾಲ ರೈಸ್ ಮಾಡಿಬಿಟ್ಟು ನಿಮ್ಗೆ ಹಗ್ಗ ಇದ್ರೆ, ಬೆಲ್ಟ್ ಇದ್ರೆ ಬೆಲ್ಟಿಂದ ಹಿಡಿದು ಇಟ್ಕೊಳ್ಳಿ. ಫ್ಲೆಕ್ಸಿಬಿಲಿಟಿ ಇರೋರಿಗೆ ಪಾದ ಸಿಗುತ್ತೆ. ಆವಾಗ ಬಲಪಾದವನ್ನ ನಿಧಾನಕ್ಕೆ ಬಲಕ್ಕೆ ಪಾದ ಸಿಕ್ಕರೆ ಪಾದ, ಆಂಕಲ್ ಸಿಕ್ಕರೆ ಆಂಕಲ್ ಇಟ್ಕೊಳ್ಳಿ. ಬಲಗೈಯಿಂದ ಎಡಗೈನ ಭುಜದಲ್ಲಿ ಟಚ್ ಮಾಡಿ, ತಲೆಯನ್ನು ಎಡಕ್ಕೆ ಮಂಡಿ ಟೈಟ್ ಮಾಡಿ, ಪಾದ ಆದಷ್ಟು ಮೇಲಕ್ಕೆ ನಿಧಾನಕ್ಕೆ ಕಾಲನ್ನ ಮೇಲಕ್ಕೆ ರೈಸ್ ಮಾಡಿ. ಈ ಬಲಗಾಲನ್ನ ಎಡಕ್ಕೆ, ಬಲಗಾಲನ್ನ ಎಡಕ್ಕಿಳಿಸಿ, ಬಲಭುಜ ಒತ್ತಿ, ನಿಮ್ಮ ದೃಷ್ಟಿ ಬಲಕ್ಕೆ, ಎಡಗಾಲ ಮೇಲೆ ತಿರುಗಿಸಿ ಸೊಟ್ಟಾದಷ್ಟು. ಈ ರೀತಿ ವಾಪಸ್ ಬಂದ ನಂತರ ಇನ್ನೊಂದು ಕಾಲ ಎಡಗಾಲನ್ನು ಎಡಕ್ಕೆ ಇಳಿಸೋದು, ಮತ್ತೆ ದೃಷ್ಟಿ ಬಲಕ್ಕೆ, ಹಾಗೆ ಎಡಗಾಲನ್ನ ಬಲಕ್ಕೆ ಇಳಿಸೋದು, ದೃಷ್ಟಿ ಬಲಕ್ಕೆ,
ಭುಜ ಒತ್ತಿ ಎಡಭುಜ. ಈ ರೀತಿ ಕೂಡ ಇದಕ್ಕೆ ಬಲಗಾಲನ್ನ ಬಲಕ್ಕಿಳಿಸಿ ಮಾಡೋದು ಸುಪ್ತ ಪಾದಂಗುಷ್ಟಾಸನ. ಬಲಗಾಲನ್ನು ಎಡಕ್ಕೆ ಇಳಿಸಿ ಸೊಂಟ ತಿರುಗಿಸೋದು ಪರಿವೃತ್ತ ಪಾದಂಗುಷ್ಟಾಸನ. ಇದು ಕೂಡ ಒಳ್ಳೆಯ. ಇವುದ್ರ ಜೊತೆಗೆ ಎರಡೂ ಮಂಡಿ ಮಡಚಿಬಿಟ್ಟು ನಿಮ್ಮ ಆಂಕಲ್ಸ್ ಇಟ್ಕೊಂಡ್ಬಿಟ್ಟು ನಿಧಾನಕ್ಕೆ ಬಟಕ್ಸ್ ಅಪ್ ಮೇಲಕ್ಕೆ ಎತ್ತಿ. ಬೇಕಾದ್ರೆ ಹಸ್ತಗಳನ್ನ ಕೆಳಕೊಟ್ಟು ಇನ್ನ ಉಸಿರಾಟ ನಡೀತಾ ಇದೆ. ನಾರ್ಮಲ್ ಬ್ರೀತ್. ಸ್ವಲ್ಪ ಹೊತ್ತಿರಿ, ನಂತರ ನಿಧಾನಕ್ಕೆ ಎರಡು ಬಟಕ್ಸ್ ನ ಇಳಿಸಿ. ಮತ್ತೆ ಇನ್ನೊಂದು ಏನ್ ಮಾಡ್ಬೋದು, ಮಂಡಿ ಮಡಚಿ ಎರಡೂ ಮಂಡಿನ ಎದೆ ಕಡೆ ಎರಡೂ ಹಸ್ತಗಳು ನಿಮ್ಮ ಭುಜದ ಲೈನ್ ಚಾಚ್ಬಿಟ್ಟು ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಎರಡೂ ಮಂಡಿ ಬಲಕ್ಕೆ, ನಿಮ್ಮ ತಲೆ ಎಡಕ್ಕೆ, ನಿಮ್ಮ ಹಸ್ತದಿಂದ ಮಂಡಿಗಳ ನೆಲದ ಕಡೆ ಹೇಳ್ಕೊಳ್ಳಿ. ತಲೆಯನ್ನು ಎಡಕ್ಕೆ ತಿರುಗಿಸಿ, ಎಡಭುಜ ಒತ್ತಿ ಇಲ್ಲಿ ಮತ್ತೆ ಮೇಲೆ ತಗೊಳ್ಳಿ. ಮಂಡಿಗಳು ಎದೆ ಕಡೆ ಹೇಳ್ಕೊಳ್ಳಿ. ನಿಧಾನಕ್ಕೆ ಸೊಂಟ ತಿರುಗಿಸಿ, ಬಲಭುಜ ಒತ್ತಿ ಮತ್ತು ಶ್ರೀ ಬಲಕ್ಕೆ, ಮಂಡಿಗಳು ಎಡಕ್ಕೆ, ಎಡಗೈಯಿಂದ ಎರಡೂ ಮಂಡಿ ಒತ್ತಿ, ಭುಜ ಒತ್ತಿ. ಈಗ ಉಸಿರಾಟ ನಿಧಾನಕ್ಕೆ. ಇನ್ಹೇಲ್, ಎರಡೂ ಪಾದ ನೆಲಕ್ಕಿಡಿ. ರಿಲ್ಯಾಕ್ಸ್. ಅದನ್ನ ಹಾಗೆ ಮಾಡೋದ್ರ ಜೊತೆಗೆ ಪಾದಗಳನ್ನ ದೂರ ಕೂಡ ಮಾಡ್ಬೋದು. ಸೊಂಟದಗ್ಲಕ್ಕೆ ಎರಡು ಪಾದ, ಎರಡು ಮಂಡಿ ಅಷ್ಟು ಅಗಲಾಗ್ಲಿ. ಹಸ್ತಗಳನ್ನ ಭುಜದ ಸೈನಿಗೆ ಚಾಚಿ ನಿಧಾನಕ್ಕೆ ಎರಡೂ ಮಂಡಿಗಳನ್ನು ಬಲಕ್ಕೆ ಇಳಿಸಿ. ಎಡಮಂಡಿ ಬಲಪಾದ ಟಚ್ ಆಗುವಷ್ಟು ಸೊಂಟ ತಿರುಗಿಸ್ಬೇಕು. ನಿಮ್ಮ ದೃಷ್ಟಿ ಎಡಕ್ಕೆ, ನಿಮ್ಮ ತಲೆ ಎಡಕ್ಕೆ ತಿರುಗಿಸಿ. ಬಲಪಾದ ಎತ್ತಿ ಎಡಮಂಡಿ ಮೇಲೆ ಇಟ್ಟು ಈ ಎಡಮಂಡಿಯನ್ನ ನೆಲದ ಕಡೆ ಪ್ರೆಸ್. ಸೊಂಟ ಮಂಡಿನ ಮೇಲೆ ಸೊಂಟ ತಿರುಗಿಸಿ. ದೀರ್ಘವಾದ ಉಸಿರಾಟ. ನಿಧಾನಕ್ಕೆ ವಾಪಸ್ ಬನ್ನಿ. ಪಾದಗಳು ಸೊಂಟದಲ್ಲಿ ಮತ್ತೆ ಉಸಿರು ತಗೊಂಡು ನಿಮ್ಮ ತಲೆ ಬಲಕ್ಕೆ ತಿರುಗಿಸಿ, ಬಲಭುಜ ಒತ್ತಿ ಬಲಗೈ ಸ್ಟ್ರೆಚ್ ಮಾಡಿ, ಎಡಪಾದ ಎತ್ತಿ ಬಲ ಮಂಡಿ ಬಿಡ್ಬೇಕು. ಮಂಡಿಯನ್ನ ಇಳಿಸಿ, ಕಂಪ್ಲೀಟ್ ಇಳಿಸಿ, ಸೊಂಟ ತಿರುಗಿಸಿ. ನಂತರ ನಿಧಾನಕ್ಕೆ ಪಕ್ಕ ಕೊರಳಿ ಮೇಲೆ ಎದ್ದು ಕುಳಿತು. ಇದಿಷ್ಟು ಇವತ್ತು ನಿಮಗೆ ಬೆನ್ನು ನೋವಿಗೆ ಮಾಡುವಂತ ಎಲ್ಲಾ ಆಸನಗಳು ಮಾಡಿದ ಮೇಲೆ ಮತ್ತೆ ನಾವು ಫಾರ್ವರ್ಡ್ ಬೆಂಡ್ ಮಾಡಿಬಿಟ್ಟು ಯಾವ ರೀತಿ ಬೆಂಡ್ ಮಾಡ್ತೀವಿ. ಬೆಂಡ್ ಮಾಡಿ ವಾಪಸ್ ಬಂದು ನಂತರ ಶವಾಸನ ಮಾಡ್ಬೇಕು. ಯೋಗ ಎಲ್ಲ ಮಾಡಿದ ನಂತರ ಶವಾಸನ ನಾವು ಸುಮಾರು 1 ಗಂಟೆ ಚೆನ್ನಾಗಿ ದೇಹ ದಂಡಿಸ್ತೀವಿ. ನಂತರ ಅದನ್ನ ವಿಶ್ರಾಂತಗೊಳಿಸ್ಬೇಕಾದ್ರೂ ಏನ್ ಮಾಡ್ತೀವಿ, ಬೆನ್ನನ್ ಮೇಲೆ ಮಲಕೊಂಡು ಎರಡೂ ಕಾಲುಗಳ ದೂರ ಮಾಡ್ತೀವಿ. ಪಾದ ಒಳಗಡೆ, ಮುಮ್ಮಡಿ ಎರಡು ಹೊರಕ್ಕೆ, ಹಸ್ತಗಳು ದೇಹದಿಂದ ದೂರ, ಮೇಲ್ಮುಖ ಇರುತ್ತೆ. ದೇಹವನ್ನೆಲ್ಲ ಫ್ರೀ ಆಗಿರ್ಬೇಕು. ಉಸಿರಾಟ ಸರಳವಾಗಿ ನಡೀತಾ ಇರ್ಬೇಕು. ಆಗ ನಿಮ್ಮ ಮನಸ್ಸು ನಿಮ್ಮ ಉಸಿರಾಟದ ಕಡೆ ಇರುತ್ತೆ. ಉಸಿರಾಟ ದೀರ್ಘವಾಗಿ ಸರಳವಾಗಿ ನಡೀತಾ ಇರ್ಬೇಕು. ದೇಹದ ಪ್ರತಿಯೊಂದು ಅಂಗಾಂಗವನ್ನು ಮನಸ್ಸಿನ ಸಲ್ಲಿಸ್ತಾ ಇರ್ಬೇಕು. ಅದಕ್ಕೆ ನಾವು ನಿಮ್ಗೆ ಇಲ್ಲಿ ಮೆಡಿಟೇಷನ್ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡುತ್ತಾರ, ಅದಕ್ಕೆ ಅಲ್ಲಿ ಒಂದೊಂದೇ ಅಂಗವನ್ನ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ನಿಮ್ಮ ಗಮನನ ಆ ಕಡೆ ಮಾಡಿ ನಂತರ ಉಸಿರಾಟದ ತಂದು ಎಲ್ಲ ಆದ ನಂತರ ನಿಧಾನಕ್ಕೆ ಬಲಪಕ್ಕಂತೆ ಹೊರಳಿ ಸ್ವಲ್ಪ ರೆಸ್ಟ್ ಮಾಡಿ ನಂತರ ಶಾಂತಿ ಮಂತ್ರ ಲೋಕ ಕಲ್ಯಾಣ
ಹೇಳಿ ಮೇಡಮ್. ಇನ್ನ ಸ್ವಲ್ಪ ಏನಾದ್ರು ಮಾಡ್ಬೋದಾ? ಆ, ಇಲ್ಲ ಸಾಕು ಸರ್. ಆಕ್ಚುಲಿ ಎಲ್ಲರೂ ಅವರವರ ಪ್ರಶ್ನೆಗಳನ್ನ ಕೇಳ್ತಾರೆ ಈಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಇವತ್ತಿಗೆ ಹೇಳ್ಕೊಟ್ಟಿದ್ದೀರಾ. ಹೇಳ್ಕೊಟ್ಟಿದ್ದೀನಿ. ಓಕೆ ಓಕೆ ಮತ್ತೆ ಸರ್, ಏನ್ ನೀವೀಗ ಮಾಡ್ಬೇಕು? ಯಾವ್ಯಾವ್ದು ಹೇಳ್ಕೊಟ್ಟಿದ್ದೀರಿ, ಪ್ಲಸ್ ಯಾವ್ಯಾವ್ದನ್ನ ದಿನನಿತ್ಯವೂ ಅವ್ರು ಮಾಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ. ಈಗ ಬೆನ್ನು ಮೇಡಮ್ ನೋವು ಕೆಲವು ತುಂಬಾ ಬರ್ತಿದೆ ತಿಳ್ಕೊಂಡಿದ್ದೀನಿ. ಅಂದಾಗ ಸರ್, ಈಗ ಬೆನ್ನು ನೋವು ತುಂಬಾ Yes, madam. ಬರ್ತಿದೆ ಅಂತಂದಾಗ ಅವರು ಕೆಲವು ಆಸನಗಳು ಅಂದ್ರೆ ವಾರ್ಮ್ ಎಕ್ಸಸೈಸ್ ಒಂದ್ 4-5 ಮಾಡಿ ನಂತರ ಒಂದಷ್ಟು ಆಸನಗಳನ್ನ ಮಾಡ್ಬೇಕು ಅಂತ ನೀವು ಹೇಳಿದ್ರೆ, ಹೌದು. ಅದು ಯಾವ್ಯಾವ ಹೌದು. ಆಸನಗಳನ್ನ ಮಾಡಬಹುದು ಅಂತ ಇವಾಗ ಕೂತ್ಕೊಂಡೇನೆ ನೀವು ಅಲ್ಲ, ಅವರೆಲ್ಲರೂ ಯೋಗಾಸನ ಪ್ರಶ್ನೆಗಳು ಮಾಡ್ಬೇಕಾದ್ರೆ ನಾವೇನ್ ಕೇಳ್ತಾರೆ ಸರ್. ಮಾಡ್ತೀವಿ? ಆ ಅದಕ್ಕೆ ನೀವು ಉತ್ತರಿಸ್ಬೇಕು ಅಂತ ಕೇಳ್ಕೊತೀನಿ ಸರ್. ನೀವು ಚೇರ್ ತಗೊಂಡ್ ಬಂದು ಯೋಗಾಸನ ಕೂತ್ಕೊಂಡ್ಬಿಡಿ ಸರ್ ನೀವು. ನಾರ್ಮಲ್ ಯೋಗಾಸನ ಮಾಡ್ಬೇಕಾದ್ರೆ ವಾರ್ಮ್ ಅಪ್ ಎಕ್ಸೈಸ್ ಕೈಗಳಿಗೆ, ಕಾಲುಗಳಿಗೆ, ಮಂಡಿಗೆ ಎಲ್ಲ ಮಾಡದ ನಂತರ ವಾರ್ಮ್ ಅಪ್ ಆದ್ಮೇಲೆ ಕ್ಯಾಚಪ್ ಆಗಲ್ಲ, ನಂತರ ಆಸನ ಶುರು ಮಾಡ್ತೀವಿ. ನಾವು ಯೂಶುವಲಿ ನಿಂತು ಮಾಡೋ ಕೆಲವು ಆಸನಗಳು, ತ್ರಿಕೋನಾಸನ, ವೀರಭದ್ರಾಸನ ಇವನ್ನೆಲ್ಲ ಮಾಡಿ ಆ ನಂತರ ಕೆಲವು ಕುಳಿತು ಮಾಡೋ ಆಸನಕ್ಕೆ ಹೋಗಿ ಸೂರ್ಯ ನಮಸ್ಕಾರ ಮಾಡಿಸ್ತೀವಿ. ಸೂರ್ಯ ನಮಸ್ಕಾರ ಆದ್ಮೇಲೆ ನಿಂತು ಮಾಡೋ ಆಸನ, ಆಮೇಲೆ ಕುಳಿತು ಮಾಡಿ ಮುಂದೆ ಬಾಗೋದು, ತಿರ್ಚೋ ಆಸನಗಳು ಮಾಡಿಸ್ತೀವಿ. ಬೆನ್ನಿನ ಮೇಲೆ ಮಲಗಿ ಕೂಡ ಡೈರೆಕ್ಟ್ ಲೆಗ್ ರೈಸ್ ಮಾಡಿಸಿ 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಕೆಲವ್ರಿಗೆ ಫ್ಯಾಟ್ ಜಾಸ್ತಿ ಇರುತ್ತೆ, ಹೊಟ್ಟೆ ಇರುತ್ತೆ, ಫ್ಯಾಟ್ ಬರ್ನಿಂಗ್ ಕೆಲವು ಆಸನಗಳು ಮಾಡಿಸ್ತೀವಿ. ಅದ್ರಲ್ಲಿ ಜಠ ಪರಿವರ್ತನ ಆಸನ ಮಾಡೋದ್ರಿಂದ ಬೆನ್ನು ನೋವು ಒಳ್ಳೇದು, ಫ್ಯಾಟ್ ಕೂಡ ಕರಗುತ್ತೆ. ಈಗ ಮಂಡಿ ಮಡ್ಚ್ ಮಾಡಿದ್ವಲ್ಲ, ಅದು ಕೂಡ ಈಕ್ವಲೆಂಟ್ ಟು ಜಠರ ಪರಿವರ್ತನ ಆಸನ. ಈ ತರ ಎಲ್ಲ ಬೆನ್ನಿನ ಮೇಲೆ ಕೆಲವು ಮಾಡಿಸ್ತೀವಿ. ಮತ್ತೆ ಹಾಗೆ ಮಂಡಿಗಳು ಎಳ್ಕೊಂಡು ಪವನ ಮುಕ್ತಾನಾಸನ ಕೂಡ ಮಾಡೋದ್ರಿಂದ ಹೊಟ್ಟೆ ಕೂಡ ಕರಗುತ್ತೆ, ಬೆನ್ನೋವು ಕೂಡ ಅದು ವಾಸಿ. ಆ ನಂತರ ಹೊಟ್ಟೆ ಮೇಲೆ ಮಲಗಿ ಬೋರ್ಲಾಗ್ ಮಲಗಿ ಈಗ ಮಾಡಿಸ್ನಲ್ಲ ಆ ರೀತಿ ಭುಜಂಗಾಸನ ಮತ್ತೆ ಇದು ಶಲಭಾಸನ, ಅದ್ರ ಜೊತೆಗೆ ಧನುರಾಸನ ಕೂಡ ಮಾಡಿಸ್ತೀವಿ. ಕೆಲವು ಹೊಟ್ಟೆ ಮೇಲೆ ಮಲಗಿ ಆಸನಗಳೆಲ್ಲ ಮಾಡಿಸಿ ಆ ನಂತರ ಸಮಯ ಇದ್ರೆ ಪ್ರಾಣಾಯಾಮ ಮಾಡಿಸಿ ಮೆಡಿಟೇಷನ್ ಕೂಡ ಕಳಿಸ್ತೀವಿ. ನಂತರ ಶವಾಸನ ಮಾಡಿಸ್ತೀವಿ ಅಥವಾ ಅಮೃತಾಸನ, ಅದನ್ನ ಮಾಡಿಸಿ ಹೇಳಿಸ್ತೀವಿ. ಹಲವಾರು ಆಸನಗಳು ಬರುತ್ತೆ. ಸರ್ ನನಗೆ ನನ್ನ ಪ್ರಶ್ನೆ ಏನಂದ್ರೆ ಸರ್, ನನ್ನ ಪ್ರಶ್ನೆ ಏನು ಅಂದ್ರೆ, ಈಗ ನನಗೆ ಯೋಗಾಸನ ಆಗ್ಲಿ ಇವೇನು ನಂಗೆ ಗೊತ್ತಿಲ್ಲ ಸರ್. ಮೇಡಮ್ ಸರಿಯಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಸರ್, ನನಗೆ ಈಗ ಯೋಗಾಸನ ಆಗ್ಲಿ ಏನೂ ಗೊತ್ತಿಲ್ಲ. ಅಂದ್ರೆ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮ್ಗೆ. ಈಗ ನನಗೆ ತುಂಬಾ ಬೆನ್ನೋವಿದೆ. ಸೊ ನಾನು ಎಷ್ಟು ಆಸನಗಳನ್ನ ಅಂದ್ರೆ ವಾರ್ಮ್ ಅಪ್ ಎಕ್ಸಸೈಸ್ಗಳು ಅಂದ್ರೆ ಮೊದಲು ಮಾಡುವಂತ ಆಸನಗಳು ಯಾವ್ಯಾವ್ದು ಒಂದೆರಡು, ಆಮೇಲೆ ಬೆನ್ನು ನೋವಿಗೆ ಯಾವ ಆಸನ ಒಂದೇ ಒಂದು ಹೇಳಿ ಸರ್. ಮೇಡಮ್ ವಾರ್ಮ್ ಅಪ್ಗೆ ನಾನು ಆಗ್ಲೇ ತೋರಿಸ್ದಾಗೆ ಕುತ್ತಿಗೆಗೆ ಮಾಡಿಸ್ತೀವಿ, ಮತ್ತೆ ಭುಜ ತಿರುಗಿಸುವಂಥದ್ದು, ಸೊಂಟ ತಿರುಗಿಸುವಂಥದ್ದು, ಮಂಡಿಗೆ ಇವನ್ ಮಾಡಿ ಹಿಂದೆ ಮುಂದೆ ಮಾಡುವಂಥದ್ದು, ಕೆಲವೊಮ್ಮೆ ಜಂಪ್ ಮಾಡುವಂಥದ್ದು ಅಥವಾ ಅಲ್ಲೇ ನಿಂತು ಜಾಗಿಂಗ್ ಮಾಡೋದು, ಹೀಗೆ ಮಾಡಿ ವಾರ್ಮ್ ಅಪ್ ಮಾಡಿಸ್ತೀವಿ. ವಾರ್ಮ್ ಅಪ್ ಮಾಡಿ ಬೆನ್ನು ಸಿಂಪಲ್ ಆಗಿ ಏನು ಗೊತ್ತಿಲ್ಲ ಅಂದ್ರೆ, ನಾನು ಆವಾಗಲೇ ನಿಮ್ಗೆ ಹೇಳಿದೆ, ನಿಮ್ಗೆ ಚೇರ್ ಸಿಗುತ್ತೆ. ಯಾವುದು? ಈ ಸ್ಟೀಲ್ ಚೇರ್ ಇರುತ್ತೆ, ಅಯ್ಯಂಗಾರ್ ಯೋಗ ಚೇರ್ ಅಂತಾನೆ ಬರುತ್ತೆ. ಆ ಚೇರ್ ನಲ್ಲಿ ಈ ಸೈಡ್ ಮಾತ್ರ ಬ್ಯಾಕ್ ಸಪೋರ್ಟ್. ಆವಾಗ ಈಗ ನಾನು ನಿಮ್ಗೆ ಈಗ ನಾನು ಭಾರದ್ವಾಜಾಸನ ಮತ್ತೆ ಇನ್ನೊಂದು ಅರ್ಧ ಮತ್ಸ್ಯೇಂದ್ರಾಸನ ಇವೆಲ್ಲ ಮಾಡೋದ್ರಿಂದ ಇದಿಷ್ಟು ಕೂಡ ಹೀಗೆ ಮಾಡ್ಬೋದು. ಅವ್ರು ಬೇರೆ ಏನು ಆಸನ ಗೊತ್ತಿಲ್ಲ ಅಂದ್ರೆ ಇದು ಮಾಡ್ಬೋದಲ್ಲ. ಇದು ಸುಲಭವಾಗಿ ಯಾವುದೇ ಆಸನ ಮಾಡ್ಬೇಕಂದ್ರೆ ನಮ್ಮ ದೇಹದ ಭಂಗಿ ಬಹಳ ಇಂಪಾರ್ಟೆಂಟ್. ಕೆಲವು ಸುಮ್ಮನೆ ಹೀಗೆ ಮಾಡ್ತಾರೆ, ರಾಂಗ್ ಕೂರಿಸಿರೋದು ಯೋಗ ಆಗಲ್ಲ. ಯಾವತ್ತು ಯೋಗ ಮಾಡೋದು ದೇಹನ ಎರೆಕ್ಟ್ ಮಾಡಿ ನೇರವಾಗಿರ್ಬೇಕು. ನೋಡಿ, ಈ ಕಡೆ ಹಿಡ್ಕೊಂಡಿದ್ದೀವಿ, ಉಸಿರು ಬಿಡ್ತಾ 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 ತಿರುಗಿಸ್ಬೇಕು. ಹೇಗಿದ್ರು ಗ್ರಿಪ್ ಸಿಗುತ್ತಿಲ್ಲ, ಇದನ್ನ ಹಿಡ್ಕೊಂಡು ತಿರುಗಿಸಿ ಎಷ್ಟು ಬೇಕಾದ್ರೂ ತಿರುಗಿಸ್ಬೋದಲ್ಲ. ಇದು ಆಸನ ಗೊತ್ತಿಲ್ಲದೆ ಇದ್ದವರು ಕೂಡ ಮಾಡೋ ಅಂತ ಸಿಂಪಲ್ ಬೆನ್ನು ಎಲ್ಲೂ ಕಡೆ ಮಾಡಿ. ಮತ್ತೆ ಅವಾಗಲೇ ಹೇಳಿದಂತೆ ಚೇರಿನ ಮೇಲೆ ಕಾಲಿಟ್ಬಿಟ್ಟು ಕೂಡ ಹೀಗೂ ಕೂಡ ನಮ್ಮ ದೇಹನ ತಿರುಗಿಸ್ಬೋದು. ನೋಡಿ, ಬ್ಯಾಕ್ವರ್ಡ್ ಬೆಂಡ್ ಹೇಳಿದ್ರೆ ಹೀಗೂ ಮಾಡ್ಬೋದು. ಇಲ್ದಿದ್ರೆ ಕೈ ಹಿಂದೆ ಕೊಟ್ಬಿಟ್ಟು ನಿಧಾನಕ್ಕೆ ಮಂಡಿ ಟೈಟ್ ಮಾಡೋದು, ಬಟಕ್ಸ್ ಟೈಟ್ ಮಾಡೋದು, ನಿಧಾನಕ್ಕೆ ಹಿಂದೆ ಕೂಡ ಬೆಂಡ್ ಮಾಡೋದು. ದೇಹನ ಎಷ್ಟು ಬೆಂಡ್ ಮಾಡ್ತೀವಿ, ಎಷ್ಟು ತಿರುಗಿಸ್ತೀವಿ, ಅಷ್ಟು ಕೂಡ ನಮ್ಮ ಬೆನ್ನು ನೋವಿಗೆ ಬಹಳ ಒಳ್ಳೆ ಆಸನ ಮೇಡಮ್.
ಬೆನ್ನುಗೆ ಒಳ್ಳೆ ಓಕೆ ಓಕೆ ಥ್ಯಾಂಕ್ ಯು ಸರ್. ಇನ್ನೇನು ಸರ್ ದಯವಿಟ್ಟು ಡೌಟ್ ಕೂತ್ಕೊಳ್ಳಿ ಸರ್. ಈಗ ಆತ್ಮಬಂಧುಗಳೇ, ನಿಮ್ಮಲ್ಲಿ ಇರುವಂತ ಪ್ರಶ್ನೆಗಳು, ಬೆನ್ನು ನೋವಿಗೆ ಸಂಬಂಧಪಟ್ಟಾಗೆ ನಿಮಗೆ ಇರುವಂತ ಪ್ರಶ್ನೆಗಳು ಏನಾದ್ರು ಇದ್ರೆ ದಯವಿಟ್ಟು ನೀವು ಕೇಳಬಹುದು. ಅದಕ್ಕೆ ಸರ್ ಉತ್ತರ ಕೊಡ್ತಾರೆ. ಬನ್ನಿ, ನಿಮ್ಮ ಪ್ರಶ್ನೆಯೊಂದಿಗೆ ನೀವು ಹ್ಯಾಂಡ್ ರೈಸ್ ಮಾಡಿ. ಒಬ್ಬರನ್ನ ಕರಿತಾ ಹೋಗ್ತೀನಿ. ಹ್ಯಾಂಡ್ ರೈಸ್ ಮಾಡಿದ ತಕ್ಷಣ ನೀವು ಅದ್ರ ಬಗ್ಗೆ ಕೇಳ್ಬೋದು. ಇಲ್ಲಿ ಸಾಕಷ್ಟು ಜನ ಹಿರಿಯರು ಇದ್ದಾರೆ ಸರ್. ಹಿರಿಯರು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಹಿರಿಯರಿಗೆ ಸ್ವಲ್ಪ ಕಷ್ಟ ಆಗ್ಬಹುದು. ಸೊ ಅವರು ಕೂತ್ಕೊಂಡು ಯಾವ ಆಸನವನ್ನ ಮಾಡ್ಬೋದು? ಇವಾಗ ಸಾಮಾನ್ಯವಾಗಿ ಹಿರಿಯರಿಗೆ ಸ್ವಲ್ಪ ವಯಸ್ಸು ಆದವ್ರಿಗೆ ಅಥವಾ ಕೆಲವರಿಗೆ ತುಂಬಾ ಬೇಗನೆ ಮಂಡಿ ನೋವು ಇವುಗಳೆಲ್ಲ ಬರುತ್ತೆ. ಈಗ ನೀವು ಬೆನ್ನೋವಿಗೆ ಹೇಳ್ಕೊಟ್ರಿ, ಬೆನ್ನೋವಿಗೆ ಸ್ಟ್ರೈಟ್ ಆಗಿ ಕೂತ್ಕೋಬೇಕು, ನಿಮ್ಮ ಎರಡೂ ಬದಿಯಲ್ಲೂ ನಾವು ಕೂಡ ಮಾಡ್ಬೇಕಾಗತ್ತೆ. ಸೊ ಕಂಪ್ಲೀಟ್ ನಮ್ಮ ಭುಜವನ್ನ ಟ್ವಿಸ್ಟ್ ಮಾಡೋದ್ರ ಮೂಲಕ ನಾವು ನಮ್ಗೆ ಬೆನ್ನೋವನ್ನ ಕಡಿಮೆ ಮಾಡ್ಕೋಬಹುದು. ಆತ್ಮಬಂಧುಗಳು, ಇದು ನಿಮ್ಗೆಲ್ರಿಗೂ ಅರ್ಥವಾಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ಬೇಕಾಗಿ ಪ್ರಾರ್ಥಿಸ್ಕೋತೀನಿ. ನಂತರ ಇದು ಬೆನ್ನು ನೋವಿಗೆ ತುಂಬಾನೇ ಸಮಂಜಸ ಅಂತ ಅದು ಓಕೆ. ಇವಾಗ ಹಿರಿಯರು ಕೆಲವರು ಇದ್ದಾರೆ, ಅವ್ರಿಗೆ ಕೆಳಗಡೆ ಕೂತ್ಕೊಳ್ಳೋದಿಕ್ಕಾಗಲ್ಲ, ನಂತರ ಮೇಲ್ಗಡೆ ಕೂತ್ಕೊಂಡ್ರು ಮಂಡಿ ನೋವು, ಕಾಲು ನೋವು ತುಂಬಾ ಇರುತ್ತೆ. ಸೊ ಅಂಥವ್ರಿಗೆ ಯಾವ ಆಸನನ ನೀವು ಸಜೆಸ್ಟ್ ಮಾಡ್ತೀರಾ ಸರ್? ಮಂಡಿ ನೋವಿದ್ದು ಬೆನ್ನು ನೋವಿಗೆ ಮಾಡುವಂತ ಆಸನ. ನಾನು ಇವತ್ತು ಬೆನ್ನು ನೋವಿಗೆ ಹೇಳ್ತಾ ಇದ್ದೀನಿ. ಬೆನ್ನು ನೋವಿದ್ದು ಹೌದು. ಮಂಡಿ ನೋವಿದ್ರೆ ಅವ್ರು ಕುಳಿತುಕೊಂಡು ಮಾಡಕ್ಕಾಗಲ್ಲ, ಚೇರ್ ಉಪಯೋಗಿಸ್ಬೋದು. ಚೇರ್ ಉಪಯೋಗಿಸಿ Okay. ನಾನು ಅವಾಗಲೇ ಹೇಳಿದಂತೆ ನೇರವಾಗಿ ಕುಳಿತುಕೊಂಡು ನೋಡಿ, ಈಗ ಸಿಗುತ್ತೆ, ಅವ್ರಿಗೆ ಹಿಡ್ಕೊಳಕ್ ಸಿಗುತ್ತೆ, ಗ್ರಿಪ್ Okay. ಸಿಗುತ್ತೆ. ಬೆನ್ನ ನೇರ ಮಾಡ್ಲಿ, ತಿರುಗಿಸಿ ಸೊಂಟ, ಉಸಿರು ಬಿಡ್ತಾ ತಿರುಗಿಸಿ ಕಂಪ್ಲೀಟ್. ನಂತರ ಕಂಪ್ಲೀಟ್ ಒಂದು ಇದಕ್ಕೆ ಹೋದ್ಮೇಲೆ, ಪೊಸಿಷನ್ ಹೋದ್ಮೇಲೆ ಉಸಿರು ಬಿಗಿ ಹಿಡಿಯೋದು ಬೇಡ. ಉಸಿರಾಟ ಬೇಡ. ನಡೀತಾ ಇರ್ಲಿ, ತನ್ನ ಪಾಡು ತಾನು ನಡೀತಾ ಇರ್ಲಿ. ನಂತರ Okay. ನಿಧಾನ ಉಸಿರು ತಗೊಂಡು ವಾಪಸ್ ಬರ್ತೀವಿ. ಅದರ್ ಸೈಡ್, ಎರಡೂ ಸೈಡ್ ಮಾಡ್ಬೇಕು. ಬೆನ್ನನ್ನು ಎಷ್ಟು ತಿರುಗಿಸ್ತೀವಿ ಅಷ್ಟು ಕೂಡ ವರ್ಟಬ್ರೆಗಳು ರಿಲೀವ್ ಆಗುತ್ತೆ. ಬೆನ್ನೋಗೆ ಒಳ್ಳೆ ಸರ್, ಈ ಆಸನ ಎಲ್ಲಾ ವಯಸ್ಸಿನವರು ಮಾಡ್ಬೋದಾ? ಎಲ್ಲಾ ವಯಸ್ಸಿನವರು ಮಾಡ್ಬೋದಾ? ಯಾರು ಮಾಡಕ್ಕಾಗಲ್ಲ ಮೇಡಮ್. ಈಗ ಕೆಲವ್ರು ಜಾಸ್ತಿ ವಯಸ್ಸಾಗಿರುತ್ತೆ, ದಪ್ಪ ಇರುತ್ತೆ, ನಾನು ಇಷ್ಟು ತಿರುಗ್ಸಕ್ ಆಗಲ್ಲ, ಇಷ್ಟು ತಿರುಗಿಸ್ಲಿ. ಅವ್ರ ದೇಹ ಎಷ್ಟು ಅಲೋ ಮಾಡುತ್ತೆ ಅಷ್ಟು ತಿರುಗಿಸ್ಲಿ. ಅಲೋ Okay. ಮಾಡೋಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಟ್ರೈ ಮಾಡ್ಲಿ ಅಷ್ಟೇ, ಹೆಚ್ಚು ಬೇಡ. ಆಮೇಲೆ ಮಾಡ್ತಾ 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 ಆಗುತ್ತೆ. ಈಗ ನನಗೆ 63 ವಯಸ್ಸಾಗಿದೆ, 63 ಏಜ್ ಆಗಿದೆ. ನನಗೆ ಡಯಾಬಿಟಿಸ್ 30 ವರ್ಷದಿಂದ ಇದ್ದಿದ್ದೇನೆಲ್ಲ. ಆತ್ಮಬಂಧುಗಳಿಗೆ ಯಾಕೆ ಹೇಳ್ತೀನಿ ಅಂದ್ರೆ, ಯಾರು ಬೇಕಾದ್ರೂ ಮಾಡ್ಬೋದು. 30 ವರ್ಷದಿಂದ ಡಯಾಬಿಟಿಸ್, ಬೈಪಾಸ್ ಸರ್ಜರಿ ಆಗಿದೆ ನನಗೆ. ನಾನು ಈಗ್ಲೂ ಕೂಡ ಜಂಪ್ ಮಾಡ್ತೀನಿ, ಕುಣಿತೀನಿ ಅಂದ್ರೆ ಆಗ ಎಲ್ಲಾರು ಮಾಡಕ್ ಆಗಲ್ಲ. ಹಾರ್ಟ್ ಪ್ರಾಬ್ಲಮ್ ಇರೋರು ನೀವು ಜಂಪ್ ಮಾಡಿ ರಿಸ್ಕ್ ತಗೊಳ್ಳಿ ಅಂತ ನಾನು ಯಾರಿಗೂ ಹೇಳಲ್ಲ. ರಿಸ್ಕ್ ಅದು ನನ್ನ ದೇಹಕ್ಕೆ ಗೊತ್ತಾಗುತ್ತೆ, ಏನೋ ಹೆಚ್ಚು ಕಡಿಮೆ ಆಗ್ತಾ ಇದೆ, ಬಿ ಕೇರ್ಫುಲ್ ಅಂತ ದೇಹ ಹೇಳುತ್ತೆ. ಆ ಅವೇರ್ನೆಸ್ ಇದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಎಲ್ಲಾ ವಯಸ್ಸಿನವರು ಮಾಡ್ಬೋದು. ಕೆಲವರು ನನಗೆ ಹೊಟ್ಟೆ ದಪ್ಪ ಇದೆ, ಮಂಡಿ ನೋವಿದೆ, ಯೋಗ ಮಾಡಕ್ ಆಗಲ್ಲ, ಮಲಕ್ಕೊಂಡು ಕೂಡ ಕಾಲುಗಳ ಮಂಡಿ ಮಡ್ಚಿ ಎಡ್ಕೊಳ್ಳೋ ಅಂತದ್ದು, ಎರಡು ಮಂಡಿ ಆ ಕಡೆ ತಿರುಗಿಸೋದು, ಈ ಕಡೆ ತಿರುಗಿಸೋದು, ಕಾಲುಗಳು ರೈಸ್ ಮಾಡೋದು, ಇಳಿಸೋದು, ರೈಸ್ ಮಾಡೋದು, ಇವೆಲ್ಲ ಹೇಳ್ಕೊಡ್ತೀವಿ. ಅವೆಲ್ಲ ಮಾಡ್ಕೊಂಡು ಆಮೇಲೆ ದೇಹ ಸ್ವಲ್ಪ ಸುಸ್ಥಿತಿಗೆ ಬರುತ್ತೆ. ನಂತರ ಮಾಡ್ಬೋದು. ಯಾರಿಗೂ ಮಾಡೋಕೆ ಆಗಲ್ಲ ಅಂತದ್ದು ಇಲ್ಲ. ಇವನ್ ನಮ್ಮ ಗುರುಗಳ ಹತ್ರ ಈ ಯೋಗ ಥೆರಪಿಗೆ ಬರ್ತಾರೆ, ಅವ್ರಿಗೆ ನಡೆಯೋಕೆ ಆಗಲ್ಲ ಅಂತವ್ರು 10 ದಿನ ಥೆರಪಿ ಮುಗಿಸ್ಕೊಂಡು ಆರಾಮಾಗಿ ನಡ್ಕೊಂಡು ಓಡ್ಕೊಂಡು ಹೋಗೋಂಥವ್ರು ಇದಾರೆ, ನೋಡಿದ್ದೀನಿ. ಎಲ್ಲದಕ್ಕೂ ವಿಲ್ ಪವರ್ ಬೇಕು. ವಿಲ್ ಪವರ್ ಯಾತಕ್ ಬೇಕು ಅಂದ್ರೆ, ನಾನು ಅವಾಗ್ಲೇ ಯಾಕೆ ಪದೇ ಪದೇ ನಾನು 30 ವರ್ಷದಿಂದ ಡಯಾಬಿಟಿಸ್ ಇದೆ, ಬೈಪಾಸ್ ಇದೆ ಅಂತ ಹೇಳಿದೀನಿ, ನನ್ನಂತವನೇ ಮಾಡ್ಬೋದು ಅಂದ್ರೆ, ಅವ್ರಿಗೆಲ್ಲ ಎಚ್ಚರ ಏನು ಇಲ್ಲ. ವಯಸ್ಸನ್ನು ಬಿಟ್ಬಿಡಿ. ನನ್ಗೆ 63 ವಯಸ್ಸು, ಹೆಚ್ಚಿನ ಕಡೆ ರಿಟೈರ್ಡ್ ಆಗಿ 3 ವರ್ಷ ಆಗಿದೆ ಅಂದ್ರೆ VRS ತಗೊಂಡ್ರ ಅಂತ ಕೇಳ್ತಾರೆ. ಆಮೇಲೆ ನಿಮ್ಮ ಹೆಲ್ತ್ ಸೀಕ್ರೆಟ್ ಅಂತಾರೆ, ನನಗೆ 30 ವರ್ಷದಿಂದ ಡಯಾಬಿಟಿಸ್ ಇದೆ, ಬೈಪಾಸ್ ಸರ್ಜರಿ ಆಗಿದೆ ಅಂತ ಹೇಳ್ತೀನಿ ಅಂದ್ರೆ, ಅದನ್ನ ಜೊತೆಲಿ ಇಟ್ಕೊಂಡು ಎಂಜಾಯ್ ಮಾಡ್ಕೊಂಡು ನಾನು ಯೋಗ ಮಾಡ್ತೀನಿ. ನೋಡಿ, ಈಗ ಮತ್ತೆ 7 ಗಂಟೆಯಿಂದ 8 ಗಂಟೆ ಕ್ಲಾಸ್ ಇದೆ. ನೆನ್ನೆ 1 ಗಂಟೆ ಒಂದ್ ಕಡೆ, 1 ಗಂಟೆ 2 ಗಂಟೆ ಮಾಡೋಷ್ಟು 1 ಗಂಟೆ ಮಾಡಿದೀವಿ. ಅವರೆಲ್ಲ ಯಂಗ್ಸ್ಟರ್ಸ್, ಅಷ್ಟು ಮಾಡಿಸಿದ್ದೀನಿ. ನಾನು ಈ ಏಜ್ ಅಲ್ಲೂ ಅವ್ರ ಜೊತೆ ಮಾಡಿದ್ದೀನಿ. ಅಲ್ಲಿಂದ ಹೋಗಿದ್ದೀನಿ ಇನ್ನೊಂದ್ ಕಡೆ 1.25 ಗಂಟೆ ಮಾಡಿದ್ದೀನಿ. ನನ್ಗೇನ್ ಸುಸ್ತಾಗಲ್ಲ. ಹಾಗಾದ್ರೆ ಯಾವ ತರದ್ದು ಸಮಸ್ಯೆ ಇಲ್ಲ, ಏಜು ಮುಖ್ಯ ಅಲ್ಲ. ಯಾವುದು ಅವ್ರ ಕೈಯಲ್ಲಿ ಆಗತ್ತೋ, ಶರೀರ ಎಷ್ಟರ ಮಟ್ಟಿಗೆ ಸ್ಪಂದಿಸತ್ತೋ ಅವ್ರುಗಳೆಲ್ಲರೂ ಯೋಗಾಸನ ಮಾಡಬಹುದು ಅಂತ ಸರ್ ಹೇಳ್ತಾ ಇದ್ದಾರೆ. ಆತ್ಮಬಂಧುಗಳೇ, ನಿಮ್ಮ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ, ಸರ್ ಉತ್ತರ ಕೊಡ್ತಾರೆ. ನಿಮಗೆ ಬೇರೆ ಯೋಗಾಸನಗಳ ಬಗ್ಗೆ ಆಗ್ಲಿ, ಯಾವುದೇ ಆಗ್ಲಿ ನಿಮಗೆ ಮಾಹಿತಿ ಬೇಕು ಅಂದ್ರೆ ಇದೊಂದು ವೇದಿಕೆ, ನೀವು ಖಂಡಿತ ಕೇಳಬಹುದು ಅಂತ ಹೇಳ್ತಾ, ನೀವು ಹ್ಯಾಂಡ್ ರೈಸ್ ಮಾಡಿ ಅಥವಾ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಕೂಡ ಮಾತಾಡಬಹುದು. ಬನ್ನಿ, ಉಮಾದೇವಿ ಅವರೇ ಕೇಳಿ, ಸುಶೀಲಾ ಭಟ್ ಅವರೇ, ಸುನೀತಾರ ಅವರೇ, ಹೇಳಿ ಸರ್. ಶೇರ್ ಮಾಡಿರಿ. ಕೆಲವ್ರು ಬೆಂಗಳೂರಿನಲ್ಲಿರೋರು, ಕೆಲವ್ರು ಬಹಳ ಪ್ರಾಬ್ಲಮ್ ಇದೆ ಅಂದ್ರೆ
ನನ್ ಬಿಡುವ ಟೈಮಲ್ಲಿ ಬೇಕಾದ್ರೆ ಅವ್ರ ಮನೆಗೆ ಹೋಗಿ ಸ್ವಲ್ಪ ಸಿಂಪಲ್ ಆಗಿ ಒಂದ್ 2-3 ದಿನ ಹೇಳ್ಕೊಟ್ ಬಂದ್ರೆ ನಂತರ ಅವ್ರು ವೆರಿ ಮಾಡ್ಕೊಳ್ಬಹುದು. ನೈಸ್, ವೆರಿ ಮಾಡುವ, ನೈಸ್, ಅದನ್ನ ವೆರಿ ನೈಸ್, ಮಾಡೋಣ. ನಮ್ಮ ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್ ಯಾರಿಗಾಗ್ಲಿ ಸರ್. ಏನೇ ಪ್ರಾಬ್ಲಮ್ ಇದ್ರೆ, ಯೋಗದ ಬಗ್ಗೆ ಏನೇ ಇದಿದ್ರು ಕೂಡ ನನಗೆ ಸಮಯ ಸಿಕ್ಕಾಗ ಬಂದು ಸ್ವಲ್ಪ ಹೇಳ್ಕೊಡ್ತೀನಿ. ನೀವು ಬೆಳಗಿನ ವೇಳೆ ಸಂಜೆ ವೇಳೆ ಮಾಡಿ, ಹೆಚ್ಚೆಚ್ಚು ಮಾಡಿ. ಸರ್ ನನಗೆ ಇಲ್ಲಿ ಬೇಕು ಅಂದ್ರೆ ನೀವು ಬರಲ್ಲ ಅಂತ ಗೊತ್ತು, ಹಾಗಾಗಿ ನಾನು ಕೇಳೋದಿಲ್ಲ. ಅದೇ ಓಕೆ, ಆತ್ಮ ಬಂಧುಗಳೇ, ಬನ್ನಿ ನಿಮ್ಮ ಪ್ರಶ್ನೆಯೊಂದಿಗೆ ಬನ್ನಿ. ಸುಶೀಲಾ ಭಟ್ ಮೇಡಮ್, ಕೇಳಿ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ ಸರ್. ನನಗೂ 63 ನಮಸ್ತೆ. ವರ್ಷ ಸರ್ ಅಷ್ಟೇ ವಯಸ್ಸು. ನನಗೂ ಯೋಗಾಸನ ಮಾಡ್ತಿದ್ದೀನಿ ನಾನು. ಈಗ ವರ್ಟಿಕಲ್ ಪ್ರಾಬ್ಲಮ್, ಈಗ ಮಾರ್ಜಲಾಸನ ಮಾಡಿದ್ವಲ್ಲ, ಸಡನ್ ನಮಗೆ ವಾಮಿಟ್, ತಲೆ ಸುತ್ತು ಸ್ಟಾರ್ಟ್ ಆಗ್ಬಿಡ್ತು, ಬಂದ್ ಮಾಡ್ಬಿಟ್ಟೆ ನಾನು. ಅದಕ್ಕೆ ಏನು ಸೊಲ್ಯೂಷನ್ಸ್ ಅಂತ. ಓಕೆ, ವರ್ಟಿಗೋ ಮುಂದೆ ಹಿಂದೆ ಬಗ್ಗಿದ್ರೆ ಏನಾಗಲ್ಲ, ಮುಂದೆ ಬಗ್ಗಿದ್ರೆ ಆ ತರ ಸಡನ್ ಆಗಿ ಇದಾಗ್ಬಿಡುತ್ತೆ. ವರ್ಟಿಗೋ ಇರೋರು ಮುಂದೆ ಬಗ್ಗದ ಪ್ರಾಬ್ಲಮ್ ಆಗುತ್ತೆ. ಅದನ್ನ ಹೌದು, ಮಾಡಬಾರ್ದು. ಹೌದು. ಮಾಡ್ಕೊಂಡು ಕೆಲವು ಸೂಕ್ಷ್ಮದ ಒಂದು ಪ್ರಾಣಾಯಾಮ ಇರುತ್ತಲ್ಲ, ಯಾವುದು ನಾಡಿ ಶೋಧನ ಪ್ರಾಣಾಯಾಮ ಅಂತ ಮಾಡಿ, ಅದ್ರ ಜೊತೆಗೆ ಹೆಚ್ಚು ವಿಷಯ ಬೇಕಾದ್ರೆ ನಮ್ಮ ಡಾಕ್ಟರ್ ಯಶೋಧ ಮೇಡಮ್ ಇದ್ದಾರೆ. ಯಾಕೆಂದ್ರೆ ಅವರು ಮೆಡಿಕಲಿ ಎಲ್ಲ ತಿಳ್ಕೊಂಡಿದ್ದಾರೆ. ನಾನು ಸ್ವಲ್ಪ ಯೋಗದ ಬಗ್ಗೆ ತಿಳ್ಕೊಂಡಿದ್ದೀನಿ, ಪ್ರತಿಯೊಂದು ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ಅದನ್ನ ಹೆಚ್ಚಿಗೆ ನಿಮ್ಗೆ ವರ್ಟಿಗೋ ಇದೆ, ನನಗೆ ಮುಂದೆ ಬಗ್ಗಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಯಶೋಧ ಮೇಡಮ್ ನೆಕ್ಸ್ಟ್ ಕ್ಲಾಸ್ ಯಾವಾಗಾದ್ರೂ ಒಂದು ಕ್ಲಾಸ್ ಅಲ್ಲಿ ನಿಮ್ಗೆ ವರ್ಟಿಗೋ ಇರೋರಿಗೆ ಯಾವ ತರ ಮಾಡ್ಬೋದು ಪ್ರತಿಯೊಂದು ನಿಮ್ಗೆ ವಿವರವಾಗಿ ಹೇಳಕ್ಕೆ ಟೈಮ್ ಸಿಗುತ್ತೆ. ಅದನ್ನ ಡಾಕ್ಟರ್ ಹತ್ರ ಕೂಡ ಕೇಳಿ, ಅಥವಾ ನೀವು ಡಾಕ್ಟರ್ ನಾಡಿ ಶೋಧನ ಪ್ರಾಣಾಯಾಮ ಮಾಡ್ಬೋದು ಅಂತಂದ್ರಲ್ಲ ಸರ್, ನಾಡಿ ಶೋಧನ ಪ್ರಾಣಾಯಾಮ ಮಾಡ್ಬೋದಲ್ವಾ? ಆತರ ಒಟ್ಟಿಗೋ ಸಮಸ್ಯೆ ಇರೋರು ನಾಡಿ ಶೋಧನ ಪ್ರಾಣಾಯಾಮ ಮಾಡ್ಬೋದು. ಮೇಡಮ್, ನಿಮಗೆ ಬರುತ್ತೆ ಅಂತ ಅನ್ಕೊಂಡಿದೀನಿ. ನಾಡಿ ಶೋಧನ ಪ್ರಾಣಾಯಾಮ ನಿಮ್ಮ ಎಡಮೂಗಿಂದ ಉಸಿರನ್ನ ತಗೊಂಡು ಹೀಗೆ ಬಲಮೂಗಿಂದ ಬಿಡೋದು, ಬಲಮೂಗಿಂದ ಉಸಿರನ್ನ ತಗೊಂಡು ಹಾಗೆ ಎಡಮೂಗಿಂದ ಬಿಡೋದು. ಇದು ಒಂದು ಮಂಡಲ ಅನ್ಸ್ಕೊಳುತ್ತೆ. ಸೊ ಒಂದು ಮಂಡಲದಲ್ಲಿ ಹೀಗೆ ಲೆಫ್ಟ್ ತಗೊಳ್ಳೋದು, ಲೆಫ್ಟ್ ಇನ್ಹೇಲ್ ಮಾಡೋದು, ರೈಟ್ ಎಕ್ಸೇಲ್ ಮಾಡೋದು, ಮತ್ತೆ ರೈಟ್ ಎಕ್ಸೇಲ್ ಮಾಡೋದು, ಲೆಫ್ಟ್ ಇನ್ಹೇಲ್ ಮಾಡೋದು, ಸಾರಿ ಲೆಫ್ಟ್ ಅಲ್ಲಿ ಎಕ್ಸೇಲ್ ಮಾಡಿದಾಗ ಅದು ಮಂಡಲ ಅನ್ಸ್ಕೊಳುತ್ತೆ. ಆ ಥರ ನೀವು ಮಿನಿಮಮ್ 9 ಅಥವಾ 12 ಅಥವಾ 20 ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡ್ತಾ ಇರೋದ್ರಿಂದ, ನಾಡಿ ಶೋಧನ ಪ್ರಾಣಾಯಾಮ ಕಂಪ್ಲೀಟ್ಲಿ ಮಾಡೋದ್ರಿಂದ ಸಾಕಷ್ಟು ನಿಮ್ಮ ದೇಹದಲ್ಲಿ ಇರುವಂಥ ಸಾಕಷ್ಟು ನೋವುಗಳು, ಈ ವರ್ಟಿಗೋ ಇರ್ಬೋದು. ಕೆಲವರಿಗೆ ಸುಮ್ಮನೆ ಕೂತ್ಕೊಂಡಿರ್ತಾರೆ, ಎದ್ದಿದ ತಕ್ಷಣ ತಲೆ ಸುತ್ತುತ್ತೆ ನೋಡಿ, ಎದ್ದಿದ ತಕ್ಷಣ ತಲೆ ಸುತ್ತುತ್ತೆ ಕೆಲವರಿಗೆ. ಒಂದ್ ಸ್ವಲ್ಪ ಟೈಮ್ ಬೇಕಾಗತ್ತೆ. ಎದ್ದ ಮೇಲೆ ಒಂದು 10 ಸೆಕೆಂಡ್ ಅಥವಾ 30 ಸೆಕೆಂಡ್ ಅಥವಾ ಕೆಲವ್ರಿಗೆ 1 ನಿಮಿಷನೇ ಬೇಕಾಗುತ್ತೆ. ಆವಾಗ ತುಂಬಾನೇ ಅದು ಸರಿ ಹೋಗುತ್ತೆ ಆಕ್ಚುಲಿ ಈ ನಾಡಿ ಶೋಧನ ಪ್ರಾಣಾಯಾಮ ಮಾಡೋದ್ರಿಂದ. ನಂತರ ಒಬ್ರು ಕೇಳ್ತಾ ಇದ್ದಾರೆ, ಮುಂಜಾನೆ ಅಥವಾ ಸಂಜೆ, ಅಂದ್ರೆ ಇದು ಈ ಒಂದು ಆಸನ ಯಾವಾಗ ನಾವು ಮಾಡಬಹುದು? 1 ಸೆಕೆಂಡ್ ನಾನು ಓದ್ಬಿಡ್ತೀನಿ. ಮುಂಜಾನೆ ಸಂಜೆ 2 ಟೈಮು ಅಥವಾ ಚೆನ್ನಾಗಿದೆ. ಸಂಜೆ ಯಾವಾಗ ಸೂಕ್ತ ಇದೆ? ಖಾಲಿ ಹೊಟ್ಟೆಲಿ ಮಾಡೋದು ಒಳ್ಳೇದಲ್ವಾ ಅಂತ? ಖಂಡಿತ ಹೌದು ಸರ್, ಹೇಳಿ ಸರ್. ಖಾಲಿ ಹೊಟ್ಟೆಲಿ ಮಾಡ್ಬೇಕಾಗತ್ತೆ. ಕೆಲವ್ರಿಗೆ ಖಾಲಿ ಹೊಟ್ಟೆಲಿ ಮಾಡ್ತಾ, ಈಗ ಡಯಾಬಿಟಿಕ್ ಪೇಷಂಟ್ ಇರ್ತಾರೆ, ಖಾಲಿ ಹೊಟ್ಟೆನಲ್ಲಿ ಮಾಡ್ತಾ ಮಾಡ್ತಾ ಶುಗರ್ ಡೌನ್ ಆಗ್ಬಿಡುತ್ತೆ. ಅಂತವ್ರು ಸ್ವಲ್ಪ ಏನಾದ್ರು ಲೈಟ್ ಆಗಿ ಹಾಲು ಅಂತ ತಗೊಂಡಿದ್ರು ಕೂಡ ಆಗಲ್ಲ. ಯಾತಿಗೆ ಏನು ತಗೋಬೇಡಿ, ಹಾಲು ಕೂಡ ತಗೋಬೇಡಿ ಅಂತೀವಿ ಅಂದ್ರೆ, ಹೊಟ್ಟೆ ತುಂಬಿದಾಗ, ಹೊಟ್ಟೆಲಿದ್ದಾಗ ಕೆಲವೊಮ್ಮೆ ಕುತ್ತಿಗೆ ಗಂಟ್ಲಿಗೆ ಬಂದು ಹೊರಗಡೆ ಬರುತ್ತೆ. ಕೆಲವೊಮ್ಮೆ ಆಸನ ಮಾಡಕ್ ಆಗಲ್ಲ, ಅದರಿಂದ ಡಿಸ್ಕಂಫರ್ಟ್ ಆಗುತ್ತೆ ಅಂತ ಬೇಡ ಅಂತ ಹೇಳ್ತಾರೆ. ಕೆಲವ್ರಿಗೆ ಆಗೋದೇ ಇಲ್ಲ, ಯೋಗ ಮಾಡ್ತಾ 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 ಶುಗರ್ ಡೌನ್ ಆಗ್ಬಿಡುತ್ತೆ. ಅಂತವ್ರು ಸ್ವಲ್ಪ ಏನಾದ್ರೂ ಲೈಟ್ ಆಗಿ ತಗೊಂಡಿದ್ರೆ ಆಗುತ್ತೆ. ಏನ್ ಹೇಳ್ತಾರೆ ಅಂದ್ರೆ, ನಮ್ ಯೋಗದಲ್ಲಿ ತಿಂಡಿ ಮಾಡಿ ಮಿನಿಮಮ್ 2 ಗಂಟೆ ಆಗಿರ್ಬೇಕು, ಊಟ ಮಾಡಿ 4 ಗಂಟೆ ಆಗಿರ್ಬೇಕು. ಈ ಫಂಕ್ಷನ್ಗಳಲ್ಲಿ ಜಾಸ್ತಿ ಊಟ ಮಾಡಿರ್ತೀವಿ ಅಥವಾ ಹೆಚ್ಚಿಗೆ ಕ್ಯಾಲರಿ ತಗೊಂಡಿರ್ತೀವಿ, ಅಟ್ಲೀಸ್ಟ್ 6 ಗಂಟೆ ಆಗಿರ್ಬೇಕು ಅಂತ. ಇದು ಎಲ್ಲಾ ಸಂದರ್ಭಗಳಲ್ಲೂ ಅನ್ವಯಿಸಲ್ಲ. ನಮ್ಮ ದೇಹ ನೋಡ್ಕೋಬೇಕು, ನಮ್ಮ ಸ್ಥಿತಿ ನೋಡ್ಕೋಬೇಕು. ಈಗ ಡಯಾಬಿಟಿಸ್ ಇರೋರಿಗೆ ಬೇಗ ಸುಸ್ತಾಗುತ್ತೆ. ಅಂತವ್ರು ಸ್ವಲ್ಪ ಲೈಟ್ ಆಗಿ ಏನಾದ್ರು ತಗೊಂಡು ಬಂದು ಕೂಡ ಮಾಡಬಹುದು, ಏನಾಗಲ್ಲ ಅಂತ. ಅವ್ರ ದೇಹಕ್ಕೆ ಗೊತ್ತಾಗುತ್ತೆ, ಇಲ್ಲ ಬೇಡ ಇಷ್ಟೇ ಸಾಕು ಅಂತ ಮಾಡ್ಕೊಂಡು ಹೋದ್ರೆ ಆಯ್ತು. ಓಕೆ ಓಕೆ ಮೇಡಮ್. ಸುನೀತಾ ಮೇಡಮ್, ಕೇಳಿ ಮೇಡಮ್. ಮೇಡಮ್, ನಂದು ಪ್ರಶ್ನೆ ಅಲ್ಲ. ಆಕ್ಚುಲಿ ನಾನು ಏನಂದ್ರೆ, ನನ್ನ 31ನೇ ವರ್ಷದಿಂದ ಯೋಗ ಮಾಡ್ತಾ ಇದ್ದೀನಿ. ನಾನು ಯೋಗ ಪ್ರಾಣಾಯಾಮ ಎಲ್ಲ ಮಾಡ್ತಾ ಇದ್ದೀನಿ. ಅದೇ ನನ್ನ ಅನುಭವದ ಪ್ರಕಾರ ಈಗ 30 ವರ್ಷ ಆಗಿದೆ ನಂದು ಪ್ರಾಕ್ಟೀಸ್. ನಾನೇನ್ ರೆಗ್ಯುಲರ್ ಅಂತಾನು ಹೇಳಿಲ್ಲ ಅಥವಾ ಬಿಟ್ಟಾಕು ಇಲ್ಲ. ನನಗೆ ಬೇಕಾದಾಗ ನಾನು ಉಪಯೋಗಿಸ್ತಾ ಇರ್ತೀನಿ. ಟೈಮ್ ಆಗ್ಲಿಲ್ಲ ಅಂದ್ರೆ ನಾನು ಮಾಡಕ್ಕೂ ಆಗಿರೋದಿಲ್ಲ, ಆ ತರ ಆಗುತ್ತೆ. ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ವಾರದಲ್ಲಿ 1-2 ದಿನ 3 ದಿನ ಆದ್ರೂ ಮಾಡ್ತೀನಿ ನಾನು. ಅಂದ್ರೆ ನಾನು ಹೇಳೋದೇನಂದ್ರೆ, ಈಗ ಯೋಗ ನಾವು ಏಕ್ದಮ್ ಶುರು ಮಾಡೋರಿಗೆ ಯೋಗದ ಸ್ಪೆಷಾಲಿಟಿನೇ ಏನಂದ್ರೆ,
ಆ, ಮೈ ದಿನ ದಿನ ಹೋಗ್ತಿದ್ದಂಗೆ ಫ್ಲೆಕ್ಸಿಬಿಲಿಟಿ ಬರ್ತಾ ಹೋಗುತ್ತೆ. ಅದಕ್ಕೆ ಸರ್ ನಿಜ. ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಸ್ವಲ್ಪ ಸ್ವಲ್ಪ ನಮ್ಗೆ ಎಷ್ಟು ಬಾಡಿ ಎಷ್ಟು ಇದು ಕೊಡುತ್ತೋ ಅಷ್ಟು ಮಾತ್ರ ನಾವು ಸಪೋರ್ಟ್ ಮಾಡ್ಬೇಕು. ಮಾಡುತ್ತಾ. ಆಮೇಲೆ ಹೌದು. ನಾವು ದಿನ ದಿನ ಮಾಡ್ತಾ ಮಾಡ್ತಾ ನಮ್ ಬಾಡಿನೇ ಫ್ಲೆಕ್ಸಿಬಲ್ ಆಗ್ತಾ ಬರುತ್ತೆ. ಆಮೇಲೆ ನಾವು ಮುಂದೆ ನಮ್ಗೆ ಈ ತರ ಇವ್ರು ಸರ್ ಹೇಳ್ಕೊಟ್ಟಿದ್ದ ರೀತಿಯಲ್ಲಿ ಎಲ್ಲ ನಮಗೆ ಮಾಡಕ್ ತುಂಬಾ ಅನುಕೂಲ ಆಗುತ್ತೆ ಸರ್ ಅಂತ ನನ್ನ ಅನುಭವದಲ್ಲಿ ನಾನು ಹೇಳ್ತೀನಿ. ಖಂಡಿತ ಆಮೇಲೆ ಖಂಡಿತ ಮೇಡಮ್, ಖಂಡಿತ. ಅದೇ ಅಂದ್ರೆ ಯೋಗದ ಸ್ಪೆಷಾಲಿಟಿನೇ ಅದು, ಫ್ಲೆಕ್ಸಿಬಿಲಿಟಿ ಬರ್ಸುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಅಷ್ಟು ಮಾಡ್ಸಕ್ ಆಗಲ್ಲ, ಇವಾಗ ಸರ್ ಹೇಳ್ಕೊಟ್ಟಷ್ಟು ಮಾಡ್ಕೊಡಕ್ ಆಗ್ಲಿಲ್ಲ ಅಂದ್ರೂ ಬಟ್ ನಾವು ಹೌದು. ನಿಧಾನದಲ್ಲಿ ಮಾಡ್ತಾ ಮಾಡ್ತಾ ಮಾಡ್ತಾನೆ ಅದು ಖಂಡಿತ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ. ನಾಳೆ ಒಂದು ದಿನ ನಾವು ಸರ್ ಮಾಡಿ ತೋರಿಸಿದ ರೀತಿಯಲ್ಲಿ ನಾವು ಮಾಡಕ್ ಸಾಧ್ಯ ಆಗುತ್ತೆ. ಯಾವ ವಯಸ್ಸಿನವರು ಸಹ ಮಾಡ್ಬೋದು. ಅಂದ್ರೆ ಸ್ವಲ್ಪ ನಿಜ ನಿಜ ತಾಳ್ಮೆಯಿಂದ ನಾವು ಮೇಡಮ್. ಮಾಡ್ಬೇಕು ಅಷ್ಟೇನೆ. ಕರೆಕ್ಟ್ ಮೇಡಮ್. ಒಂದ್ಸಲ ಆಮೇಲೆ ಯಾರಿಗೂ ಇನ್ನೊಂದು ಖಂಡಿತ ಆಗಲ್ಲ. ಹಾ ಆಮೇಲೆ ವರ್ಟಿಗೂ ಅದು ಅಷ್ಟೇನೆ. ನಂದು ರಿಟೈರ್ಮೆಂಟ್ ಆದಾಗ ಆ ಟೈಮಲ್ಲಿ ನಂಗೆ ಸ್ವಲ್ಪ ಇದು ಟೆನ್ಷನ್ ಎಲ್ಲ ಆಗಿ ನನ್ಗೂ ವರ್ಟಿಗೋ ಶುರು ಆಯ್ತು. ಆಮೇಲೆ ನಾನು ಮಾಡಿದ್ದೆ ಅಂದ್ರೆ ನಂಗೆ ಡಾಕ್ಟರ್ ಒಬ್ರು ಇದು ಕುತ್ತಿಗೆ ಎಕ್ಸರ್ಸೈಸ್ ತೋರಿಸಿದ್ರು. ಇವ್ರು ಸರ್ ಇವಾಗ ತೋರಿಸಿದ ಕುತ್ತಿಗೆ ಎಕ್ಸರ್ಸೈಸ್ ಗಳು ಮಾಡಿದ್ರೆ ನಾವು ಖಂಡಿತ ವರ್ಟಿಗೋ ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ನಾವು ಒಂದು 3 ತಿಂಗಳು 6 ತಿಂಗಳು ನಾವು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಆ ವರ್ಟಿಗೋ ಕುತ್ತಿಗೆ ಎಕ್ಸರ್ಸೈಸ್ ಗಳಿಂದಾನೇ ನನಗೆ ಇದು ಕ್ಯೂರ್ ಆಗಿದೆ ಸರ್. ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ಬಿಟ್ಟಿದೆ. ಈಗ ಅದ್ ಮತ್ತೆ ರಿಪೀಟ್ ಆಗ್ಲೇ ಇಲ್ಲ ನನ್ಗೆ. ವೆರಿ ನೈಸ್ ಮೇಡಮ್, ವೆರಿ ನೈಸ್. ನೈಸ್. ಥ್ಯಾಂಕ್ಸ್ ಮೇಡಮ್, ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಿದ್ದೇನು ಮೇಡಮ್, ಅಂದ್ರೆ ಥ್ಯಾಂಕ್ ಯು. ಡಾಕ್ಟರ್ಸ್ ಕೇಳಿದಾಗ ಡಾಕ್ಟರ್ ಕೆಲವು ಸಲಹೆ ಹೇಳ್ಕೊಡ್ತಾರೆ. ಕುತ್ತಿಗೆ ಎಕ್ಸರ್ಸೈಸ್ ಅಂತೂ ಮಾಡೋದ್ರಿಂದ ನಿಮ್ಗೆ ಹೇಳಿದ್ರಲ್ಲ ಅದಕ್ಕೂ ಪ್ರಾಬ್ಲಮ್ಗೂ ಸಾಲ್ವ್ ಆಗುತ್ತೆ. ಕೆಲವೊಮ್ಮೆ ನಮ್ಗೆ ಇದು ಥೈರಾಯ್ಡ್ ಗ್ರಂಥಿ ಕೂಡ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ. ಕೆಲವರಿಗೆ ಕುತ್ತಿಗೆ ಸ್ಟಿಫ್ನೆಸ್ ಬಂದ್ಬಿಟ್ಟಿರುತ್ತೆ, ಆ ಸ್ಟಿಫ್ನೆಸ್ ಎಲ್ಲ ಹೋಗುತ್ತೆ. ಅದರಿಂದ ನಾವ್ ಎಷ್ಟು ಕುತ್ತಿಗೆ ಎಕ್ಸರ್ಸೈಸ್ ನ ಹಿಂದೆ ಮುಂದೆ ಸ್ಟ್ರೆಚ್ ಮಾಡಿ, ಸೈಡ್ ಸ್ಟ್ರೆಚ್ ಮಾಡಿ ಕಂಪ್ಲೀಟ್ ರೊಟೇಟ್ ಮಾಡ್ತೀವಿ, ಅಷ್ಟು ಕೂಡ ಒಳ್ಳೇದು. ನೀವು ಹೇಳಿದ ಹಾಗೆ ಥ್ಯಾಂಕ್ ಯು. ಸ್ವಲ್ಪನೇ ಮಾಡ್ಕೊಂಡು ಸ್ಲೋ ಅಂಡ್ ಸ್ಟಡಿ ಆಗಿ ಹೋಗೋದು ಬಹಳ ಒಳ್ಳೇದು. ನಮ್ ದೇಹ ಎಷ್ಟು ಅಲೋ ಮಾಡುತ್ತೆ ಅದಕ್ಕಿಂತ ಸ್ವಲ್ಪ 1-2% ಜಾಸ್ತಿ ಮಾಡೋಣ. ಮಾಡ್ಕೊಂಡು ಹೆಚ್ಚಿಸ್ಕೊಂಡು ಹೋಗ್ತಾ ಅದನ್ನ ಸ್ಪೀಡ್ ನ ರೈಸ್ ಮಾಡ್ಬೋದು. ನಂತರ ನಾನು ಹೇಳಿದ್ನಲ್ಲ, ಈಗ ನನ್ನ ಏಜ್ ಅಲ್ಲಿ ನನಗೆ ಇಷ್ಟೆಲ್ಲ ಇದ್ದದ್ದು ಕೂಡ ನಾನು ಟಫ್ ಆಗಿ ಯೋಗ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇಷ್ಟು ವರ್ಷ ಮಾಡೋದ್ರಿಂದ ನನ್ನ ಬಾಡಿ ಸೆಟ್ ಆಗಿದೆ. ಅವ್ರವ್ರ ಬಾಡಿ ಅವ್ರಿಗೆ ಹೇಳುತ್ತೆ, ಅದು ಎಚ್ಚರ ಕೊಡುತ್ತೆ, ನಿನಗೆ ಸಾಕು ಇಷ್ಟು ಮಾಡು ಅಂತ. ನಮ್ಮ ವಿಲ್ ಪವರ್ ಕೂಡ ಅದ್ರ ಜೊತೆಗೆ ವರ್ಕ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮ್ಗೆ. ಧನ್ಯವಾದ. ಮತ್ತೆ ಬೇರೆ ಯಾರು ಆತ್ಮಬಂಧುಗಳಿಗೆ ಪ್ರಶ್ನೆ ಇಲ್ಲ ಅನ್ಕೋತೀನಿ. ಯಾರು ಮಾತಾಡ್ತಾ ಇಲ್ಲ, ಯಾರು ಹ್ಯಾಂಡ್ ರೈಸ್ ಕೂಡ ಮಾಡಿಲ್ಲ. ಶಕುಂತಲಾ ಮೇಡಮ್ ಮಾತಾಡಿ. ಶಕುಂತಲಾ ಪಿ. ಸಣ್ಣೇಗೌಡ್ರೆ, ಏನೋ ಪ್ರಶ್ನೆ ಕೇಳಿದ್ರಿ ನೀವು, ಬೆಳಿಗ್ಗೆ ಸಂಜೆ ಮಾಡ್ಬೋದಾ ಏನು ಅಂತ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಹಾಳು ಹೊಟ್ಟೆಲಿ ಮಾಡೋದ್ರಿಂದ ಯೋಗಾಸನ ತುಂಬಾನೇ ಒಳ್ಳೇದು ಅಂತ ಆಲ್ರೆಡಿ ಹೇಳಿದ್ರು ಸರ್. ನಂತರ ಈವ್ನಿಂಗ್ ಕೂಡ ನಾವು ಮಾಡ್ಬೋದು. ಯಾಕೆಂದ್ರೆ ಊಟ ನಾವು 1:30ಗೆ ಮಾಡಿದ್ವಿ ಅಂದ್ರೆ ಈವ್ನಿಂಗು 5:30 ಅಥವಾ 6 ಗಂಟೆ ಅಷ್ಟೊತ್ತಿಗೆ ನೀವು ಖಂಡಿತ ಯೋಗಾಸನ ಮಾಡ್ಬೋದು. ಯಾಕೆಂದ್ರೆ 4 ಗಂಟೆ ಅಥವಾ 5 ಗಂಟೆ ಕಾಲ ಮಧ್ಯೆ ಗ್ಯಾಪ್ ಇರುತ್ತೆ. ನಾವು ತಿಂದಂತ ಆಹಾರ ಜೀರ್ಣ ಆಗಿರ್ಬೇಕು ಆಕ್ಚುಲಿ. ಆವಾಗ ಹೊಟ್ಟೆಲಿ ಹೆಚ್ಚು ಆಹಾರ ಪದಾರ್ಥಗಳು ಉಳ್ಕೋಬಾರ್ದು ಅನ್ನೋದು ಯೋಗಾಸನದ ಒಂದು ತತ್ವಗಳು. ನಂತರ ಬೇರೆ ಯಾರಿಗೆ ಪ್ರಶ್ನೆ ಇದೆ ದಯವಿಟ್ಟು ಕೇಳಬಹುದು ನೀವು. ಯಾರ್ದು ಪ್ರಶ್ನೆ ಇಲ್ಲ ಅಂತ ಅನ್ಕೋತೀನಿ. ಸರ್, ಪ್ರಾಣಾಯಾಮ ಒಂದು ತೋರಿಸ್ಬೋದಾ ಸರ್? ಈಗ ಮಾಡ್ಬೋದು ಮೇಡಮ್, ಪ್ರಾಣಾಯಾಮ ಮಾಡ್ಬೋದು. ನಿಮ್ಗೆ ಸಮಯ ಇದೆ ಅಂದ್ರೆ, ನನಗೂ ಇನ್ನು 1/4 ಗಂಟೆ ಸಮಯ ಇದೆ. ಈ 1/4 ಗಂಟೆನಲ್ಲಿ ಒಂದಿಷ್ಟು ಪ್ರಾಣಾಯಾಮ ಕೂಡ ಮಾಡ್ಬೋದು. ಓಕೆ, ಈಗ ಸಮಯ ಆಯ್ತು. ಒಂದು ಪ್ರಾಣಾಯಾಮ ಬೇಕಾದ್ರೆ ತೋರಿಸ್ಬೋದು. ಈಗ ಆಲ್ರೆಡಿ ಇವಾಗ ನಾನು ನಾಡಿ ಶೋಧನ ಪ್ರಾಣಾಯಾಮ ಒಂದ್ಸರಿ ತೋರಿಸಿದೀನಿ. ಅದನ್ನೇ ಒಂದ್ಸರಿ ಮಾಡೋದಾದ್ರೂ ಪರವಾಗಿಲ್ಲ ಸರ್. ಎಲ್ಲರೂ ಬೇಗ ಓಕೆ. ನಿಮ್ಮ ಕನ್ನಡಕಗಳನ್ನೆಲ್ಲ ತೆಗೆದಿಡಿ ಎಲ್ಲರೂ, ದಯವಿಟ್ಟು ಹೇಳಿ ಸರ್. ನಾಡಿ ಶೋಧನ ಪ್ರಾಣಾಯಾಮದಲ್ಲಿ ಎಡಗೈಯನ್ನ ಚಿನ್ಮುದ್ರದಲ್ಲಿ ಇಟ್ಕೊಂತೀವಿ. ಚಿನ್ಮುದ್ರದಲ್ಲಿ ಬಲಗೈಯನ್ನ ಅನುನಾಸಿಕ ಮುದ್ರ ಅಂದ್ರೆ ಏನ್ ಮಾಡ್ತೀವಿ, ಇದು 2 ಬೆರಳನ್ನ ಮಡಿಸ್ತೀವಿ. ಯಾವುದು? ತೋರ್ ಬೆರಳು, ಮಧ್ಯದ ಬೆರಳು ಮಡಿಸ್ಬಿಟ್ಟು ಹೆಬ್ಬೆರಳಿನಿಂದ ಬಲ ಹೊಳ್ಳೆ ಮುಚ್ಕೊಳ್ತೀವಿ. ಎಡ ಹೊಳ್ಳೆಯಿಂದ ನಿಧಾನಕ್ಕೆ ಉಸಿರು ತಗೋಬೇಕು. ಎಡ ಹೊಳ್ಳೆ ಮುಚ್ಚಬೇಕು, ಬಲ ಹೊಳ್ಳೆಯಿಂದ ಇನ್ಹೇಲೇಷನ್ಗಿಂತ ಎಕ್ಸಲೇಷನ್ ದೀರ್ಘವಾಗಿದ್ರೆ ಒಳ್ಳೇದು ಇರ್ಬೇಕು. ಮತ್ತೆ ಬಲ ಹೊಳ್ಳೆಯಿಂದ ಬಲ ಹೊಳ್ಳೆ ಮುಚ್ಚೋದು, ಎಡ ಹೊಳ್ಳೆಯಿಂದ
ಇದು ಒಂದು ಮಂಡಲ. ಈ ತರ ಮಿನಿಮಮ್ 9 ಮಂಡಲ ಮಾಡ್ಬೇಕು. ಹೆಚ್ಚು ಎಷ್ಟು ಮಾಡ್ತೀರಾ ಅಷ್ಟು ಒಳ್ಳೇದು. ನಿಮ್ಗೆ ನಿದ್ರೆ ಬರ್ದಿದ್ದಾಗ ಅಥವಾ ಹೊಟ್ಟೆಗೋ ಇದ್ದಾಗ ಯಾವುದೇ ಟೈಮ್ನಲ್ಲಿ ಮಾಡಿದ್ರು ಕೂಡ ನಮ್ಮ ಮೈಂಡ್ ಎಲ್ಲ ಕೂಲ್ ಆಗುತ್ತೆ. ಹಾಗೆ ನಿಧಾನ ಕುದುರು ತಗೊಂಡು ಬಿಡೋದು, ಮತ್ತೆ ಬಲಹೊಳ್ಳೆಯಿಂದ ತಗೊಂಡು ಎಡಹೊಳ್ಳೆಯಿಂದ ತಗೊಂಡು ಬಲಹೊಳ್ಳೆಯಿಂದ ಬಿಡೋದು. ಹೀಗೆ ಇದು ನಾಡಿ ಶೋಧನ ಪ್ರಾಣಾಯಾಮ ಕೂಡ ಮಾಡಬಹುದು. ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ. Inhale, exhale. Inhale, exhale. Inhale, exhale. Inhale, exhale. Inhale, exhale. Inhale, exhale. ಓಕೆ, ಒನ್ಸ್ ಸ್ಟಮಕ್ ಫುಲ್ ಆದ್ರೆ ವಿ ಶುಡ್ ನಾಟ್ ಡೂ ಪ್ರಾಣಾಯಾಮ ಸರ್ ಅಂತ. ಹೌದು, 100%. ಹೊಟ್ಟೆ ತುಂಬಿದಾಗ ನಾಡಿ ಶೋಧನ ಪ್ರಾಣಾಯಾಮ. ಹೊಟ್ಟೆ ತುಂಬಿದಾಗ ಖಂಡಿತ ಪ್ರಾಣಾಯಾಮ ಮಾಡಬಾರ್ದು ಅನ್ನೋದು ಏನ್ ಹೇಳ್ತೀರಾ ಸರ್? ಹೊಟ್ಟೆ ತುಂಬಿದ ತಕ್ಷಣ, ಊಟ ಮಾಡಿದ ತಕ್ಷಣ ಪ್ರಾಣಾಯಾಮ ಮಾಡಬಾರ್ದು ಅಲ್ವಾ? ಸರ್ ಎಸ್ ಮೇಡಮ್. ಒಬ್ರು ಕೇಳ್ತಿದ್ದಾರೆ ಇಲ್ಲಿ, ಒನ್ ಸ್ಟಮಕ್ ಫುಲ್ ವಿ ಶುಡ್ ನಾಟ್ ಡೂ ಪ್ರಾಣಾಯಾಮ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಟಮಕ್ ಫುಲ್ ಆಗಿದ್ದಾಗ ನಾವು ಪ್ರಾಣಾಯಾಮ ಮಾಡಬಾರ್ದು ಅಂತ, ಹೌದಲ್ವಾ? ಸರ್ಗೆ ಕೇಳಿಸ್ತಿಲ್ಲ. ಓಕೆ, ಖಂಡಿತ ಹೌದು. ಪ್ರಾಣಾಯಾಮ ಮಾಡ್ಬೇಕಾದ್ರೆ ಆಗ್ಲಿ, ಯೋಗಾಸನ ಮಾಡ್ಬೇಕಾಗಿರ್ಲಿ, ನಾವು ಹೊಟ್ಟೆ ತುಂಬಾ ತಿಂದುಬಿಟ್ಟು ಯಾವುದೇ ಒಂದು ಆಸನಗಳನ್ನ ಮಾಡೋದು ತಪ್ಪು ಅಂತ ಯೋಗಾಸನದಲ್ಲಿ ಹೇಳ್ತಾರೆ. ಖಂಡಿತವಾಗಿಯೂ ಮಾಡಬಾರ್ದು. ಯಾವುದೇ ಆಸನಗಳಿರ್ಬೋದು ಅಥವಾ ಪ್ರಾಣಾಯಾಮ ಕೂಡ ಅಷ್ಟೇನೆ, ತಿಂದಿದ ತಕ್ಷಣ ಮಾಡೋದು ನಮ್ಮ ದೇಹಕ್ಕೆ ಒಳ್ಳೇದಲ್ಲ. ಅದರಿಂದ ನಾನಾ ತರದ ರೋಗಗಳು ನಮಗೆ ಬರುತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ತುಂಬಾ ತರದಾದ ಯೋಗಾಸನಗಳನ್ನ ಹೇಳ್ಕೊಟ್ಟಿದ್ದೀರಾ. ಮತ್ತೊಂದು ಕಾರ್ಯಕ್ರಮದಲ್ಲಿ ನೀವು ಮಾಡ್ತಾ ಅಥವಾ ಬೇರೆ ಯಾರು ಈ ದಿನ ಅವಕಾಶ ಕೊಟ್ಟದಕ್ಕೆ ನಮ್ಮ ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಗುರೂಜಿಗೆ, ನಮ್ಮೆಲ್ಲರಿಗೂ, ಎಲ್ಲಾ ಆತ್ಮ ಬಂಧುಗಳಿಗೂ, ಇಷ್ಟೊತ್ತುವರೆಗೂ ಸಾವಧಾನವಾಗಿ ಕೇಳದಂತ ಎಲ್ಲಾ ಆತ್ಮ ಬಂಧುಗಳಿಗೂ ಅನಂತ ಧನ್ಯವಾದ. ನಮಸ್ಕಾರ ಸರ್, ನಮಸ್ಕಾರ. ಧನ್ಯವಾದ ಸರ್ ನಿಮ್ಗೂ ಕೂಡ. ಆತ್ಮ ಬಂಧುಗಳೇ, ಮತ್ತೊಮ್ಮೆ ಇವತ್ತು ಹೇಳ್ತಾ ಇದ್ದೀನಿ, ನಾಳೆ ಮತ್ತೆ ನಾಡಿದ್ದ ನಡೀತಿರುವಂತ ಕಾರ್ಯಕ್ರಮದಲ್ಲಿ ನೀವು ಎಲ್ಲ ತರನಾದ ನೀವು ಉಚಿತ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಎಲ್ಲ ತರನಾದ ನಿಮ್ಗೆ ಸಾಕಷ್ಟು ಚಿಕಿತ್ಸೆಗಳು ನಿಮ್ಗೆ ಅಲ್ಲೇ ಡಾಕ್ಟರ್ಸ್ ಇರ್ತಾರೆ, ಅವರೇ ನಿಮ್ಗೆ ಹೇಳ್ಕೊಡ್ತಾರೆ. ಆಮೇಲೆ ಯೋಗ ಥೆರಪಿ ಹೇಳ್ಕೊಡ್ತಾರೆ. ಸೊ ಇವೆಲ್ಲದರ ಒಂದು ಅನುಭವವನ್ನ ನೀವು ಅಲ್ಲಿ ತಗೊಳ್ಬಹುದು. ಸೊ ಇವಾಗ ಈ ಮನೆ ಪಿರಮಿಡ್ ಅಂತ ಹೇಳ್ತಾರೆ, ಶಕ್ತಿಯುತವಾದ ಮೆರ್ಕಾಬಾ ಪಿರಮಿಡ್ ಅಂತ, ಇವೆಲ್ಲವೂ ನಿಮಗೆ ಅಲ್ಲಿ ಸಿಗುತ್ತೆ. ಆಮೇಲೆ ನಿಮ್ಗೆ ಈ ಪಿರಮಿಡ್ ಕ್ಯಾಪ್ಗಳು ಏನ್ ಕೇಳಿದ್ರಿ, ಈ ತರ ಪಿರಮಿಡ್ ಕ್ಯಾಪ್ ಇರ್ಬೋದು, ಮನೆಯಲ್ಲೇ ಇಟ್ಕೊಂಡು ಚೇರ್ನ ಕೆಳಗಡೆಗೆ ಇಟ್ಕೊಂಡು ನೀವು ಧ್ಯಾನ ಮಾಡಬಹುದು ಅಂತ ಪಿರಮಿಡ್ ಚೇರ್ಗಳು ಕೂಡ ನಿಮಗೆ ಅಲ್ಲಿ ನಾಳೆ ಅಲ್ಲಿ ಸಿಗತ್ತೆ. ಈ ಪಿರಮಿಡ್ನ ಒಂದು ಏನೇನು ನಮಗೆ ಉಪಯೋಗಗಳು ಇವೆ ಅಂತ ಹೇಳೋದಾದ್ರೆ, ನಮ್ಮ ದೃಷ್ಟಿ ಸುಧಾರಿಸುತ್ತೆ, ಶ್ರವಣವನ್ನ ಸುಧಾರಿಸುತ್ತೆ, ಅಧಿಕ ರಕ್ತದೊತ್ತಡವನ್ನ ಸುಧಾರಿಸುತ್ತೆ, ಆಮೇಲೆ ನಿದ್ರಾಹೀನತೆಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಆಮೇಲೆ ಸಂಧಿವಾತ ಅಂದ್ರೆ ಆರ್ಥರೈಟಿಸ್ ಅಂತ ಅದನ್ನು ಕೂಡ ಅದಕ್ಕೆ ಕೂಡ ಪರಿಹಾರ ನೀಡುತ್ತೆ. ಆಮೇಲೆ ಹುಣ್ಣುಗಳು ಮತ್ತೆ ಮುರಿದ ಒಂದು ಮೂಳೆಗಳನ್ನ ಕೂಡ ಇದು ಗುಣಪಡಿಸುತ್ತೆ. ನಂತರ ಮೊಡವೆ ಮತ್ತೆ ಜಿಟ್ಸ್ ಅಂತ ಮುಖದಲ್ಲಿ ಬರುವಂತ ನಾನಾ ತರವಾದ ಚರ್ಮ ರೋಗಗಳನ್ನು ಕೂಡ ಈ ಪಿರಮಿಡ್ ಕಡಿಮೆ ಮಾಡುತ್ತೆ. ನಂತರ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲವಾಗುತ್ತೆ ಅಂದ್ರೆ, ಅವರೆಲ್ಲ ಪಿರಮಿಡ್ ಕ್ಯಾಪ್ ಹಾಕೊಳ್ಳೋದು ಅಥವಾ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಓದೋದ್ರಿಂದ ಸಾಕಷ್ಟು ತರದಲ್ಲಿ ಏಕಾಗ್ರತೆ ಬರುತ್ತೆ. ಆಮೇಲೆ ಆ ಒಂದು ಕಾನ್ಸಂಟ್ರೇಷನ್ ಬಂದಿದ್ರಿಂದ ಅವ್ರಿಗೆ ನೆನಪಿನ ಶಕ್ತಿ ಕೂಡ ಚೆನ್ನಾಗಿ ಆಗುತ್ತೆ. ಆಮೇಲೆ ಕುಡಿಯೋ
ಕುಡಿಯೋ ನೀರಿಂದ ಮೇಲ್ಗಡೆ ನೀವು ಪಿರಮಿಡ್ ಇಡೋದ್ರಿಂದ ಅದರಲ್ಲಿ ತುಂಬಾ ಪವರ್ಫುಲ್ ಆದ ನಮಗೆ ನೀರು ನಾವು ಕುಡಿಲಿಕ್ಕೆ ಸಿಗುತ್ತೆ. ನಂತರ ತಲೆನೋವಿದ್ರೆ ನಿಮಗೆ ತಲೆನೋವು ಮೈಗ್ರೇನ್ ಪ್ರಾಬ್ಲಮ್ ತುಂಬಾ ಜನಕ್ಕಿರುತ್ತೆ. ಆ ಮೈಗ್ರೇನ್ ಕೂಡ ಹೋಗುತ್ತೆ. ಅದರ ಒಂದು ಕಂಪ್ಲೀಟ್ಲಿ ನಿಮಗೆ ಪರಿಹಾರ ತಲೆನೋವಿಗೂ ಕೂಡ ಸಿಗುತ್ತೆ. ನಂತರ ಅರಿವಿನ ಸಾಮರ್ಥ್ಯಗಳನ್ನ ಸುಧಾರಿಸುತ್ತೆ. ಅಂದ್ರೆ ನಮಗೆ ಸೆನ್ಸ್ ಮಾಡುವಂಥದ್ದು ಯಾವುದನ್ನೇ ಆಗ್ಲಿ. ಸೊ ಗೊತ್ತಾಗ್ತಾ ಇರುತ್ತೆ ನಮಗೆ, ಯಾಕೆ ಏಜ್ ಆಗ್ತಾ ಆಗ್ತಾ ಸಾಕಷ್ಟು ನಮ್ಮ ದೇಹದಲ್ಲಿ ಬದಲಾವಣೆ ಆಗುವಂಥದ್ದನ್ನೆಲ್ಲ ಇದು ಪವರ್ಫುಲ್ ಮಾಡುತ್ತೆ ಈ ಪಿರಮಿಡ್. ನಂತರ ಈ ಹಾರ್ಮೋನ್ ಮಟ್ಟ, ಇವಾಗ ಮೆನೋಪಾಸ್ ಟೈಮು ಇಂಥ ಟೈಮಲ್ಲೆಲ್ಲ ನಾವು ಏನಾದರೂ ಪಿರಮಿಡ್ ಅನ್ನ ಉಪಯೋಗಿಸಿ ಧ್ಯಾನ ಮಾಡೋದ್ರಿಂದ, ಪಿರಮಿಡ್ ಕೆಳಗಡೆ ಕೂತ್ಕೊಳ್ಳೋದ್ರಿಂದ ಅಥವಾ ಪಿರಮಿಡ್ ಕೆಳಗಡೆ ಇರುವಂಥ ಆಹಾರವನ್ನ ನಾವು ತಿನ್ನೋದ್ರಿಂದ ನಮಗೆ ಸಾಕಷ್ಟು ಮಟ್ಟದಲ್ಲಿ ಈ ಹಾರ್ಮೋನ್ ಮಟ್ಟವನ್ನ ಸುಧಾರಿಸುತ್ತೆ. ನಂತರ ಆಸ್ಟ್ರಲ್ ಪ್ರಯಾಣ ಅಂದ್ರೆ ಹೊರಗಿನ ದೇಹದ ಅನುಭವಗಳು ಏನಿದೆ ಅದು. ಈಗ ನೀವು ಕೇಳಿದ್ದೀರಾ ಚಕ್ರಗಳನ್ನ ಹೋದ ತಿಂಗಳಲ್ಲಿ ನೋಡಿದ್ವಿ, ಈ ತಿಂಗಳಲ್ಲಿ ಶರೀರಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ಇವೆಲ್ಲದರ ಒಂದು ಅನುಭವ ಈ ಪಿರಮಿಡ್ ಕೆಳಗಡೆ ಕೂತ್ಕೊಂಡಾಗ ನಮಗೆ ಸಾಕಷ್ಟು ಬೇಗನೆ ನಮಗೆ ಸಿಗುತ್ತೆ. ಆಮೇಲೆ ಕುಂಡಲಿನಿ ಶಕ್ತಿ ಈ ಮುಂಬರುವ ದಿನಗಳಲ್ಲಿ ನೀವು ತಿಳ್ಕೊಳ್ತಾ ಹೋಗ್ತೀರಾ ಏನಿದು ಕುಂಡಲಿನಿ ಶಕ್ತಿ ಏನು ಅಂತ ಇವೆಲ್ಲವನ್ನು ಅದು ಸಕ್ರಿಯಗೊಳಿಸುತ್ತೆ ಈ ಪಿರಮಿಡ್ ಅನ್ನೋದು. ನಂತರ ಸುಷುಮ್ನ ನಾಡಿ ಅಂತ ಏನಂತೀವಿ ಅದು ಕೂಡ ಕ್ರಿಯಾಶೀಲವಾಗುತ್ತೆ. ಆಮೇಲೆ ಟೆಲಿಪತಿ ಅಂದ್ರೆ ನಾವು ಅನ್ಕೊಳ್ತಾ ಇರ್ತೀವಿ ಇಲ್ಲ ದೂರದ ಊರಲ್ಲಿ ನನ್ನ ಮಗ ಇದ್ನೋ ಮಗಳಿದ್ಲೋ ಅಥವಾ ಬೇರೆ ಯಾರೋ ನಮ್ಮ ಬಂಧುಗಳಿದ್ದಾರೆ ಅವ್ರ ಜೊತೆ ನಾವು ಮಾತಾಡಬೇಕು ಅಂತ ಅನ್ನಿಸ್ತಿದೆ ನಮಗೆ ಅಂತಾಗ ಈ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ನೀವು ಅಂದ್ಕೊಳ್ಳಿ, ಓ ಇವ್ರ ಜೊತೆ ನಾನು ಮಾತಾಡಬೇಕು ಅಂತ. ಅದಕ್ಕೆ ಟೆಲಿಪತಿ ಅಂತೀವಿ. ಈ ಟೆಲಿಪತಿ ಕೂಡ ಈ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಅಥವಾ ಪಿರಮಿಡ್ ಹಾಕೊಂಡು ಮಾಡೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಸಕ್ರಿಯಗೊಳ್ಳುತ್ತೆ ಇದು. ನಂತರ ನಮ್ಮ ಬುದ್ಧಿಮತ್ತೆ ಅಂದ್ರೆ ಏನು, ನಮ್ಮ ಇಂಟೆಲಿಜೆನ್ಸ್ ಪವರ್ ಏನಿದೆ ಅದು ಕೂಡ ತುಂಬಾ ಚೆನ್ನಾಗಿ ಉತ್ತೇಜನಗೊಳ್ಳುತ್ತೆ. ನಂತರ ಈ ಎಲ್ಲಾ ರೋಗಗಳು ಯಾವ ತರದ ರೋಗ ಆದ್ರೂ ಇದ್ಕೊಳ್ಳಿ, ಅದು ಇವಾಗ ಡಾಕ್ಟರ್ ಹೇಳಿರ್ತಾರೆ 1 ತಿಂಗಳು 2 ತಿಂಗಳಲ್ಲಿ ಗುಣವಾಗತ್ತೆ ಅಂತ ಹೇಳಿರ್ತಾರೆ. ಆದ್ರೆ ಡಾಕ್ಟರ್ ಮಾತು ಖಂಡಿತ ಸುಳ್ಳಾಗತ್ತೆ. ಯಾಕೆ, ಪಿರಮಿಡ್ ಕೆಳಗಡೆ ನಾವು ಕೂತ್ಕೊಂಡಾಗ ಆ ರೋಗ ಸಾಧ್ಯವಾದಷ್ಟು ಬೇಗ 2 ತಿಂಗಳು ಹೇಳಿದ್ರು ಅಂದ್ರೆ ನಿಮಗೆ 1 ತಿಂಗಳಲ್ಲೇ ಗುಣವಾಗುತ್ತೆ. 1 ತಿಂಗಳು ಹೇಳಿದ್ರು ಅಂತಂದ್ರೆ 15 ದಿನದಲ್ಲೇ ಗುಣವಾಗುತ್ತೆ. ಇಷ್ಟರ ಮಟ್ಟಿಗೆ ಈ ಪಿರಮಿಡ್ನ ಉಪಯೋಗ ನಮಗೆ ಖಂಡಿತ ಆಗುತ್ತೆ. ಅದೆಲ್ಲದಕ್ಕಿಂತ ಬಂಧುಗಳೇ ಸ್ವಯಂ ಸಾಕ್ಷಾತ್ಕಾರ, ನಮ್ಮ ಒಂದು ಆತ್ಮಾವಲೋಕನವನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಸ್ವಯಂ ಸಾಕ್ಷಾತ್ಕಾರ ಕೂಡ ನಮಗೆ ಈ ಪಿರಮಿಡ್ ಉಪಯೋಗಿಸೋದ್ರಿಂದ ಸಿಗುತ್ತೆ. ಹಾಗಾಗಿ ನಾಳೆ ಯಾರ್ಯಾರು ಅಲ್ಲಿಗೆ ಹೋಗ್ತೀರಿ ಅಂದ್ರೆ ಎಲ್ಲರೂ ಹೋಗಿ ಅಂತ ಬಂದು ಭಾಗವಹಿಸಿ ಅಂತ ನಾನು ಖಂಡಿತ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ 3 ಗಂಟೆಗಳ ಕಾಲ ಸಂಗೀತ ಧ್ಯಾನ ಇದೆ, 1 ಗಂಟೆ ಕಾಲ ಮನರಂಜನೆ ಕೂಡ ಇದೆ, ಆಮೇಲೆ ಊಟ ಕೂಡ ಇದೆ. ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಆಧ್ಯಾತ್ಮಿಕ ಸ್ವಾಸ್ಥ್ಯ ಇರ್ಬೋದು, ಇವುಗಳ ಕಾರ್ಯಾಗಾರ ಕೂಡ ಇದೆ. ಇವೆಲ್ಲವನ್ನು ನೀವು ಅಲ್ಲಿ ಅನುಭವಿಸ್ತೀರಾ. ತುಂಬಾ ಚೆನ್ನಾಗಿ ನಿಮ್ಗೆ ಇವೆಲ್ಲವೂ ಸಿಗುತ್ತೆ ಅಂತ ಹೇಳ್ತಾ ಈಗಾಗಲೇ ಸಮಯ ಮೀರಿರೋದ್ರಿಂದ ನಾಳೆ ಯಾರು ತಪ್ಪಿಸ್ಕೊಳ್ಬೇಡಿ, ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ. ಅದ್ಭುತವಾದ ಕಾರ್ಯಕ್ರಮ ನಾಳೆ ಮತ್ತು ನಾಳಿದ್ದು. ನಾಳೆ ಹೋಗೋಕ್ಕಾಗದೇ ಇರೋರು ದಯವಿಟ್ಟು ನಾಳಿದ್ದಾದ್ರೂ ಹೋಗಿ, ಅಥವಾ 2 ದಿನ ನೀವು ಭಾಗವಹಿಸ್ತೀವಿ ಅಂದ್ರೆ ಖಂಡಿತ ಭಾಗವಹಿಸಿ ಅಂತ ಹೇಳ್ತಾ ಇಲ್ಲಿ ನಮ್ಮ ಸರ್ ಸತ್ಯೇಂದ್ರ ಕುಮಾರ್ ಸರ್ ಇರ್ಬೋದು, ಅಥವಾ ಯಶೋಧ ಮೇಡಮ್ ಇರ್ಬೋದು, ಶಿವಕುಮಾರ್ ಸರ್ ಇರ್ಬೋದು, ಎಲ್ಲರೂ ನಿಮಗೆ ಅಲ್ಲೂ ಕೂಡ ಸಿಗ್ತಾರೆ. ಅದಲ್ಲದೆ ರಂಗನಾಥ್ ಸರ್ ಸಿಗ್ತಾರೆ, ಆಮೇಲೆ ನಾಗರಾಜ್ ಸರ್ ಸಿಗ್ತಾರೆ. ಇವರೆಲ್ಲರೂ ಅಂತ ಈ ಒಂದು ಸಾಕಷ್ಟು ವಿಷಯಗಳಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ. ಹಾಗಾಗಿ ಇದರ ಒಂದು ಸದುಪಯೋಗವನ್ನ ನೀವೆಲ್ಲರೂ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ಸಂಪನ್ನಗೊಳಿಸುವಂತಹ ಒಂದು ವೇಳೆ ಆಗಿದೆ. ಹಾಗಾಗಿ ನಾವೆಲ್ಲರೂ ನಾಳೆ ಶನಿವಾರ 23ರಂದು ಮಹಾವತಾರ್ ಫೌಂಡೇಶನ್ ವೈಟ್ ಫೀಲ್ಡ್ ಅಲ್ಲಿರೋ ಚನ್ನಸಂದ್ರ ಬಡಾವಣೆಯಲ್ಲಿ ಇರುವಂತಹ ಮಹಾವತಾರ್ ಫೌಂಡೇಶನ್ ಅಲ್ಲಿ ನಾವೆಲ್ಲರೂ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮಸ್ಕಾರಗಳನ್ನು ತಿಳಿಸ್ತಾ ಈ ಕಡೆಯದಾಗಿ ಸತ್ಯೇಂದ್ರ ಸರ್ ಅಥವಾ ಯಶೋಧ ಮೇಡಮ್ ಯಾರಾದ್ರೂ ಏನಾದ್ರೂ ನಾಳಿನ ಕಾರ್ಯಕ್ರಮದ ಬಗ್ಗೆ ಏನಾದ್ರೂ ಮಾತಾಡೋದಿದ್ರೆ 1-2 ನಿಮಿಷಗಳಲ್ಲಿ ನೀವು ಮಾತಾಡ್ಬೇಕಾಗಿ ಕೇಳ್ಕೊತೀನಿ. ಸತ್ಯೇಂದ್ರ ಸರ್. ಸರ್ ಮ್ಯೂಟ್ ಆಗಿದೆ. ಮ್ಯೂಟ್ ಆಗಿದೆ ಸರ್. ಮ್ಯೂಟ್ ಆಗಿದೆ ಸರ್. ನಮಸ್ತೆ ಆತ್ಮ ಬಂಧುಗಳೇ,
ನಾಳಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾದಂತ ಕಾರ್ಯಕ್ರಮ. ಎಲ್ಲ ಇದರಲ್ಲಿ ಭಾಗವಹಿಸಕ್ಕೆ ಪ್ರಯತ್ನ ಪಡಿ ಅಂತ ಕೇಳ್ಕೊತೀನಿ ಅಷ್ಟೇನೆ. ನಾಳೆ ನಾಡಿದ್ರಲ್ಲಿ 2 ದಿವಸ ಇದೆ. ಒಂದೇ ದಿವಸ ಬೇಕಾದ್ರೆ ಹೋಗ್ಬೋದು, 2 ದಿವಸ ಹೋಗ್ಬೋದು. ಅಥವಾ ಭಾನುವಾರ ಶನಿವಾರ ಆಗದೆ ಇರೋರು ಭಾನುವಾರ ಹೋಗಿ, ನಾವು ಭಾನುವಾರ ಆಗಲ್ಲ ಅನ್ನೋರು ಶನಿವಾರ ಹೋಗಿ ಬನ್ನಿ, ಪ್ಲಾನ್ ಮಾಡ್ಕೊಳ್ಳಿ. ಇಲ್ಲ 2 ದಿವಸನೂ ಅಟೆಂಡ್ ಮಾಡೋದಂತೂ ಬಹಳ ಒಳ್ಳೇದು. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಹಾರೈಸ್ತೀನಿ. ಇದರ ಅದ್ಭುತವಾದಂತ sir. ಪ್ರಯೋಜನವನ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು ಸರ್. Thank you, ಯಶೋಧ ma'am. ಅವರು Thank you, ಮಾತಾಡಿ. ಎಸ್ ಮ್ಯಾಮ್. ನಾಳಿನ ಕಾರ್ಯಕ್ರಮದಲ್ಲಿ ಹಿಮಾಲಯದಲ್ಲಿ ತಪಸ್ಸು ಮಾಡಿದಂತಹ ಗುರುಗಳು ಬರ್ತಾ ಇದ್ದಾರೆ. ಹಾಗೆ ಸ್ವಮೂತ್ರ ಚಿಕಿತ್ಸೆಯಲ್ಲಿ ಪರಿಣತಿ ಹೊಂದಿರುವ ಗುರುಗಳು ಬರ್ತಾ ಇದ್ದಾರೆ. ಹಾಗೆ ಹಿರಿಯ ಮಾಸ್ಟರ್ಸ್ಗಳು ಬರ್ತಾ ಇದ್ದಾರೆ. ಅವರ ಉಪನ್ಯಾಸವನ್ನ ಕೇಳಬಹುದು. ಇಡೀ ದಿವಸ ಪ್ರವಚನದಲ್ಲಿ ನಿರತರಾಗಿರ್ತಾರೆ. ಅವರ ಒಂದು ನುಡಿಗಳು ನಮ್ಗೆ ಬಹುಮುಖ್ಯವನ್ನ ಪಾತ್ರವನ್ನ ವಹಿಸುತ್ತೆ. ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತಹ ಒಂದು ಕೆಲವಾರು ಅಂಶಗಳನ್ನ ತಿಳಿಸ್ಕೊಡ್ತಾರೆ. ಸೊ 23ನೇ ತಾರೀಕು ಇದೆಲ್ಲ ಇರೋದ್ರಿಂದ ಎಲ್ಲರೂ ಭಾಗವಹಿಸಬಹುದು. ಹಾಗೆ 24ನೇ ತಾರೀಕು ಕೇವಲ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆ, ಯೋಗ ಚಿಕಿತ್ಸೆ ಇರುತ್ತೆ, ಆಯುರ್ವೇದ, ಮರ್ಮ ಥೆರಪಿ ಇರುತ್ತೆ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಹೀಗೆ ಹಲವಾರು ವಿವಿಧ ರೀತಿಯ ಚಿಕಿತ್ಸಾ ಪದ್ಧತಿಗಳನ್ನ ಹೇಗೆ ಅಳವಡಿಸ್ಕೊಳ್ಬಹುದು ನಾವು ಅನ್ನೋದು ಕೂಡ ಇರುತ್ತೆ. ಹಾಗೇನೆ ಆರ್ಗ್ಯಾನಿಕ್ ವೇನಲ್ಲಿ ಪಿರಮಿಡ್ ರೂಪಿಸಿ ಕೃಷಿ ಮಾಡಿದಂತಹ ಸೊಪ್ಪು ತರಕಾರಿಗಳನ್ನ ಬೆಳೆದಂತಹ ಅವುಗಳು ಸಹ ನಾಳೆ ಮಾರಾಟಕ್ಕೆ ಸಿಗುತ್ತೆ. ಸೊ ಅದನ್ನ ಪರ್ಚೇಸ್ ಮಾಡಬಹುದು. ಹಲವಾರು ಚಟುವಟಿಕೆಗಳು ನಡೆಯುತ್ತೆ. ಸೊ ಸಂಪೂರ್ಣವಾಗಿ ಮತ್ತೆ ಹಾಗೂ ಧ್ಯಾನ, ಒಂದು ಪವರ್ಫುಲ್ ಧ್ಯಾನವನ್ನ ಮಾಡಬಹುದು. ಹಲವಾರು ರೀತಿಯ ಎಲ್ಲಾರು ಪರಿಚಯ ಆಗ್ತಾರೆ. ಮತ್ತೆ ನೀವು ವಿವಿಧ ರೀತಿಯಲ್ಲಿ ಉಪಯೋಗಗಳನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ, ಎಲ್ಲರೂ ಇದರ ಸದುಪಯೋಗವನ್ನ ಪಡ್ಕೊಳ್ಳಿ. ಇದು ಫ್ರೀಯಾಗಿ ಉಚಿತವಾಗಿ ಸಿಗ್ತಾ ಇದೆ. ಸೊ ಅದರ ಸದುಪಯೋಗ ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಪಾಲಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆತ್ಮ ಬಂಧುಗಳೇ, ಈಗ ಸರ್ ಆಗ್ಲಿ ಮೇಡಮ್ ಆಗ್ಲಿ ಹೇಳ್ದಂಗೆ ನಿಮ್ಗೆ ಇವೆಲ್ಲವೂ ಉಚಿತವಾಗಿ ಸಿಗ್ತಿರೋದ್ರಿಂದ ನೋಡಿ, ನಾವು ಡಾಕ್ಟರ್ ಹತ್ರ ಹೋಗಿ ಸಾಕಷ್ಟು ದುಡ್ಡನ್ನ ಕೊಟ್ಟು ನಾವು ಅಲ್ಲಿ ಕಾದು ನಾವು ನಿರಂತರವಾಗಿ ನಾವು ಅಭ್ಯಾಸ ಮಾಡಿದ್ರು ಕೂಡ ಸಿಗದೇ ಹೋಗಿರುವಂತ ಎಷ್ಟೋ ವಿಷಯಗಳು ಮತ್ತೆ ಎಷ್ಟೋ ಅನುಕೂಲಗಳು ನಿಮಗೆ ಇಲ್ಲಿ ಖಂಡಿತ ಉಚಿತವಾಗಿ ಸಿಗ್ತಾ ಇದೆ. ಯಾರು ಇದನ್ನ ಮಿಸ್ ಮಾಡ್ಕೊಳ್ಬೇಡಿ, ಖಂಡಿತ ಭಾಗವಹಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಕ್ಕೆ ಬಂದಂತಹ ಯೋಗ ಮಾಸ್ಟರ್ ಆದ ಶಿವಕುಮಾರ್ ಸರ್ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲ ಆತ್ಮ ಬಂಧುಗಳಿಗೂ ಮತ್ತೊಮ್ಮೆ ನಿಮಗೆ ನಮಸ್ಕಾರಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಕೂತ್ಕೊಂಡು ಎಲ್ಲ ಕೇಳಿದಂಥ ಎಲ್ಲ ಸಹೃದಯರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತಿನ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಸಂಪನ್ನಗೊಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.